ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಹಿರೇಗೌಡ್ ಸರ್ ಅವರು ಈಗಾಗಲೇ ತಮ್ಮ ಜೊತೆನಲ್ಲಿ ಕಳೆದ ವರ್ಷ ಮತ್ತು ಈ ವರ್ಷ ಎರಡು ಮೂರು ಬಾರಿ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ನಮಗೆಲ್ಲ ಪರಿಚಯ ಇದೆ. ಮತ್ತೆ ನಮ್ಮ ಎಲ್ಲ ಉಪನ್ಯಾಸಕರ ಜೊತೆಗೂ ಸಹ ವರ್ಕ್ಶಾಪ್ನಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ಒಂದು ಎಕ್ಸ್ಪೀರಿಯನ್ಸನ್ನು ಮತ್ತು ಜ್ಞಾನವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಕೊನೆಯ ಹಂತದ ಪೂರ್ವ ಸಿದ್ಧತಾ ಭಾಗವಾಗಿ ಇವತ್ತು ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರವರ ಸೂಚನೆ ಹಾಗೂ ನಾವು ಗಣಿತ ಮತ್ತು ಫಿಸಿಕ್ಸ್ ಇಂಟ್ರಾಕ್ಷನ್ ಮಾಡುವಾಗ ಬಹುತೇಕ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಕೆಮಿಸ್ಟ್ರಿಗೂ ನಮಗೆ ಒಂದು ಓರಿಯೆಂಟೇಷನ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ರಜಾ ಇದ್ರೂ ಸಹ ಕೇಂದ್ರ ಕಚೇರಿಯಲ್ಲಿ ಮಾನ್ಯ ಇ ಡಿ ಸರ್ ಅವರು ಇದನ್ನು ವ್ಯವಸ್ಥೆ ಮಾಡಿ ಒಂದು ಓರಿಯೆಂಟೇಷನ್ ಅನ್ನು ತಮ್ಮ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ. ತಮ್ಗೆ ಗೊತ್ತಿರೋ ಹಾಗೆ ಮಾನ್ಯ ಹಿರೇಗೌಡ್ ಸರ್ ಅವರು ವಿಶೇಷವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಜೊತೆಗೆ ಉಪನ್ಯಾಸಕರಾಗಿ ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ಈಗ ತಾನೇ ಅವರು ವಿಜಯ ಕರ್ನಾಟಕ ಬೆಂಗಳೂರು ಮಿರರ್ ಎಕ್ಸಲೆನ್ಸ್ ಅವಾರ್ಡ್ನ ಸಹ ಮಾನ್ಯ ಕೇಂದ್ರ ಸಚಿವರಿಂದ ಪಡ್ಕೊಂಡಿದ್ದಾರೆ. ಸೊ ಇಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳು ಕ್ರೈಸ್ನ ಅಂದರೆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ವಿಶೇಷವಾಗಿ ನಮ್ಮ ವಸತಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ತಮಗೆ ಏನೇ ಕಾರ್ಯ ಇದ್ರೂ ಸಹ, ಯಾಕೆಂದರೆ ಅವರು ತುಂಬ ಬ್ಯುಸಿ ಇರ್ತಾರೆ, ಏನೇ ಕಾರ್ಯ ಇದ್ರೂ ಸಹ ಇವತ್ತು ನಮ್ಮ ಕೇಂದ್ರ ಕಚೇರಿಯ ಸ್ಟುಡಿಯೋಗೆ ಬಂದು ತಮ್ಮ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತೇನೆ. ಮತ್ತೆ ಪ್ರಾಂಶುಪಾಲರು ತಮ್ಮದೇ ಆದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ವಸತಿ ಶಾಲೆಗಳ ಈ ತರಗತಿಯನ್ನ ನಮ್ಮ ಕೆಮಿಸ್ಟ್ರಿ ಲೆಕ್ಚರರ್ಸ್ ಸಹ ಇದರಲ್ಲಿ ಭಾಗವಹಿಸಿ ಇನ್ ಬಿಟ್ವೀನ್ ಮಕ್ಕಳ ಒಂದು ಭಾಗವಹಿಸುವಿಕೆ ಮತ್ತು ಅವರು ಏನೋ ನೋಟ್ಸ್ ತಗೊಳ್ತಾರೆ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಗುರ್ತಾಕೊಳ್ತಾರೆ ಅನ್ನೋದ್ರ ಬಗ್ಗೆ ಅವರು ಅಲ್ಲಿ ಕಾಳಜಿ ವಹಿಸ್ತಾರೆ. ಕೊನೆಯ ಹಂತದ ಪ್ರಿಪರೇಷನ್ ನಾವು ಈಗಾಗಲೇ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ದು ಇಂಟ್ರಾಕ್ಷನ್ ಇಡಿ ಸರ್ ಅವರು ಮಾಡಿದ ನಂತರ ಒಳ್ಳೆಯ ಒಂದು ರೆಸ್ಪಾನ್ಸು ವಸತಿ ಕಾಲೇಜುಗಳಿಂದ ಬಂದಿದೆ. ಮುಂದಿನ ವಿಷಯಗಳಲ್ಲಿಯೂ ಸಹ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸಪೋರ್ಟಿವ್ ಆಗಿ ಮತ್ತು ಪೂರಕವಾದಂಥ ವ್ಯವಸ್ಥೆ ಇರಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಈ ಅಂದರೆ ಕೆಮಿಸ್ಟ್ರಿಯ ಒಂದು ಓರಿಯೆಂಟೇಷನ್ ಅನ್ನು ಹಮ್ಮಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ನೋಟ್ಬುಕ್ಕು ಮತ್ತು ತಮ್ಮ ಪೆನ್ನ ಇವೆಲ್ಲ ಕೈಯಲ್ಲಿ ಇಟ್ಕೊಂಡು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನು ಗುರುತಾಕೊಂಡು ಇರುವಂಥ ದಿನಗಳಲ್ಲಿ 1 ಗಂಟೆನೂ ವೇಸ್ಟ್ ಮಾಡದೇನೆ ತಮ್ಮದೇ ಆದಂಥ ಒಂದು ಅಧ್ಯಯನವನ್ನು ಮಾಡಿ ನಮಗೆ ಇದೊಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಲಿ ಮತ್ತು ವಿಶೇಷವಾಗಿ ಆ, ಈ ನಿಮ್ಮ ಒಂದು ಮುಂದಿನ ಎಜುಕೇಷನ್ಗೆ ಇದು ಪೂರಕವಾಗಲಿ, ಹೆಚ್ಚು ಆ, ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮತ್ತು ಅಂಕಗಳಿಗೆ ಸಹಾಯಕವಾಗಲಿ ಅಂತೇಳಿ ಹೇಳ್ತಾ ಹಿರೇಗೌಡ್ ಸರ್ ಅವರ ಒಂದು ಪರಿಚಯ ಈಗಾಗಲೇ ನಾವು ಮಾಡಿದ್ದೀವಿ. ಜೊತೆಗೆ ಇನ್ ಬಿಟ್ವೀನ್ ನಾವು ಮತ್ತೆ ಮಾತಾಡ್ತೇವೆ. ಲಕ್ಷ್ಮೀಪತಿ ಅವರು ಇದ್ದೀರಾ? ಕ್ರೈಸಿಂದ ಲಕ್ಷ್ಮೀಪತಿ ಅವರು, ಪ್ರಾಜೆಕ್ಟ್ ಆಫೀಸರ್. ಓಕೆ. ಮತ್ತೆ ಮಾತನಾಡ್ತಾರೆ ಸರ್. ಈಗ ಮಾತನಾಡಲಿ. ಮತ್ತೆ ತಾವು ಏನು ಲೆಕ್ಚರರ್ಸ್ ಇದ್ದೀರಾ, ದಯಮಾಡಿ ಕೋಆರ್ಡಿನೇಟ್ ಮಾಡಿ. ಇರುವಂಥ 4-5 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಹಾಯ ಆಗುತ್ತೆ ಅನ್ನೋದು ಮನವರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಪಾರ್ಟಿಸಿಪೇಷನ್ ತುಂಬ ಮುಖ್ಯ. ಮತ್ತು ಇದೊಂದು ಅಫಿಷಿಯಲ್ ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ತಮ್ಮ ಎಲ್ಲ ಆಕ್ಟಿವಿಟೀಸ್ ಮತ್ತು ತಮ್ಮ ಭಾಗವಹಿಸುವಿಕೆ ಇದು ರೆಕಾರ್ಡ್ ಆಗ್ತಾ ಇದೆ. ಮತ್ತು ಕೊನೆಯಲ್ಲಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ತುಂಬ ಸಾವಕಾಶವಾಗಿ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ತಾರೆ. ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇದೆ. ನಾನು ಹಿರೇಗೌಡ್ರನ್ನ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಪ್ಲೀಸ್.
ಹಾ ರೈಟ್. ಅಲ್ಲಿ ಏನ್ ಬರುತ್ತೆ ಅದು ಇಲ್ಲ? ಆಗಿದೆಯಾ? ಸರಿ ಸರಿ. ಎಲ್ಲ ಸಹೋದ್ಯೋಗಿ ಮಿತ್ರರೇ ಮತ್ತು ನನ್ನ ನೆಚ್ಚಿನ ವಸತಿ ಶಾಲೆಯ ವಿದ್ಯಾರ್ಥಿಗಳೇ, ಇದು ಎರಡನೇ ಬಾರಿ ನಿಮಗೆ ಬಂದಿದೆ ನಾನು. ಆ ದಿನ ಜನರಲ್ಲೆಗೆ ಏನು ನಮ್ಗೆ ಏನು 2 ಅವರ್ಸ್ ಕೊಟ್ಟಿದ್ರು, ಆ 2 ಅವರ್ಸಲ್ಲಿ ಏನು ಹೇಳ್ಬೋದಾಗಿತ್ತು ಆ ಟೈಮಲ್ಲಿ ಅಷ್ಟನ್ನು ಮಾತ್ರ ಹೇಳಿದ್ದೆ. ಆದರೂ ನನಗೆ ಅವತ್ತು ತೃಪ್ತಿ ಆಗಿರಲಿಲ್ಲ. ಮಕ್ಳಿಗೆ ಇನ್ನೂ ಒಂದು ಸ್ವಲ್ಪ ಕೊಡಬೇಕಾಗಿತ್ತು, ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ನ ಈಗ ಲಾಸ್ಟ್ ಮೊಮೆಂಟಲ್ಲಿ ಹೆಂಗೆ ಬರೀಬೇಕು, ಯಾವ ರೀತಿ ಸೆಂಟೆನ್ಸ್ ಬರೀಬೇಕು, ಎಷ್ಟು ಅಟೆಂಡ್ ಮಾಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ಹೇಳ್ಬೇಕಾಗಿತ್ತು. ಅದಕ್ಕೆ ತಕ್ಕಂತೆ ನೀವು ಸಹ ನಮ್ಮ ಆ, ವ್ಯವಸ್ಥಾಪಕರು ನನ್ನನ್ನು ಇನ್ನೊಂದ್ಸರಿ ಬರಬೇಕು ಸರ್, ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ ಅಂತ ಅಂದಾಗ ನನಗೆ ಭಾಳ ಖುಷಿ ಆಯಿತು. ಅದರಿಂದ ಈ ದಿನ ನಿಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ನೋಡಿ, ಇವಾಗ ನಿಮ್ಗೆ ಇನ್ನೂ 3-4 ಡೇಸು ಟೈಮ್ ಇರೋದ್ರಿಂದ ಪರ್ಫೆಕ್ಟ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. 100ಕ್ಕೆ 100 ತೆಗಿಯೋದಕ್ಕೆ ಆಗಿರಲಿ, ನಿಮ್ಮ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದೇ ಆಗಿರಲಿ, ನನ್ನ ಕಷ್ಟ ಆಗ್ತಾ ಇದೆ ಸರ್ ಕೆಮಿಸ್ಟ್ರಿ, ಇವಾಗ ಏನು ಮಾಡ್ಬೇಕು ಸರ್ ಅರ್ಜೆಂಟಿಗೆ ಅನ್ನೋರಾಗಿರಲಿ, ಈ ಥರದವಕ್ಕೆ ನಾನೇ ಒಂದು ಓವರ್ ಆಲ್ ಐಡಿಯಾದ ಮೇಲೆ, ಈಗ ನಮ್ಮ ಸ್ನೇಹಿತರೊಬ್ಬರು ನನಗೆ ಮಾಡಿ ಕಳಿಸಿದ್ರು, ಅದನ್ನು ನಾನು ಒಂದು ಸ್ವಲ್ಪ ಕರೆಕ್ಷನ್ಸ್ ಮಾಡಿಸಿ ಅದನ್ನು ಫೈನಲ್ ಮಾಡಿ ಈಗ ಡಿಸ್ಪ್ಲೇ ಆಗ್ತಾ ಇದೆ. ಈಗ ನಮಗೆ ಕೆಮಿಸ್ಟ್ರಿನಲ್ಲಿ ಎಷ್ಟು ಲಾಸ್ ಬರ್ತವೆ, ಎಷ್ಟು ಡಿಫ್ರೆನ್ಸಸ್ ಬರೀಬೇಕು, ಎಷ್ಟು ಡೆರಿವೇಶನ್ಸ್ ಬರೀಬೇಕು, ಈಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ, ನಿಮಗೆ ಕಾಣಿಸಿದ್ರೆ ಅದನ್ನು ಓದ್ಕೊಳ್ಳೋದಕ್ಕೂ ಅವಕಾಶ ಇದೆ. ನಿಮ್ಮ ಟೀಚರ್ಸ್ಗೆ ಈ ಕಾಪಿನ ಕೊಡೋದಕ್ಕೂ ಸಹ ನಾನು ಹೇಳ್ತೇನೆ. ಈಗ ಲಾಸಲ್ಲಿ ನಮ್ಮದು ಫಸ್ಟ್ ಚಾಪ್ಟರ್ನಲ್ಲೇ 3 ಲಾಸ್ಗಳು ಬಂದ್ಬಿಡ್ತವೆ. ಒಂದು ಸೊಲ್ಯೂಷನ್ ಅನ್ನೋ ಚಾಪ್ಟರ್ನಲ್ಲಿ ಹೆನ್ರೀಸ್ ಲಾ, ರೌಲ್ಸ್ ಲಾ ಫಾರ್ ರಿಲೇಟಿವ್ ಲೋರಿಂಗ್ ಆಫ್ ಪೇಪರ್ ಪ್ರೆಷರ್, ಈ ಮೂರೂ ಸಹ ಫಸ್ಟ್ ಚಾಪ್ಟರ್ಸ್ ಸೊಲ್ಯೂಷನ್ಸ್ ಅಲ್ಲಿ ಬರ್ತವೆ. ಅವು ಮೂರರಲ್ಲಿ ಸಾಮಾನ್ಯವಾಗಿ ಒಂದನ್ನು ಅವಾಗವಾಗ ಕೇಳ್ತಾ ಇರ್ತಾರೆ. ಕೇಳಲೇಬೇಕು ಅಂತ ಏನಿಲ್ಲ, ಗ್ಯಾರಂಟಿ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ಆ ಲಾಗಳನ್ನ, ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ 3 ಲಾಸ್ ಇದೆ: ಫ್ಯಾರಡೆ ಫಸ್ಟ್ ಲಾ, ಫ್ಯಾರಡೆ ಸೆಕೆಂಡ್ ಲಾ, ಕಾಲ್ರಾಸ್ ಲಾ ಅಂತ. ಸೊಲ್ಯೂಷನ್ಸ್ ಅಲ್ಲಿ 3 ಲಾಸ್ ಇದೆ: ಹೆನ್ರೀಸ್ ಲಾ, ರೌಲ್ಸ್ ಲಾ ಫಾರ್ ರಿಲೇಟಿವ್ ಲೋರಿಂಗ್ ಆಫ್ ಪೇಪರ್ ಪ್ರೆಷರ್. ನೋಡಿ, ಇವಾಗ ನಿಮಗೆ ಈ ರೌಲ್ಸ್ ಲಾದಲ್ಲಿ 2 ಬರುತ್ತೆ: ರೌಲ್ಸ್ ಲಾ ಫಾರ್ ಲಿಕ್ವಿಡ್ ಸೊಲ್ಯೂಷನ್ಸ್, ರೌಲ್ಸ್ ಲಾ ಫಾರ್ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವೊಲಟೈಲ್ ಸಲ್ಯೂಟ್ಸ್. ಆ ಲಾಸ್ಟ್ ಮೊಮೆಂಟಲ್ಲಿ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋತೀರಿ. ರೌಲ್ಸ್ ಲಾ ಒಂದೇ ಇರೋದು ಅಂತ ಅಂದ್ಬಿಟ್ಟು ಒಂದಕ್ಕೇನೆ ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟು ನೀವು ಮೊದಲನೇ ಲಾ ಬರೆದ್ಬಿಟ್ಟು 2-3 ವರ್ಷದ ಹಿಂದೆ ಅದೇ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಮಕ್ಕಳು ಆ ಲಾನ ತಪ್ಪು ಬರೆದ್ಬಿಟ್ಟಿದ್ರು. ಅದಕ್ಕೋಸ್ಕರ ಸ್ವಲ್ಪ ನಾನು ಕನ್ಸೈಸ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಕ್ಕಳು ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಇದೆ. ಹೆನ್ರೀಸ್ ಲಾ ಅಂಡ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರಮ್, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ರೌಲ್ಸ್ ಲಾ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್, ನಾವು ಸ್ಟೇಟ್ ರೌಲ್ಸ್ ಲಾ ಅಂತ ಕೇಳೋದಿಲ್ಲ, ಸ್ಟೇಟ್ ರೌಲ್ಸ್ ಲಾ ಫಾರ್ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಕೇಳ್ತೀವಿ. ಇಲ್ಲ ಅಂದರೆ ಸ್ಟೇಟ್ಸ್ ರೌಲ್ಸ್ ಲಾ ಫಾರ್ ರಿಲೇಟಿವ್ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್ ಅಂತ ಕೇಳ್ತೀವಿ. ಅದನ್ನು ನೀವು ಕರೆಕ್ಟಾಗಿ ಕ್ವಶನ್ ಪೇಪರಲ್ಲಿ ಓದ್ಕೊಂಡು, ನಿಮ್ಗೆ ಆಲ್ರೆಡಿ ಎಕ್ಸಾಮಿನೇಷನಲ್ಲಿ 2-3 ಎಕ್ಸಾಮ್ನ ಬರೆದು ಅನುಭವ ಆಗಿದೆ ನಿಮಗೆ, ಯಾವ ರೀತಿ ಇರುತ್ತೆ ಎಕ್ಸಾಮಿನೇಷನ್ನು, ಯಾವ ರೀತಿ ಅಲ್ಲಿ ಇದು ಮಾಡಬೇಕು ಅದೆಲ್ಲ ಗೊತ್ತಿದೆ. ಎಕ್ಸಾಮಿನೇಷನ್ ಫಿಯರ್ ಎಲ್ಲ ಇವಾಗ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ಈಗ ನಿಮ್ಮ ಮ್ಯಾಥಮೆಟಿಕ್ಸ್ ಥರ ನಮಗೆ ಟೈಮ್ ಶಾರ್ಟೇಜ್ ಬರೋದಿಲ್ಲ. ಕೆಮಿಸ್ಟ್ರಿನಲ್ಲಿ ಟೈಮ್ ಶಾರ್ಟೇಜ್ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಿಮಗೆಲ್ಲ ಸೆಂಟೆನ್ಸ್ ಬೈ ಸೆಂಟೆನ್ಸ್, ವರ್ಡ್ ಬೈ ವರ್ಡಲ್ಲೇ ಮಾರ್ಕ್ಸ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಸಾಮಾನ್ಯವಾಗಿ ನಿಮ್ಗೆ ಅನುಭವ ಆಗಿದೆ ಸರ್, ಎಲ್ಲ ಕ್ವಶನ್ಸು ನಮ್ಗೆ ಆನ್ಸರ್ ಬರ್ತಾ ಇದೆ, ಬರಿತಾ ಇದ್ದೀವಿ, ಆದರೆ ಮಲ್ಟಿಪಲ್ ಚಾಯ್ಸಲ್ಲಿ ಮಾರ್ಕ್ಸ್ ಹೋಗ್ತಾ ಇದೆ. ಇದು ನಮಗೆ ಸಮಸ್ಯೆ ಆಗಿರೋದು. ಇದು ಕಾಮನ್ ಆಗಿ ಎಲ್ಲರಿಗೂ ಸಮಸ್ಯೆ ಆಗ್ತಕ್ಕಂಥದ್ದು ಇದೊಂದೇ. ಅದಕ್ಕೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನು ನೀವು ರೆಡಿ ಮಾಡ್ಕೊತಾ ಹೋಗಿ. ಕಾನ್ಸೆಪ್ಟ್ ಬೇಸ್ಡ್. ಈಗ ಹೆನ್ರೀಸ್ ಲಾ ಅಂದ್ರೆ ಏನು, ವಾಟ್ ಈಸ್ ದಿ ಮ್ಯಾಥಮೆಟಿಕಲ್ ಫಾರ್ಮುಲಾ, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂದ್ರೆ ಏನು, ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂದರೆ KH ವ್ಯಾಲ್ಯೂ. KH ವ್ಯಾಲ್ಯೂ ಜಾಸ್ತಿ ಇದ್ದರೆ ಸಾಲಿಬಿಲಿಟಿ ಕಡಿಮೆ ಇರುತ್ತೆ. ಇದನ್ನು ನೀವು ಜನರಲ್ ಆಗಿ ಜ್ಞಾಪಕ ಇಟ್ಕೊಂಡ್ರೆ, ಯಾವುದೋ ಒಂದು ಪ್ರಾಬ್ಲಮ್ ಟೈಪ್ ಕೇಳ್ತಾರೆ. ಈಗ 2 ಗ್ಯಾಸಸ್ ಕೊಡ್ತಾರೆ, ಆಕ್ಸಿಜನ್ನು ಮತ್ತು ನೈಟ್ರೋಜನ್ ಗ್ಯಾಸನ್ನು ಕೊಟ್ಬಿಟ್ಟು ಎರಡಕ್ಕೂ KH ವ್ಯಾಲ್ಯೂ ಕೊಡ್ತಾರೆ. ಒಂದಕ್ಕೆ ಜಾಸ್ತಿ ಕೊಟ್ಟಿರ್ತಾರೆ, ಇನ್ನೊಂದಕ್ಕೆ ಕಡಿಮೆ ಕೊಟ್ಟಿರ್ತಾರೆ. ಯಾವುದಕ್ಕೆ KH ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದು ಕಡಿಮೆ ಸಾಲಿಬಲ್ಲು. ನಿಮ್ಮದೇ ಆದ ಭಾಷೆನಲ್ಲಿ ನಿಮ್ಮದೇ ಆದಿದ್ರೆ, ಯಾಕೆಂದರೆ ಮಲ್ಟಿಪಲ್ ಚಾಯ್ಸು ಫಿಲ್ ಇನ್ ದಿ ಬ್ಲಾಂಕ್ಸಲ್ಲಿ ಬರೆಯುವಂಥದ್ದು ಏನಿರಲ್ಲ. ನೀವು ಡೈರೆಕ್ಟಾಗಿ ಆಪ್ಷನ್ ಎ ಆಪ್ಷನ್ ಬಿ ಅಂತ ಬರೆದ್ರೂ ಮಾರ್ಕ್ಸ್ ಕೊಡ್ತೀವಿ. ನೀವೇನು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಆಪ್ಷನ್ ಎ, ಇನ್ನೊಂದು ಮುಂದಕ್ಕೆ ಆನ್ಸರ್ನ ಬರೆಯೋದು ಏನು ಬೇಕಾಗಿಲ್ಲ. ಕರೆಕ್ಟಾಗಿ ಕ್ವಶನ್ ನಂಬರ್ 1
ಆಪ್ಷನ್ ಏನೋ ಬಿನೋ ಸಿನೋ ಏನು ಕರೆಕ್ಟಾಗಿರುತ್ತೆ ಅದನ್ನು ಬರೀ. ಸೊ ಹೆನ್ರೀಸ್ ಲಾ, ರೌಲ್ಸ್ ಲಾ, ರೌಲ್ಸ್ ಲಾ ಫಾರ್ ರಿಲೇಟಿವ್ ಲೋರಿಂಗ್ ಆಫ್ ಎ ಪ್ರೆಷರ್, ಫ್ಯಾರಡೆ ಫಸ್ಟ್ ಲಾ, ಫ್ಯಾರಡೆ ಸೆಕೆಂಡ್ ಲಾ, ಕಾಲ್ರಸ್ ಲಾ, ಈ 4 ಲಾನು, ಸೊ ಟೋಟಲಿ 6 ಲಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ಎಷ್ಟು ಡಿಫ್ರೆನ್ಸಸ್ನ ಓದ್ಕೋಬೇಕು ಅಂತನೂ ಮಾಡ್ಕೊಂಡಿದ್ದೀವಿ ಈಗ. ಈಗ ಅದರಲ್ಲೇ ನಿಮಗೆ ಮಲ್ಟಿಪಲ್ ಚಾಯ್ಸನ್ನು ಸಹ ಕವರ್ ಆಗ್ಬಿಡ್ತವೆ. ಐಡಿಯಲ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಈಗ ಐಡಿಯಲ್ ಅಂದರೆ ಒಬೇಸ್ ರೌಲ್ಸ್ ಲಾ. ಸೊ ಇದರಲ್ಲಿ ಐಡಿಯಲಲ್ಲಿ, ಈಗ ನಾನ್ ಐಡಿಯಲಿ ಡಸ್ ನಾಟ್ ಒಬೇ ರೌಲ್ಸ್ ಲಾ. ಆಮೇಲೆ ಮತ್ತೆ ಇನ್ನೊಂದು ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0. ಇದರಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್, ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ ನಾಟ್ ಈಕ್ವಲ್ ಟು 0, ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಈಕ್ವಲ್ ಟು 0 ಐಡಿಯಲಲ್ಲಿ. ಅವನ್ನ ನಿಮ್ಗೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಇನ್ನ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಸೊಲ್ಯೂಷನ್ಸ್ ಫ್ರಮ್ ರೌಲ್ಸ್ ಲಾ ಅಂದರೆ ಗಿವ್ ದಿ 3 ಡಿಫರೆನ್ಸಸ್ ಬಿಟ್ವೀನ್ ಸೊಲ್ಯೂಷನ್ ಹ್ಯಾವಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ನೆಗೆಟಿವ್ ಡಿವಿಯೇಷನ್, ಅಲ್ಲೂ ಒಂದು ಬರೋ ಚಾನ್ಸಸ್ ಇರುತ್ತೆ. ನೀವು ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಆಮೇಲೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪು, ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪು, ಅವೆರಡರದ್ದು ಡಿಫ್ರೆನ್ಸಸ್ ಕೇಳ್ತಾರೆ. ಅವೆರಡು ಡಿಫ್ರೆನ್ಸಸ್ಸನ್ನು ನೀವು ಡೆಫಿನೇಷನ್ಸೇ ಒಂದು ಡಿಫ್ರೆನ್ಸ್ ಆಗುತ್ತೆ. ಈಗ ಬಾಯ್ಲಿಂಗ್ ಪಾಯಿಂಟು ಮಿನಿಮಮ್ ಬರಬೇಕು ಅಂದರೆ ವೇಪರ್ ಪ್ರೆಷರು ಜಾಸ್ತಿ ಇರಬೇಕು. ಬಾಯ್ಲಿಂಗ್ ಪಾಯಿಂಟು ಮ್ಯಾಕ್ಸಿಮಮ್ ಬರಬೇಕು ಅಂದರೆ ವೇಪರ್ ಪ್ರೆಷರು ಕಡಿಮೆ ಇರಬೇಕು. ವೇಪರ್ ಪ್ರೆಷರು ಕಡಿಮೆ ಇರಬೇಕು ಅಂದರೆ ಎ ಬಿ ಇಂಟ್ರಾಕ್ಷನ್ಸು ಸ್ಟ್ರಾಂಗರ್ ಇರಬೇಕು. ವೇಪರ್ ಪ್ರೆಷರು ಜಾಸ್ತಿ ಬರಬೇಕು ಅಂದರೆ ಎ ಬಿ ಇಂಟ್ರಾಕ್ಷನ್ಸು ವೀಕರ್ ಇರಬೇಕು. ಈ ಥರ ಮಿನಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪು, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್ ಅಜಿಯೋಟ್ರೋಪ್ ಬಗ್ಗೆನೂ ಡಿಫ್ರೆನ್ಸಸ್ನ ತಗೊಳ್ಳಿ. ಆಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಅಯಾನಿಕ್ ಕಂಡಕ್ಟಿವಿಟಿ. ಸೊ ಇದನ್ನು ಸಹ ನಾವು NCERT ಟೆಕ್ಸ್ಟ್ ಬುಕ್ಕಲ್ಲೂ ಡಿಫ್ರೆನ್ಸಸ್ನ ಕೊಟ್ಟಿದ್ದಾರೆ, ಅಂದರೆ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಈಗ ನಮ್ಮ ಜೀವಿತ್ ಪಬ್ಲಿಕೇಶನ್ಸ್ ವೆರಿ ಕ್ಲಿಯರಾಗಿ ಡಿಫ್ರೆನ್ಸಸ್ನ ಕೊಟ್ಟಿದ್ದೀವಿ. ಸೊ ಮತ್ತೆ ನಿಮ್ಮ ಟೀಚರ್ಸ್ನು ಸಹ ಡಿಫ್ರೆನ್ಸಸ್ನ ಮಾಡಿದ್ದಾರೆ. ಆಮೇಲೆ ಕ್ರೈಸಲ್ಲಿ ಇರ್ತಕ್ಕಂಥ ಬುಕ್ಸ್ ಮಾಡಿರೋದ್ರಲ್ಲೂ ಅದರಲ್ಲೂ ನಾನು ನೋಡಿದ್ದೀನಿ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಯಾವ್ದನ್ನಾರು ಓದ್ಕೊಳ್ಳಿ. ನಾನು ಈ ಕ್ವಶನ್ಸ್ಗೆ ಬರೆಯೋದಕ್ಕೆ ರೆಡಿ ಇದ್ದೀನಾ ಅದನ್ನು ಒಂದು ನೋಡ್ಕೊಳ್ಳಿ. ಆಮೇಲೆ ಪ್ರೈಮರಿ ಅಂಡ್ ಸೆಕೆಂಡರಿ ಬ್ಯಾಟ್ರೀಸ್. ಪ್ರೈಮರಿ ಬ್ಯಾಟ್ರೀಸ್ ಅಂದ್ರೇನು, ಸೆಕೆಂಡರಿ ಬ್ಯಾಟ್ರೀಸ್ ಅಂದ್ರೇನು? ಪ್ರೈಮರಿ ಬ್ಯಾಟ್ರೀಸು ರೀಚಾರ್ಜಬಲ್ಲು, ಸೆಕೆಂಡರಿ ಇದು ನಾನ್ ರೀಚಾರ್ಜಬಲ್ಲು ಪ್ರೈಮರಿ ಬ್ಯಾಟ್ರಿ, ಸೆಕೆಂಡರಿ ಬ್ಯಾಟ್ರಿ ರೀಚಾರ್ಜಬಲ್ಲು. ಅವಕ್ಕೆ ಡಿಫ್ರೆನ್ಸಸ್ ಏನು ಬರುತ್ತೆ ಅವನ್ನ ಬರ್ಕೊಳ್ಳಿ. ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ನೋಡಿ, ಇದು ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ಬರ್ತಕ್ಕಂಥದ್ದು. ಆರ್ಡರ್ ಅಂದರೆ ಸಮ್ ಆಫ್ ದಿ ಪವರ್ಸ್ ಆಫ್ ದಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಫ್ ರಿಯಾಕ್ಟೆಂಟ್ಸ್ ರೈಸ್ ಟು ದಿ ಅಪ್ರೋಪ್ರಿಯೇಟ್ ಪವರ್ಸ್ ಅಂತ ಏನಿದೆ, ಅದನ್ನು ನಾವು ಮೇಲ್ಗಡೆ ಇರ್ತಕ್ಕಂಥ ರೇಟ್ ಈಕ್ವೇಷನ್ ಇರ್ತಕ್ಕಂಥ ಪವರ್ಸನ್ನು ಆ್ಯಡ್ ಮಾಡಿಕೊಂಡ್ರೆ ಆರ್ಡರ್ ಬರುತ್ತೆ. ಮಾಲಿಕ್ಯುಲಾರಿಟಿ ಅಂತ ಅಂದರೆ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಪ್ರೆಸೆಂಟ್ ಇನ್ ದಿ ಎಲಿಮೆಂಟರಿ ರಿಯಾಕ್ಷನ್ ಆಫ್ ದಿ ಕಾಂಪ್ಲೆಕ್ಸ್ ರಿಯಾಕ್ಷನ್. ಸೊ ಎಲಿಮೆಂಟರಿ ಸ್ಟೆಪ್ ಆಫ್ ದಿ ರಿಯಾಕ್ಷನ್ ಇಸ್ ಕಾಲ್ಡ್ ಮಾಲಿಕ್ಯುಲಾರಿಟಿ. ಮಾಲಿಕ್ಯುಲಾರಿಟಿ ಈಸ್ ಥಿಯರಿಟಿಕಲ್, ಆರ್ಡರ್ ಈಸ್ ಎಕ್ಸ್ಪೆರಿಮೆಂಟಲ್. ಸೊ ಅದರಿಂದ ಅಲ್ಲಿ ಒಂದು 3 ಡಿಫ್ರೆನ್ಸಸ್, ನೀವು ಲಾಸ್ಟ್ ಮೊಮೆಂಟಲ್ಲಿ ಮೂರು ಡಿಫ್ರೆನ್ಸಸ್ ನಾನು ಕರೆಕ್ಟಾಗಿ ಬರೀತೀನಿ. ಲ್ಯಾಂಥನೈಟ್ಸು, ಆಕ್ಟಿನೈಟ್ಸು, ಡಬಲ್ ಸಾಲ್ಟ್ಸು, ಕಾಂಪ್ಲೆಕ್ಸ್ ಸಾಲ್ಟ್ಸು. ಸೊ ಮತ್ತೆ SN1 ನೀವು SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಕಲ್ತಿದ್ದೀರಿ. ಈಗ ಇತ್ತೀಚೆಗೆ ಡಿಫ್ರೆನ್ಸಸ್ ಬಿಟ್ವೀನ್ SN1 ಮೆಕ್ಯಾನಿಸಮ್ ಮತ್ತು SN2 ಮೆಕ್ಯಾನಿಸಮು ಕೇಳ್ತಾ ಇದ್ದೀವಿ. ಸೊ ಅದರಿಂದ ಈಗ ನಾನು ಇಂಪಾರ್ಟೆಂಟಾಗಿ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಹತ್ರ ಆನ್ಸರ್ಸ್ ಆಲ್ರೆಡಿ ಇದೆ. ನಾನು ಅದು ಕ್ವಶನ್ ಹೇಳ್ಬಿಟ್ಟು ಮತ್ತೆ ಆನ್ಸರ್ಸ್ ಹೇಳ್ತಾ ಹೋದ್ರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಈಗ ನಮಗಿರ್ತಕ್ಕಂಥ 1.5 ಗಂಟೆ ಟೈಮಲ್ಲಿ ಈಗ ಈ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ನಿಮಗೆ ಅದರಲ್ಲಿ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಯಾವುದಕ್ಕೆ ಬೇಕೋ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಅರ್ಧ ಗಂಟೆ ಟೈಮನ್ನು MCQs ತಗೊಳ್ಳೋಣ. MCQsನ ಈಗ ಡೈರೆಕ್ಟಾಗಿ MCQ ಒಂದು 90% ಬಂದ್ಬಿಡ್ತವೆ. ಇಂಡೈರೆಕ್ಟಾಗಿ ಯಾವ ರೀತಿ ಕೇಳ್ಬೋದು ಅಂತ ನಾನು ಲಾಸ್ಟ್ ಬಂದಾಗ ಟ್ರೈ ಮಾಡಿದ್ದೆ. ಬಟ್ ಅದರಲ್ಲಿ ನಿಮ್ಮ ಕ್ಲಾರಿಫಿಕೇಶನ್ ಆಯಿತೋ ಏನೋ ಗೊತ್ತಿಲ್ಲ. ಬಟ್ ಈ ವಾರನೂ ಸಹ ಅದು ಟುಡೇ ಆಲ್ಸೋ ವಿ ಕ್ಯಾನ್ ಟೇಕ್ ಸಮ್ ಇಂಪಾರ್ಟೆಂಟ್ MCQs ಬೇಸ್ಡ್ ಆನ್ ದಿ ಕಾನ್ಸೆಪ್ಟ್ಸ್. ಸ್ಟಾರ್ಚು ಮತ್ತು ಗ್ಲೈಕೋಜನ್ಗೂ ಡಿಫ್ರೆನ್ಸಸ್ಸು, ಗ್ಲೈಕೋಜನು ಸೆಲ್ಯುಲೋಸ್ಗೂ ಡಿಫ್ರೆನ್ಸಸ್ಸು, ಅಮೈಲೋಪೆಕ್ಟಿನ್ಗೂ ಡಿಫ್ರೆನ್ಸಸ್ಸು, ಫೈಬ್ರಸ್ ಆ್ಯಂಡ್ ಗ್ಲಾಬ್ಯುಲರ್ ಪ್ರೋಟೀನ್ಸ್ಗೆ ಡಿಫ್ರೆನ್ಸಸ್ಸು, DNA ಮತ್ತು RNAಗೆ ಡಿಫ್ರೆನ್ಸಸ್ಸು. ಇಲ್ಲಿ ಇಷ್ಟು ಡಿಫ್ರೆನ್ಸಸ್ನ ನಾವು ಐಡೆಂಟಿಫೈ ಮಾಡಿದ್ದೀವ. ಆಮೇಲೆ ಡೆರಿವೇಷನ್ಸಲ್ಲಿ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ 0 ಆರ್ಡರ್, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಫಸ್ಟ್ ಆರ್ಡರ್, ಇಂಟಿಗ್ರೇಟೆಡ್ ಗ್ಯಾಸ್ ಈಕ್ವೇಷನ್ ಫಾರ್ ದಿ ಫಸ್ಟ್ ಆರ್ಡರ್. ಈ 3ರಲ್ಲಿ 200% ಒಂದು ಕ್ವಶನ್ನು ಎಕ್ಸಾಮಿನೇಷನ್ಗೆ ಇದ್ದೇ ಇರುತ್ತೆ. ಅದೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಸೊ ಅದರಿಂದ ಈ 3ನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ಚೂರು ತಪ್ಪಿರಬಾರ್ದು. ಮೊನ್ನೆನೂ ಹೇಳಿದ್ದೀನಿ, ನಾನು ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ, ಮಾರ್ಕ್ಸು ನಿಮ್ಗೆ 1-2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕೆ ಅಂದರೆ ಬರೀ ಸ್ಕೆಲೆಟಾನ್ ಈಕ್ವೇಷನ್ ಬರ್ದಿರ್ತೀರಿ. ಕನ್ಸಿಡರ್
ದಿ zero order reaction of the type R giving rise to P. Zero order reaction is one in which rate is directly proportional to zero power of the reactant concentration. That means rate is independent on the concentration of reactant. ಈ ತರ ಬರಲಿ ಅದು. ಆ ಥರ ಬರೆದಾಗ ಆಮೇಲೆ ರೇಟ್ ಇಸ್ ಈಕ್ವಲ್ ಟು ಅದಕ್ಕೆ ಎಕ್ಸ್ಪ್ರೆಷನ್ಸ್ ತಗೋತೀರಿ. ಆಮೇಲೆ ಇಸ್ ಈಕ್ವಲ್ ಟು ಕೆ ಅಂತ ತಗೋತೀರಿ. ವಾಟ್ ಈಸ್ ಕೆ ಅಂತ ಬರಿಬೇಕು. ಕೆ ಈಸ್ ದಿ ರೇಟ್ ಕಾನ್ಸ್ಟೆಂಟ್ ಫಾರ್ ದಿ ಝೀರೋ ಆರ್ಡರ್ ರಿಯಾಕ್ಷನ್. ಆಮೇಲೆ ಅಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ನಿಮ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಡರ್ rate constant units are rate of the reaction and rate constant units are same ಅಂತ ಕೇಳ್ತಾರೆ. ರೇಟ್ ಕಾನ್ಸ್ಟೆಂಟ್ ಯೂನಿಟ್ ರೇಟ್ ಆಫ್ ರಿಯಾಕ್ಷನ್ ಯೂನಿಟ್ ಸೇಮ್ ಇರ್ತಕ್ಕಂಥದ್ದು ಓನ್ಲಿ ಇನ್ ದಿ ಕೇಸ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಅದನ್ನು ನಾವು ನೋಡ್ಕೊಳ್ಳಿ ಅದನ್ನ. ಆಮೇಲೆ ಒಂದು ಗ್ರಾಫ್ ಕೊಡ್ತಾರೆ. ಆ ಗ್ರಾಫ್ ಕೊಟ್ಬಿಟ್ಟು ವಾಟ್ ಈಸ್ ದಿ ಆರ್ಡರ್ ಆಫ್ ದಿಸ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಗ್ರಾಫಲ್ಲಿ ಏನಿರುತ್ತೆ, ಆರ್ ವರ್ಸಸ್ ಟೈಮ್ ಒಂದು ಗ್ರಾಫ್ ಕೊಟ್ಟಿರ್ತಾರೆ. ಆರ್ ವರ್ಸಸ್ ಟೈಮ್ ಪಾಸ್ಡ್ ಇದು ಈಗ ಅದರಲ್ಲಿ ಆರ್ ವರ್ಸಸ್ ಟೈಮ್ ಏನಾದ್ರೂ ಲೀನಿಯರ್ ಈಗ ಗ್ರಾಫ್ ಕೊಟ್ಟಿದ್ರೆ ಅದು ಝೀರೋ ಆರ್ಡರು, ಲ್ಯಾನ್ ವರ್ಸಸ್ ಟೈಮ್ ಕೊಟ್ಟಿದ್ರೆ ಅದು ಫಸ್ಟ್ ಆರ್ಡರು. ಈ ಥರ ಒಂದೊಂದನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ತಾ ಹೋಗಿ ಅದ್ರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಇಂಟಿಗ್ರೇಟೆಡ್ ರೇಟ್ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ಏನು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಝೀರೋ ಆರ್ಡರ್, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಫಸ್ಟ್ ಆರ್ಡರ್, ಇಂಟಿಗ್ರೇಟೆಡ್ ಗ್ಯಾಸ್ ಫೇಸ್ ಈಕ್ವೇಷನ್ ಫಾರ್ ಫಸ್ಟ್ ಆರ್ಡರ್. ಈ ಮೂರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ಮೋಲಾರ್ ಮಾಸ್ ಆಫ್ ದಿ ಸಾಲ್ಯೂಟ್ ಯೂಸಿಂಗ್ ಆರ್ ಎಲ್ ವಿ ಪಿ, ಡೆಲ್ಟಾ ಟಿ ಬಿ, ಡೆಲ್ಟಾ ಟಿ ಎಫ್ ಅಂಡ್ ಪೈ ಅಂತ ಇದೆಯಲ್ಲ, ಇವು 4 ಡೆರಿವೇಶನ್ಸ್ ಬರ್ತವೆ. ಆ ಡೆರಿವೇಶನ್ಸನ್ನ ನೀವು ಕಲ್ತ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಕೇಳ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಪಾರ್ಟ್. ಆದರೆ ಈ 4 ಫಾರ್ಮಲ್ ಆದಮೇಲೆ ಒಂದು ಪ್ರಾಬ್ಲಮ್ ಅಂತೂ ನಡೆಯುದು. ಒಂದು ಪ್ರಾಬ್ಲಮ್ ಅಂತೂ 100% ಗ್ಯಾರಂಟಿ ಕೊಡ್ತಾರೆ. ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್. ದಟ್ ಇಟ್ ಸೆಲ್ಫ್ ಇಸ್ ದಿ ರೌಲ್ಸ್ ಲಾ. ಆಮೇಲೆ ರೌಲ್ಸ್ ಲಾ ಆಫ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದು ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್. ಆಲ್ ಮೇಲೆನೆ ನೀವು ಇಲ್ಲಿ ಪ್ರಾಬ್ಲಮ್ ಮಾಡಬೇಕಾಗುತ್ತೆ. ಇನ್ನೊಂದು ಎಲಿವೇಶನ್ ಇನ್ ದಿ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ದಿ ಫ್ರೀಸಿಂಗ್ ಪಾಯಿಂಟ್ ಅಂಡ್ ಆಸ್ಮಾಟಿಕ್ ಪ್ರೆಷರ್. ಸೊ ಆಸ್ಮಾಸಿಸ್ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಐಸೋಟಾನಿಕ್ ಸೊಲ್ಯೂಷನ್ ಅಂದ್ರೇನು, ಹೈಪರ್ಟಾನಿಕ್ ಸೊಲ್ಯೂಷನ್ ಅಂದ್ರು, ಹೈಪೋಟಾನಿಕ್ ಸೊಲ್ಯೂಷನ್ಸ್ ಅಂದ್ರೇನು, ಹೌ ಟು ಪ್ಯೂರಿಫೈ ದಿ ಸಿ ವಾಟರ್ ಬೈ ಯೂಸಿಂಗ್ ದಿ ರಿವರ್ಸ್ ಆಸ್ಮಾಸಿಸ್, ವಾಟ್ ಈಸ್ ರಿವರ್ಸ್ ಆಸ್ಮಾಸಿಸ್, ಇವೆಲ್ಲ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಬರ್ತವೆ. ಅಲ್ಲಿ ನೋಡ್ಕೊಂಡಿರಿ. ನಿಮಗೆ ಈ ಮೊದಲ ಈ ಎರಡರಿಂದ ಈ 3 ಕ್ವಶನ್ಸಿಂದ ನಿಮಗೆ 200% 3 ಮಾರ್ಕ್ಸು ಎಕ್ಸಾಮಿನೇಷನ್ ಇದ್ದೇ ಇರುತ್ತೆ. ಯಾಕೆಂದರೆ ಇಲ್ಲಿ 4 ಫಾರ್ಮುಲಾ ಇದೆ, ಒಂದು ಪ್ರಾಬ್ಲಮ್ ಕೇಳಲೇಬೇಕು. 3 ಡೆರಿವೇಶನ್ಸ್ ಇದೆ, ಒಂದು ಡೆರಿವೇಶನ್ ಕೇಳಲೇಬೇಕು. ಯಾಕೆಂದರೆ ಅದನ್ನ ಬಿಟ್ಟು ಬೇರೆದು ನಿಮ್ಗೇನು ಇಲ್ಲ ಆ ಸಬ್ಜೆಕ್ಟಲ್ಲಿ ಕೇಳೋದಕ್ಕೆ. ಯಾಕೆಂದರೆ 2 ಕ್ವಶನ್ ಬರಲೇಬೇಕು, ಒಂದನ್ನ ಇದ್ರ ಮೇಲೆ ಕೇಳಲೇಬೇಕಾಗುತ್ತೆ. ಅದರಿಂದ ದಿಸ್ ಈಸ್ ವೆರಿ ಇಂಪಾರ್ಟೆಂಟು, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಮತ್ತು ಪ್ರಾಬ್ಲಮ್ಸ್. ಸೊ ಆಮೇಲೆ ಇಲ್ಲಿ ನೋಡಿ 2 ಮಾರ್ಕ್ಸಲ್ಲಿ ಅಥವಾ ಪ್ರಾಬ್ಲಮ್ಸಲ್ಲಿ ಇಲ್ಲಿ ಹಾಫ್ ಲೈಫ್ ಪೀರಿಯಡ್ ಎಕ್ಸ್ಪ್ರೆಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ಪೀರಿಯಡ್ ಎಕ್ಸ್ಪ್ರೆಷನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇವೆರಡನ್ನು ಮಾಡಿದಿರಿ. ಇದರಲ್ಲಿ ಏನು ಬಂದಿದೆ, ಟಿ ಆಫ್ ಇಸ್ ಈಕ್ವಲ್ ಟು ಆರ್ ನಾಟ್ ಡಿವೈಡೆಡ್ ಬೈ 2K. ಇದರಲ್ಲಿ ಏನು ಬಂದಿದೆ, ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ನೋಡಿ ಇವೆರಡರಲ್ಲಿ. ಆಮೇಲೆ ಅಲ್ಲಿ ಒಂದು MCQsನ ಹಾಟ್ ಸೆಲ್ ಕೇಳೋ ಚಾನ್ಸಸ್ ಇರುತ್ತೆ. ಇನ್ ದಿ ಕೇಸ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಆಸ್ ದಿ ಟೆಂಪರೇಚರ್ ಇನ್ಕ್ರೀಸಸ್ ಹಾಫ್ ಲೈಫ್ ಪೀರಿಯಡ್ ಅದೊಂದು ಕೇಳ್ತಾರೆ. ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ಲಿ ಟಿ ಆಫ್ ಇಸ್ ಈಕ್ವಲ್ ಟು ಆರ್ ನಾಟ್ ಡಿವೈಡೆಡ್ ಬೈ ಕೆ ಇದೆ. ಕೆ ಈಸ್ ಇಂಡಿಪೆಂಡೆಂಟ್ ಆನ್ ಕಾನ್ಸಂಟ್ರೇಷನ್, ಬಟ್ ಸ್ಮಾಲ್ ಕೆ ದಟ್ ಈಸ್ ದಿ ರೇಟ್ ಕಾನ್ಸ್ಟೆಂಟ್ mainly depends on temperature. As the temperature increases, rate constant increases, half-life period decreases. So ಅದು ಹಾಟ್ ಸೆಲ್ ಬರೋ ಕ್ವಶನ್ಸ್ ಅದು. ಸೊ ಅವೆರಡ್ರ ಮೇಲೂ ಎರಡು, ಈವನ್ ಇನ್ ದಿ ಝೀರೋ ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಎಲ್ಲದರಲ್ಲೂ ಆಸ್ ದಿ ಟೆಂಪರೇಚರ್ ಇನ್ಕ್ರೀಸಸ್ ಹಾಫ್ ಲೈಫ್ ಪೀರಿಯಡ್ ಡಿಕ್ರೀಸಸ್. ಅದನ್ನು ನೋಡ್ಕೊಳ್ಳಿ. ಹರೀನಿಯಸ್ ಈಕ್ವೇಷನ್ ಅಲ್ಲಿ ಕೆ ಇಸ್ ಈಕ್ವಲ್ ಟು ಎ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಇ ಎ ಡಿವೈಡೆಡ್ ಬೈ ಆರ್ ಟಿ ಅಂತಿದೆಯಲ್ಲ, ಅದನ್ನು ಲೀನಿಯರ್ ಫಾರಮು ಕನ್ವರ್ಟ್ ಮಾಡ್ಕೊಳ್ಳಿ. ಆಮೇಲೆ ಲೀನಿಯರ್ ಫಾರ್ಮ್ಯಾಟಲ್ಲಿ ಇದೆ. ಇ ಎ ಕ್ಯಾಲ್ಕುಲೇಷನ್ ಅಟ್ 2 ಡಿಫ್ರೆಂಟ್ ಟೆಂಪರೇಚರ್ಸ್ಗೂ ಮಾಡ್ಕೊಳ್ಳಿ.
ಅಥವಾ ಗ್ರಾಫಿಕಲ್ ಮೆಥಡ್ಗಾರು ಮಾಡ್ಕೊಳ್ಳಿ. ಇದ್ರ ಮೇಲೆ ಇಲ್ಲಿ ಒಂದು ಪ್ರಾಬ್ಲಮನ್ನು ಕೇಳ್ತಾರೆ. ನಿಮ್ಮ ಕೆಮಿಕಲ್ ಕೈನೆಟಿಕ್ಸಲ್ಲಿ ಎರಡು ಪ್ರಾಬ್ಲಮನ್ನು ಕೇಳಬೇಕು. ಒಂದು ಪ್ರಾಬ್ಲಮ್ಮು ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಮೇಲೆ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ಮು ಅರಿನಿಯಸ್ ಈಕ್ವೇಶನ್ ಅಲ್ಲಿ ಬರುತ್ತೆ. ಇಲ್ಲಿ ಎರಡು ಡಿಫ್ರೆಂಟ್ ಟೆಂಪರೇಚರ್ಸ್ ಅಲ್ಲಿ ಒಂದಿದೆ. ಎರಡು ಡಿಫ್ರೆಂಟ್ ಟೆಂಪರೇಚರ್ಸ್ ಅಲ್ಲಿ ಅಂದ್ರೆ ಲಾಗ್ K2 ಡಿವೈಡೆಡ್ ಬೈ K1 ಇಸ್ ಈಕ್ವಲ್ ಟು EA ಡಿವೈಡೆಡ್ ಬೈ 2.303 RT T2 ಮೈನಸ್ T1 ಡಿವೈಡೆಡ್ ಬೈ T1 T2. ಇಲ್ಲಿ ಒಂದು ಪ್ರಾಬ್ಲಮ್ಮು ಬರುತ್ತೆ. ಅದರಿಂದ ಮತ್ತೆ ಗ್ರಾಫಿಕಲ್ ಮೆಥಡ್ ಮೇಲೂ ಒಂದು ಪ್ರಾಬ್ಲಮನ್ನು ನಾವು ಕ್ವಶನ್ ಬ್ಯಾಂಕಲ್ಲಿ ಹಾಕಿದ್ದೀವಿ. PU ಬೋರ್ಡಿಂದ ಬಂದಿರತಕ್ಕಂಥ ಕ್ವಶನ್ ಬ್ಯಾಂಕ್ ಮೇಲೂ ಹಾಕಿದ್ದೀವಿ. ನೀವು ಇನ್ನೂ ಒಂದು ಇಂಪಾರ್ಟೆಂಟನ್ನು ತಿಳ್ಕೊಳ್ಳಿ. PU ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಲ್ಲಿ ಇವಾಗ ಎಲ್ಲ ಕ್ವಶನ್ಗೆ ಆಗದೆ ಇದ್ರೂ ಮಲ್ಟಿಪಲ್ ಚಾಯ್ಸ್ಗೆ ಮತ್ತೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸನ್ನು ಚೆನ್ನಾಗಿ ನಿಮ್ಮ ಟೀಚರ್ಸ್ ಹತ್ರ ಆನ್ಸರ್ ಮಾಡಿಸ್ಕೊಂಡು ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು 80%ವರೆಗೂ ಅದರಲ್ಲೇ ಕವರ್ ಆಗುತ್ತೆ. ನಾನು ತಿಳ್ಕೊಂಡಿರೋ ಪ್ರಕಾರ ಕವರ್ ಆಗುತ್ತೆ. ಅದರಿಂದ ಅವನ್ನ ತಿಳ್ಕೊಳ್ಳಿ. ನಿಮ್ಮ ಹತ್ರ ಆನ್ಸರ್ಸ್ ಅವೈಲೇಬಿಲಿಟಿ ಇಲ್ಲ ಅಂದರೆ ನಿಮ್ಮ ಸರ್ಗೆ ಇಲ್ಲಿ ಕ್ರೈಸಲ್ಲಿ ಮ್ಯಾನೇಜ್ಮೆಂಟ್ ಕೇಳಿದ್ರೆ ನಾನು ಇವತ್ತೇ ಬೇಕಾದ್ರೆ ನಾನು ಇಮಿಡಿಯೇಟ್ಗೆ ಎಲ್ಲ ಅವರ ವಾಟ್ಸಪ್ ಗ್ರೂಪ್ಗೆ ಪೋಸ್ಟ್ ಮಾಡ್ತೀನಿ. ಅವರು ನಿಮ್ಗೆ ಪೋಸ್ಟ್ ಮಾಡ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಇದೆಲ್ಲ ನಾನು ರೆಡಿ ಮಾಡಿದ್ದೀನಿ. ಇದು ಅಲ್ಲಿ ಅವಶ್ಯಕತೆ ಇದ್ದರೆ ನಿಮ್ಮ ಟೀಚರ್ಸ್ ಕೇಳಿ ನನ್ನ ಹತ್ರ ತರಿಸ್ಕೊಳ್ಳಿ. ಇಲ್ಲ ಅಂದರೆ ಇದೆ ಸರ್ ನಮ್ಮ ಹತ್ರ ಅಂದರೆ ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ಈಗ ನಾನು ಇಲ್ಲಿ ಹೇಳಿರೋದ್ರಲ್ಲಿ ನೋಡಿ, ಇಲ್ಲಿ 3 ಮಾರ್ಕ್ಸ್ ಬರುತ್ತೆ, ಮತ್ತೆ ಇಲ್ಲಿ 3 ಮಾರ್ಕ್ಸ್ ಬರುತ್ತೆ, ಮತ್ತೆ ಇಲ್ಲಿ 3 ಮಾರ್ಕ್ಸ್ ಬರುತ್ತೆ. ಟೋಟಲಿ ಈ ಡೆರಿವೇಶನ್ ಸ್ಪಾಟಲ್ಲಿ ಕನಿಷ್ಠ ಜಾಸ್ತಿ ಬರ್ಬೋದು, ಕನಿಷ್ಠ 9 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬರುತ್ತೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಎಂಡಲ್ಲಿ ಟೈಮ್ ಕೊಟ್ಟಾಗ ನಿಮ್ಗೆ ಏನಾದ್ರು ಡೆರಿವೇಶನ್ ಸರ ಫಾರ್ಮುಲಾ ಪ್ರಾಬ್ಲಮ್ ಮಾಡೋದು ಹೆಂಗೆ ಅದನ್ನು ಹೇಳಿದ್ರೆ ಬೇಕಾದ್ರೆ ನಾನು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲ ನೋಡಿ ನಿಮ್ಮ ಟೀಚರ್ಸು ಎಲ್ಲ ಗುಡ್ ಟೀಚರ್ಸ್ ಇದ್ದಾರೆ. ನಿಮ್ಮ ಟೀಚರ್ ಮೇಲೆ ನಂಬಿಕೆ ಇಟ್ಟು ಅವ್ರನ್ನೇ ಜಾಸ್ತಿ ಕೇಳ್ಕೊಳ್ಳಿ. ನಾನು ಯಾವತ್ತೋ ಒಂದು ದಿವಸ ಬಂದ್ಬಿಟ್ಟು ನಾನು ರಿಸಲ್ಟ್ ತರಿಸ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಈ ಥರ ಆಗ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ಮ ಟೀಚರ್ಸ್ ಹೆಲ್ಪನ್ನೇ ತಗೊಳ್ಳಿ. ನಿಮ್ಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಮ್ಯಾನುಫ್ಯಾಕ್ಚರ್ ಪ್ರೋಸೆಸ್ಸಲ್ಲಿ ನೀವು ಯಾವುದೇ ಕ್ವಶನ್ ಪೇಪರ್ ನೋಡಿ, KMNO4 K2CR207 ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ 3 ಮಾರ್ಕ್ಸ್ಗೆ ಎಲ್ಲ ಎಕ್ಸಾಮಲ್ಲೂ ಇದುವರೆಗೂ ಬಂದಿದೆ. ಬೈ ಚಾನ್ಸ್ ಏನಾದ್ರೂ ಬರಲಿಲ್ಲ ಈ ಎರಡಲ್ಲೊಂದು ಅಂದರೆ 99% ಇದರಲ್ಲೇ ಬರುತ್ತೆ. ಬರಲಿಲ್ಲ ಅಂದರೆ ಆಕ್ಸಿಡೇಷನ್ ಪ್ರಾಪರ್ಟೀಸ್ ಆಫ್ KMNO4 ಅಂಡ್ K2CR207 ನಾಲ್ಕು ಪ್ರಾಪರ್ಟೀಸ್ ಇದೆ. ಆ ನಾಲ್ಕು ಪ್ರಾಪರ್ಟೀಸ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನು ಪ್ರಾಕ್ಟೀಸ್ ಅಂದರೆ ಹೌ ಡಸ್ K2CR207 ಆಕ್ಸಿಡೈಸಸ್ H2S. K2CR207 ಆಕ್ಸಿಡೈಸಸ್ ಹೈಡ್ರೋಜನ್ ಸಲ್ಫೈಡ್ ಟು ಯೆಲ್ಲೋ ಪ್ರೆಸಿಪಿಟೇಟ್ ಆಫ್ ಸಲ್ಫರ್. ಅದಕ್ಕೊಂದು ಈಕ್ವೇಶನ್ ಬರಿಬೇಕು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. Fe2+ನ Fe3+ ಆಗಿ ಹೆಂಗೆ ಆಕ್ಸಿಡೈಸ್ ಮಾಡುತ್ತೆ, ಅಯೋಡೈಡ್ಸ್ನ ಅಯೋಡೀನ್ ಆಗಿ ಹೆಂಗೆ ಆಕ್ಸಿಡೈಸ್ ಮಾಡ್ತವೆ, ಈ ಥರದವು ಆಮೇಲೆ ಆಕ್ಸಾಲಿಕ್ ಆಸಿಡ್ನ ಹೆಂಗೆ ಆಕ್ಸಿಡೈಸ್ ಮಾಡುತ್ತೆ, ಈ ಥರದ ಕ್ವಶನ್ಸ್ ಇದಾವೆ. ಅವನ್ನ ನಾಲ್ಕು ಒಂದು ಈಕ್ವೇಶನ್ ಈಗ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗ್ತವೆ. ಅದನ್ನು ನೋಡ್ಕೊಳ್ಳಿ. 99.9% ಈ ಎರಡರಲ್ಲಿ ಒಂದು ಇದ್ದೇ ಇರುತ್ತೆ. ಯಾವುದು? K2CR207 ಅಲ್ಲಿ. ಈಗ ನಾನು ಇಲ್ಲಿ 9 ಮಾರ್ಕ್ಸ್ ಕೇಳಿದ್ದೀನಿ, ಆಯ್ತಾ? 9 ಮಾರ್ಕ್ಸು ಈ ಎರಡರಲ್ಲೊಂದು, ಟೋಟಲಿ 9 3 12 ಮಾರ್ಕ್ಸ್ ಆಯಿತು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವು ಗ್ಯಾರಂಟಿ ಕ್ವಶನ್ಸು ಎಕ್ಸಾಮಿನೇಷನಲ್ಲಿ ಬಂದೇ ಬರ್ತವೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಫಸ್ಟು ಅವನೇ ಬರೀರಿ, ಮೊದಲೇ ಅವನು ಬರೀರಿ. ಚೆನ್ನಾಗಿ ಬರೆಯೋದನ್ನ ಫಸ್ಟ್ ಬರೆದ್ರೆ ಅವಾಗ ವ್ಯಾಲ್ಯೂಯೇಟರ್ಸ್ಗೆ ಏನಪ್ಪ ಇಷ್ಟು ನೀಟಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪಿದ್ರೂ ಅವನ್ನ ನೋಡಕ್ಕೆ ಹೋಗೋದೇ ಇಲ್ಲ, ಅದನ್ನ ಇದು ಮಾಡ್ಬಿಟ್ಟು ವ್ಯಾಲ್ಯೂಯೇಷನ್ ಲಕ್ ಸಿಗುತ್ತೆ. ಅದಕ್ಕೆ ಫಸ್ಟು ತುಂಬ ಚೆನ್ನಾಗಿ ಗೊತ್ತಿರತಕ್ಕಂಥವನ್ನ ಬರೀರಿ. KMNO4 K2CR2 ಒಂದು ಬಂದೇ ಬರುತ್ತೆ. ಆಮೇಲೆ VBT ವೇಲೆನ್ಸ್ ಬಾಂಡ್ ಥಿಯರಿ ಮೇಲೆ ನೋಡಿ, ಈ 4 ಕಾಂಪೌಂಡ್ಸ್ ಕೊಟ್ಟಿದ್ದಾರಲ್ವಾ, ನೀವು ಯಾವುದೇ ಕ್ವಶನ್ ಪೇಪರ್ನ ನೋಡಿ. ಇದುವರೆಗೆ ಟೋಟಲಿ ನಮ್ಮ ಹತ್ರ ಒಂದು 25 ಕ್ವಶನ್ ಪೇಪರ್ಸ್ ಇದೆ. 14ರಿಂದ ಈಚೆಗೆ NCERT ಟೆಕ್ಸ್ಟ್ ಬುಕ್ ತೊಗೊಂಡು ಬಂದಿದ್ದೀವಿ. 25 ಕ್ವಶನ್ ಪೇಪರ್ನಲ್ಲೂ ಸಹ ಈ 4ರಲ್ಲಿ ಒಂದಿದೆ. ಈಗ ನಾವು ಮಾಡೆಲ್ ಪೇಪರ್ಸಲ್ಲೂ ಸಹ ಈ 4ರಲ್ಲಿ ಒಂದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಅದರಿಂದ ಇವರಲ್ಲಿ 3 ಮಾರ್ಕ್ಸ್ಗೆ 200% ಬರುತ್ತೆ. ನಂಬಿಕೆ ಇಟ್ಟು ಚೆನ್ನಾಗಿ ಓದಿ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಬರಲಿಲ್ಲ ಅಂದರೆ ಸಾರ್ ಹೇಳ್ಬಿಟ್ಟಿದ್ರಿ ಬರಲಿಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಬೇರೆ ಚಾಯ್ಸ್ ಇರುತ್ತೆ, ಇನ್ನೊಂದು ಬಂದಿರುತ್ತೆ. ಅದರಿಂದ
ಗ್ಯಾರಂಟಿ ಬರ್ತವೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ಬರಲಿಲ್ಲ ಅಂದರೆ ಏನು ಮಾಡೋದು ಸರ್? ಈಗ ನಾವೇನು ಬಾಂಡ್ ಪೇಪರಲ್ಲಿ ಬರ್ಕೊಡೋಕ್ಕಾಗಲ್ಲ. ನಾವು ಟೀಚರ್ ಆಗಿ ನಿಮಗೆ ಒಂದು ಒಳ್ಳೆ ಇಂಪ್ರೆಷನ್ ಬರಲಿ ಅಥವಾ ಚೆನ್ನಾಗಿ ಮಕ್ಕಳು ಪ್ರಾಕ್ಟೀಸ್ ಮಾಡಲಿ, ನೋಡಪ್ಪ ಗ್ಯಾರಂಟಿ ಬರ್ತವೆ ಓದು ಅಂತ ಹೇಳ್ತೀವಿ. ಸೊ ಗ್ಯಾರಂಟಿ ಸರ್ ಬರಲಿಲ್ಲ ಅಂದರೆ ನೀವು ಜವಾಬ್ದಾರಿನ ಅಂತ ಕೇಳೋವಂಥ ಸ್ಟೂಡೆಂಟ್ಸೂ ನಾವು ಈಗ ನೋಡಿದ್ದೀವಿ. ಈಗ ಕ್ವಶನ್ ಪೇಪರ್ ಸೆಟ್ಟರು ಅವ್ನ ಮನಸ್ಥಿತಿ ಸರಿ ಇಲ್ಲ ಅಂದರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಒಂದು ಚೇಂಜ್ ಮಾಡೋದಕ್ಕೆ ಅವಕಾಶ ಇದೆ, ಇಲ್ಲ ಅಂತಿಲ್ಲ. ಆದರೆ ಇದುವರೆಗೂ ಕೊಟ್ಟಿದ್ರೆ ಆ ಬೇಸಿಸ್ ಮೇಲೆ ಹೇಳ್ತೀವಿ. ಪ್ರತಿ ಎಕ್ಸಾಮ್ನಲ್ಲೂ ಇದರಲ್ಲೊಂದು ಕೊಟ್ಟಿದ್ದಾರೆ. ಈಗ ಅಲ್ಲಿಗೆ ಟೋಟಲಿ 15 ಮಾರ್ಕ್ಸ್ ಆಯಿತು. 15 ಮಾರ್ಕ್ಸು. ಆಮೇಲೆ ಈ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಥಿಯರಿ ಇದೆ, ವರ್ನರ್ಸ್ ಥಿಯರಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿಲಿ 2 ಡಯಾಗ್ರಾಮ್ ಇದೆ. ಆ 2 ಡಯಾಗ್ರಾಮ್ನಲ್ಲಿ ಒಂದು ಡಯಾಗ್ರಾಮ್ನ ಸಾಮಾನ್ಯ ಕೇಳ್ಬೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವರ್ನರ್ಸ್ ಥಿಯರಿ, ಈ ವರ್ನರ್ಸ್ ಥಿಯರಿಲಿ ಈ ಡಿಫ್ರೆನ್ಸಸ್ಗೆ ನಾವು ತಗೋಬೋದಾಗಿತ್ತು ಇಲ್ಲೇ. ಯಾವುದು ಗಿವ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ವೇಲೆನ್ಸ್ ಅಂಡ್ ಸೆಕೆಂಡರಿ ವೇಲೆನ್ಸ್ ಅಂತ. So primary valence is equal to oxidation state, secondary valence is equal to coordination number. Primary valence is satisfied by the negative ions, secondary valence is satisfied by either neutral molecules or negative ions. ಈ ಥರ ಡಿಫ್ರೆನ್ಸಸ್ನು ಕೇಳ್ತಾರೆ. ವರ್ನರ್ಸ್ ಥಿಯರಿನೂ ಕಾಮನ್ ಆಗಿ ಅವಾಗ ಕೇಳ್ತಾ ಇರ್ತಾರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ. ಆಮೇಲೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ 1 ಮಾರ್ಕಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಮೊನ್ನೆನೂ ನಾನು ಅದನ್ನ ಹೇಳಿದ್ದೀನಿ. ಯಾಕೆಂದರೆ ನಮ್ಮ ಲೆಕ್ಚರರ್ಸ್ ಎಲ್ಲ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ಚೆನ್ನಾಗಿ ಅಪ್ಗ್ರೇಡ್ ಆಗಿದ್ದಾರೆ ಇವಾಗ. ತುಂಬ ಚೆನ್ನಾಗಿ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ ತಮ್ಮಷ್ಟಕ್ಕೆ ತಾವೇ ವಾಲಂಟಿಯರ್ ಬಂದು ಡಿಸ್ಕಸ್ ಮಾಡಿ ಚೆನ್ನಾಗಿ ಅಪ್ಗ್ರೇಡ್ ಆಗಿದ್ದಾರೆ. ಅಪ್ಗ್ರೇಡ್ ಆಗಿರ್ತಕ್ಕಂಥದ್ರಲ್ಲಿ ಏನಾದ್ರು ಕೇಳಬೇಕು ಅಂತ ಟೀಚರ್ಗೆ ಆಸೆ ಇರುತ್ತೆ. ಅದರಿಂದ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ಆ ಡಯಾಗ್ರಾಮ್ ಅಲ್ಲದೇನೆ ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಮತ್ತು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸು, ಪಾಸ್ಚುಲೇಟ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಪಾಸ್ಚುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಅವನ್ನು ಕೇಳೋ ಚಾನ್ಸಸ್ ಇದೆ. ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಪಾಸ್ಚುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ, ಪಾಸ್ಚುಲೇಟ್ಸ್ ಆಫ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಪಾಸ್ಚುಲೇಟ್ಸ್ ಆಫ್ VBT ಅದನ್ನು ಕೇಳ್ಬೋದು. ಅಲ್ಲಿ ನೀವೇನು ಕಲ್ತಿದ್ದೀರಿ ಇವನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ದೆಮ್ಸೆಲ್ಸ್ ಆಸ್ ದಿ ಪಾಸ್ಚುಲೇಟ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ VBTನಲ್ಲೂ ಪಾಸ್ಚುಲೇಟ್ಸ್ ಬರುತ್ತೆ, ವರ್ನರ್ಸ್ ಥಿಯರಿಲೂ ಪಾಸ್ಚುಲೇಟ್ಸ್ ಬರುತ್ತೆ, ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲೂ ಪಾಸ್ಚುಲೇಟ್ಸ್ ಬರುತ್ತೆ. ಅದರಿಂದ ಇವನ್ನೂ ಸಹ ನೀವು ಚೆನ್ನಾಗಿ ಪಾಸ್ಚುಲೇಟ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಮೇಲೆ ಅಪ್ಲಿಕೇಶನ್ಸು. ಈಗ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ವಾಟ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ D6 D6 ವಾಟ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ D6 ವೇರ್ ಪೇರಿಂಗ್ ಎನರ್ಜಿ ಇಸ್ ಲೆಸ್ ಅಂತ ಕೇಳೋದು, ಪೇರಿಂಗ್ ಎನರ್ಜಿ ಇಸ್ ಮೋರ್ ಅಂತ ಕೇಳೋದು. ಅದನ್ನು ನಿಮ್ಮ ಟೀಚರ್ಸ್ ಹತ್ರ ಡಿಸ್ಕಸ್ ಮಾಡಿ. ಪೇರಿಂಗ್ ಎನರ್ಜಿ ಲೆಸ್ ಇದ್ದರೆ ಪೇರಿಂಗ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ದಿ ಹುಂಡ್ಸ್ ರೂಲ್. ಪೇರಿಂಗ್ ಎನರ್ಜಿ ಮೋರ್ ಇದ್ದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಗನೆಸ್ಟ್ ದಿ ಹುಂಡ್ಸ್ ರೂಲ್ ಹೋಗುತ್ತೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. T2G EG ಎರಡೂ ಇರೋದ್ರಿಂದ ಆಕ್ಟಾಯ್ಡಲ್ ಕಾಂಪ್ಲೆಕ್ಸಸ್ಸಲ್ಲಿ 2,2G EG ಇರುತ್ತೆ. ಟೆಟ್ರಾಯ್ಡಲ್ ಕಾಂಪ್ಲೆಕ್ಸಸ್ಸಲ್ಲಿ T2 ಅಷ್ಟೇ ಇರುತ್ತೆ, E ಮಾತ್ರ ಇರುತ್ತೆ, G ತೆಗೆದಿರ್ತಾರೆ. ಯಾಕೆ ಅಂದರೆ ಟೆಟ್ರಾಯ್ಡಲ್ ಕಾಂಪ್ಲೆಕ್ಸಸ್ಗೆ ಸೆಂಟರ್ ಆಫ್ ಸಿಮಿಟ್ರಿ ಇರೋದಿಲ್ಲ. ಬಟ್ ಆಕ್ಟಾಯ್ಡಲ್ ಕಾಂಪ್ಲೆಕ್ಸಸ್ಗೆ ಸೆಂಟರ್ ಆಫ್ ಸಿಮಿಟ್ರಿ ಇರುತ್ತೆ. ಸೆಂಟರ್ ಆಫ್ ಸಿಮಿಟ್ರಿನ ಇಂಡಿಕೇಟ್ ಮಾಡೋದಕ್ಕೆ G ಅನ್ನೋ ಸಿಂಬಲ್ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ವಿ ಆರ್ ಕಾಲಿಂಗ್ T2G EG ಅಂತ ಕರಿತೀವಿ. ಆಮೇಲೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂದರೆ ಡೇನಿಯಲ್ ಸೆಲ್ ಇದೆ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು ಶಿ ಅಂತ ಏನು ಕರಿತೀವಿ ಅದು, ಕಂಡಕ್ಟಿವಿಟಿ ಸೆಲ್, ವೀಟ್ ಸ್ಟೋನ್ ಬ್ರಿಡ್ಜು, ಫ್ಯೂಯಲ್ ಸೆಲ್ಲು, ರಿವರ್ಸ್ ಆಸ್ಮಾಸಿಸ್ಸು. ಸೊ ಇಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸು ಡೇನಿಯಲ್ ಸೆಲ್ಗೆ ಬರುತ್ತೆ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಬರ್ಬೋದು. ಕಂಡಕ್ಟಿವಿಟಿ ಸೆಲ್, ವೀಟ್ ಸ್ಟೋನ್ ಬ್ರಿಡ್ಜ್ ಹೋದ ವರ್ಷ ಕೇಳಿದ್ದಾರೆ ಅದನ್ನು. ಆಮೇಲೆ ಫ್ಯೂಯಲ್ ಸೆಲ್ಲು. ಆಮೇಲೆ ಇಲ್ಲೇನಾದ್ರೂ ಕಂಡಕ್ಟಿವಿಟಿ ಸೆಲ್ಲಲ್ಲಿ ಏನಾದರೂ ವೀಟ್ ಸ್ಟೋನ್ ಬ್ರಿಡ್ಜು, ಡಿಟರ್ಮಿನೇಷನ್ ಆಫ್ ದಿ ಕಂಡಕ್ಟಿವಿಟಿ ಬೈ ಯೂಸಿಂಗ್ ದಿ ವೀಟ್ ಸ್ಟೋನ್, ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರೋಲೈಟ್ ಬೈ ಯೂಸಿಂಗ್ ದಿ ವೀಟ್ ಸ್ಟೋನ್ ಬ್ರಿಡ್ಜಲ್ಲಿ ಅಂದರೆ ಅಲ್ಲಿ 2 ಪ್ರಾಬ್ಲಮ್ಸ್ ಇದೆ. ಪ್ರೀವಿಯಸ್ ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದು, ಡೈರೆಕ್ಟ್ಗೆ ನಾವು ಕರೆಂಟನ್ನು ಪಾಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಎಲೆಕ್ಟ್ರೋಲೈಟ್ ಅಂಡರ್ಗೋಸ್ ಡಿಕಾಂಪೋಸಿಷನ್ ಅಂತ ಹೇಳಿದ್ದೀವಿ. ಡೈರೆಕ್ಟಾಗಿ ಪಾಸ್ ಮಾಡೋಕ್ಕಾಗದೇ ಇರೋದ್ರಿಂದ ಈ ಕಂಡಕ್ಟಿವಿಟಿ ಸೆಲ್ಲಲ್ಲಿ ಆಲ್ಟರ್ನೇಟ್ ಕರೆಂಟ್ನ ಪಾಸ್ ಮಾಡ್ತೀವಿ ಬೈ ಯೂಸಿಂಗ್ ದಿ ಆಸಿಲೇಟರ್. ಆಮೇಲೆ ಡೈರೆಕ್ಟಾಗಿ ಸೊಲ್ಯೂಷನನ್ನು ವೀಟ್ ಸ್ಟೋನ್ ಬ್ರಿಡ್ಜ್ಗೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಕಂಡಕ್ಟಿವಿಟಿ ಸೆಲ್ಲನ್ನು ಡಿವೈಸ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅಲ್ಲಿ 2 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ನೀವು ಏನು ಓದ್ತೀರಿ ಅದನ್ನು ಕಾನ್ಸೆಪ್ಟ್ ಬೇಸ್ಡ್ ಓದ್ಕೊಳ್ಳಿ. ಫ್ಯೂಯಲ್ ಸೆಲ್ಲಲ್ಲಿ ಒಂದು ಡಯಾಗ್ರಾಮ್ ಇದೆ, ರಿವರ್ಸ್ ಆಸ್ಮಾಸಿಸಲ್ಲಿ ಒಂದು ಡಯಾಗ್ರಾಮ್ ಇದೆ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸು ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಗ್ರಾಫ್ಸನ್ನ ನಾವು ಡಯಾಗ್ರಾಮ್ ಅಂತ ತೊಗೊಂಡಿಲ್ಲ, ಅದನ್ನು ಸಹ ನಿಮಗೆ ಬರೋ ಚಾನ್ಸಸ್ ಇರುತ್ತೆ, ನೀವು ನೋಡ್ಕೊಂಡಿರಿ.
ಆಮೇಲೆ ಈ ಬ್ಯಾಟ್ರೀಸಲ್ಲಿ ಡ್ರೈ ಸೆಲ್ಲು, ಮರ್ಕ್ಯೂರಿ ಸೆಲ್ಲು, ಲೆಡ್ ಆಸಿಡ್ ಬ್ಯಾಟ್ರಿ, ಫ್ಯೂಯಲ್ ಸೆಲ್ಲು, ಡೇನಿಯಲ್ ಸೆಲ್ಲು, ರೆಸ್ಟಿಂಗ್ ಆಫ್ ಐರನ್. ನೀವು ಡ್ರೈ ಸೆಲ್ಲಲ್ಲಿ ಕ್ಯಾಥೋಡ್ ಯಾವುದು, ಆನೋಡ್ ಯಾವುದು, ಕ್ಯಾಥೋಡಿಕ್ ರಿಯಾಕ್ಷನ್ ಬರೆಯೋದು, ಆನೋಡಿಕ್ ರಿಯಾಕ್ಷನ್ ಬರೆಯೋದು, ಅವೆರಡನ್ನು ಆಡ್ ಮಾಡಿದ್ರೆ ನೆಟ್ ಸೆಲ್ ರಿಯಾಕ್ಷನ್, ನೆಟ್ ಸೆಲ್ ಅಂದರೆ ಓವರ್ ಆಲ್ ರಿಯಾಕ್ಷನ್ ಅಂತ ಏನು ಕರಿತೀವಿ ಅದು ಬರುತ್ತೆ. ಆಮೇಲೆ ಎಲೆಕ್ಟ್ರೋಲೈಟ್ ಯಾವುದು ಅದಿಲ್ಲಿ ಹೇಳಿಲ್ಲ ನಾವು, ಅಲ್ಲಿ ಎಲೆಕ್ಟ್ರೋಲೈಟ್ ಯಾವುದು ಅಂತ ನೋಡ್ಕೊಳ್ಳಿ, ಎಷ್ಟು ಎಲೆಕ್ಟ್ರಿಸಿಟಿ ಬರುತ್ತೆ ಅಂತಲೂ ನೋಡ್ಕೊಳ್ಳಿ. ಡ್ರೈ ಸೆಲ್ಲು, ಮರ್ಕ್ಯೂರಿ ಸೆಲ್ಲು, ಲೆಡ್ ಆಸಿಡ್ ಸ್ಟೋರೇಜ್ ಬ್ಯಾಟ್ರಿ, ಫ್ಯೂಯಲ್ ಸೆಲ್ಲು, ಡೇನಿಯಲ್ ಸೆಲ್ಲು, ಮತ್ತು ರೆಸ್ಟಿಂಗ್ ಆಫ್ ಐರನ್. ಆನೋಡಿಕ್ ರಿಯಾಕ್ಷನು, ಕ್ಯಾಥೋಡಿಕ್ ರಿಯಾಕ್ಷನು, ಓವರ್ ಆಲ್ ಸೆಲ್ಲು ರಿಯಾಕ್ಷನ್ನು, ಎಲೆಕ್ಟ್ರೋಲೈಟ್ ಯಾವುದು, ಆಮೇಲೆ ಮತ್ತೆ ಎಲೆಕ್ಟ್ರಿಸಿಟಿ ಎಷ್ಟು ಬರುತ್ತೆ, ಇಷ್ಟರಲ್ಲೂ ಸಹ ನೀವು ಒಂದು ಈಗ ನೀವು ಚೆನ್ನಾಗಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇಯರ್ ಯು ವಿಲ್ ಗೆಟ್ ದಿ ಓವರ್ ಆಲ್ ಐಡಿಯಾಸ್. ಓ ನಾವು ಈ ಥರ ಎಲ್ಲ ಓದಬೇಕಲ್ವಾ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಆಮೇಲೆ ನಾನು ಅವಾಗಲೇ ಹೇಳಿದೆ ಅಲ್ಲಿ ಗ್ರಾಫ್ ಬೇಸ್ಡಲ್ಲಿ ಡಯಾಗ್ರಾಮಲ್ಲಿ ತೊಗೊಂಡಿಲ್ಲ ಅಂತ. ಗ್ರಾಫಿಕಲ್ ಬೇಸ್ಡ್ ಕ್ವಶನ್ಸ್ ಹೆನ್ರೀಸ್ ಲಾನು ಬರ್ಬೋದು. ಐಡಿಯಲ್ ಅನ್ನು ನಾನ್ ಹೇಳಿ 2 ಗ್ರಾಫ್ ಇದೆ. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟಲ್ಲಿ ಒಂದಿದೆ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟಲ್ಲಿ ಒಂದಿದೆ. ಮ್ಯಾಕ್ಸ್ವೆಲ್ ಬೋಲ್ಸ್ಮನ್ ಕರ್ವ್ ಅಂತ ಅಂದ್ಬಿಟ್ಟು ಇಲ್ಲಿ ಟೆಂಪರೇಚರ್ ಡಿಪೆಂಡೆನ್ಸ್ ಆನ್ ದಿ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅಲ್ಲೂ ಬರುತ್ತೆ. ಅಲ್ಲಿ ಅರೀನಿಯಸ್ ಈಕ್ವೇಶನ್ ಬರುತ್ತಲ್ಲ ಅಲ್ಲೂ ಬರುತ್ತೆ. ಎಫೆಕ್ಟ್ ಆಫ್ ಟೆಂಪರೇಚರು, ಎಫೆಕ್ಟ್ ಆಫ್ ಕೆಟ್ಲಿಸ್ಟು, ಸಾಮಾನ್ಯವಾಗಿ ಎಫೆಕ್ಟ್ ಆಫ್ ಕೆಟ್ಲಿಸ್ಟ್ ಯಾವಾಗಲೂ ಕೇಳ್ತಾ ಇರ್ತಾರೆ. ಡಿಬೇಯಾಗಲ್ ಆನ್ಸಾಗರ್ ಈಕ್ವೇಶನ್, ವೀಕ್ ಅಂಡ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟು, 0 ಆರ್ಡರು, ಫಸ್ಟ್ ಆರ್ಡರು, ಹರೀನಿಯಸ್ ಲೀನಿಯರ್ ಫಾರ್ಮು, ಇವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇರ್ತಕ್ಕಂಥ ಎಕ್ಸ್ಪ್ಲನೇಷನ್ನ ನೀವು ಓದ್ಕೊಳ್ಳಿ. ಸೊ ಅದರಿಂದ ಇಲ್ಲಿ ಏನು ನಾವು ಹೇಳ್ತಾ ಇದ್ದೀವಿ ನಾನೆಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ಆ ಡಿವೈಡ್ ಮಾಡ್ಕೊಂಡಿರ್ತಕ್ಕಂಥ ಕ್ವಶನ್ಸನ್ನು ನೀವು ನೀಟಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅವಾಗ ಏನು ಕ್ವಶನ್ ಪ್ರಾಕ್ಟೀಸ್ ಮಾಡ್ಸಕ್ಕೆ ಹೋಗ್ತೀರಿ. ಈಗ ಹೆನ್ರೀಸ್ ಲಾ ಪ್ರಾಕ್ಟೀಸ್ ಮಾಡ್ತೀರಿ, ಯಾವುದೋ ಒಂದು ಸ್ಟೇಟ್ಮೆಂಟ್ನ ಬಯಲ್ಟ್ ಮಾಡ್ಕೊಂಬಿಟ್ಟು ಸುಮ್ಮನಿರೋದಲ್ಲ. ಹೆನ್ರೀಸ್ ಲಾ ಇಂದ ಏನೇನೆಲ್ಲ ಇನ್ಫಾರ್ಮೇಷನ್ನು, ಅದರ ಅಪ್ಲಿಕೇಶನ್ಸ್ ಏನು, ಹೆನ್ರೀಸ್ ಲಾ ಕಾನ್ಸ್ಟೆಂಟ್ ಅಂದ್ರೆ ಏನು, ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಹೆನ್ರೀಸ್ ಲಾ ಕಾನ್ಸ್ಟೆಂಟ್, ಅದರಿಂದ ಆವಾಗಲೇ ಹೇಳಿದ್ನಲ್ಲ ಅವೆಲ್ಲ ಬರ್ತವೆ. ಸೊ ಈಗ ಎಫೆಕ್ಟ್ ಆಫ್ ಕೆಟ್ಲಿಸ್ಟ್ ಆನ್ ರೇಟ್ ಆಫ್ ರಿಯಾಕ್ಷನ್, ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ರೇಟ್ ಆಫ್ ರಿಯಾಕ್ಷನ್, ಸೊ ಬೋಲ್ಸ್ಮನ್ ಕರ್ವ್, ಆಮೇಲೆ ಮ್ಯಾಕ್ಸ್ವೆಲ್ ಬೋಲ್ಸ್ಮನ್ ಕರ್ವ್ ಅಂತ ಅಂದರೆ ಇಲ್ಲಿ ರೇಟ್ ಆಫ್ ಇದು ಟೆಂಪರೇಚರ್ ಇಸ್ ಇನ್ಕ್ರೀಸ್ ಬೈ 10 ಕೆಲ್ವಿನ್, ವಾಟ್ ಹ್ಯಾಪನ್ಸ್ ದಿ ರೇಟ್ ಆಫ್ ರಿಯಾಕ್ಷನ್ ಇಸ್ ಆಲ್ಮೋಸ್ಟ್ ಡಬಲ್ಡ್ ಆರ್ ಟ್ರಿಪಲ್ಡ್ ಅನ್ನೋದನ್ನ ಒಂದು ಕರ್ವ್ ಇಂದ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನು ಒಂದನ್ನು ನೋಡ್ಕೊಳ್ಳಿ. ಇದು ಡಿಬೈ-ಅಕಲ್ ಆನ್ಸಾಗರ್ ಈಕ್ವೇಶನ್ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಡಿಬೈ-ಅಕಲ್ ಆನ್ಸಾಗರ್ ಅನ್ನೋ ವರ್ಡನ್ನ ಯೂಸ್ ಮಾಡಿಲ್ಲ. ಆದರೆ ಅವ್ರ ಈಕ್ವೇಶನ್ ಕೊಟ್ಟಿದ್ದಾರೆ. ಏನು ಅವ್ರ ಈಕ್ವೇಶನು? ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ನಾಟ್ ಮೈನಸ್ ಎ ಇಂಟು ರೂಟ್ ಸಿ. ಅದನ್ನು ವೀಕ್ ಎಲೆಕ್ಟ್ರೋಲೈಟ್ಸ್ಗೆ ಮತ್ತು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಒಂದು ಗ್ರಾಫ್ ಬರುತ್ತೆ. ಆ ಗ್ರಾಫು ಕೇಳ್ತಾರೆ, ಡಿಬೈ-ಅಕಲ್ ಆನ್ಸಾಗರ್ ಈಕ್ವೇಶನ್ನು ಕೇಳ್ತಾರೆ, ಅದರಿಂದ ಲಿಮಿಟೇಷನ್ ಏನಾಯಿತು ಅಂತಲೂ ಕೇಳ್ತಾರೆ. ಅದಕ್ಕೋಸ್ಕರ ಕೋಲ್ರಾಸ್ ಲಾ ಯಾಕೆ ಬಂತು ಅನ್ನೋದು ಅಲ್ಲಿಂದ ಸ್ಟೇಟ್ಮೆಂಟ್ ಬರುತ್ತೆ. ಆಮೇಲೆ 0 ಆರ್ಡ್ರಿಗೂ ಗ್ರಾಫ್ ಇದೆ, ಫಸ್ಟ್ ಆರ್ಡ್ರಿಗೂ ಗ್ರಾಫ್ ಇದೆ, ಅರೀನಿಯಸ್ ಲೀನಿಯರ್ ಫಾರ್ಮ್ಗೂ ಗ್ರಾಫ್ ಇದೆ. ಅದಕ್ಕೋಸ್ಕರ ನೀವೀಗ ನಿಮಗೆ ಗ್ರಾಫ್ ಬೇಸ್ಡ್ ಎಷ್ಟಿದೆ ಆ ಸಬ್ಜೆಕ್ಟ್ಗೆ ಹೋಗಿ, ಆ ಚಾಪ್ಟ್ರಿಗೆ ಹೋಗಿ, ಆ ಟಾಪಿಕ್ ಹೋಗಿ, ಟಾಪಿಕಲ್ಲಿ ನೋಡಿ ಏನು ಗ್ರಾಫ್ ಇದೆ, ಈದ ಗ್ರಾಫು ನಾವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾ, ಅದ್ರ ಸುತ್ತಮುತ್ತ ಏನಿದೆ ಫುಲ್ ಎಲ್ಲಾದರೂ ಕೇಳ್ಕೊಳ್ಳಿ, ನೀವು ಯಾವ್ದು ಬೇಕಾದರೂ ಬರಿಬೋದು. ಸೊ ಮತ್ತೆ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್, ರೀಸನ್ಸು, ಕ್ಯಾರೆಕ್ಟರಿಸ್ಟಿಕ್ಸು, ಎಕ್ಸಾಂಪಲ್ಸು. ಈಗ ಮ್ಯಾಗ್ನೆಟಿಕ್ ಮೊಮೆಂಟನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಆಲ್ರೆಡಿ ಮ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ n ಇಂಟು n+2. ಎನ್ ಅಂದ್ರೆ ಏನು? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸನ್ನು ಹೇಗೆ ಕಂಡುಹಿಡಿಯೋದು? ಬೇಸ್ಡ್ ಆನ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೈ ಯೂಸಿಂಗ್ ದಿ ಹುಂಡ್ಸ್ ರೂಲ್. ಸೊ ಈಗ ಮ್ಯಾಗ್ನೆಟಿಕ್ ಮೊಮೆಂಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಅದು ಡಯಾಮ್ಯಾಗ್ನೆಟಿಕ್ಕು. ಏನು ಡಯಾಮ್ಯಾಗ್ನೆಟಿಕ್ ಅಂದರೆ ದಟ್ ಈಸ್ ದಿ ಸಬ್ಸ್ಟೆನ್ಸ್ ನಾಟ್ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಾಮ್ಯಾಗ್ನೆಟಿಕ್ ಅಂದ್ರೆ ಏನು? ಇಟ್ ಈಸ್ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೈ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್? ಇಟ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ಕಲರ್ ಪ್ರಾಪರ್ಟಿ. ಈಗ ನಿಮಗೆ ವಾಟ್ ಈಸ್ ದಿ ಕಲರ್ ಆಫ್ ದಿಸ್ ಕಾಂಪ್ಲೆಕ್ಸ್, ವಾಟ್ ಈಸ್ ದಿ ಕಲರ್ ಆಫ್ ದಟ್ ಕಾಂಪ್ಲೆಕ್ಸ್, ವಾಟ್ ಈಸ್ ದಿ ಕಲರ್ ಆಫ್ ದಿಸ್ ಅಯಾನ್, ಇದು ಯಾವುದು ಕೇಳೋಂಗಿಲ್ಲ. ಯಾಕೆಂದರೆ ಕಲರ್ನ ಎಲ್ಲನೂ ಜ್ಞಾಪಕ ಇಟ್ಕೋಬೇಕು ಅಂತ ದೇರ್ ಇಸ್ ನೋ ರೂಲ್. ಅದಕ್ಕೆ ನೀವು ಈಗ ಕಾಪರ್ 2+ ಇಸ್ ಕಲರ್ಡ್ ವೈ ಅಂತ ಕೇಳ್ತಾರೆ. ಬಿಕಾಸ್ ಇಟ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದಿ ಡಿ ಆರ್ಬಿಟಲ್. ಸೊ ವಾಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಯಾಕೆ ಕಲರ್ ತೋರಿಸುತ್ತೆ? ಬಿಕಾಸ್ ಡಿ ಟ್ರಾನ್ಸಿಷನ್. Where we are studying that dd transition in the crystal field theory. ಅಲ್ಲಿ ಸ್ಪ್ಲಿಟಿಂಗ್ ಆಫ್ ಡಿ ಆರ್ಬಿಟಲ್ಸ್ ಆಗುತ್ತೆ. ಈಗ ಇನ್ ದಿ ಕೇಸ್ ಆಫ್ ಆಕ್ಟೈಡರ್ ಕಾಂಪ್ಲೆಕ್ಸ್ T2G and EG ಆಗುತ್ತೆ.
T2G ಇಂದ EGಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸಿಷನ್ ಆಗೋದ್ರಿಂದ ಸಮ್ ಅಮೌಂಟ್ ಆಫ್ ಕಲರ್ ಈಸ್ ಅಬ್ಸಾರ್ಬ್ಡ್, ಮೀನ್ಸ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್. ರಿಮೈನಿಂಗ್ ಕಲರು ವಿ ಆರ್ ಗೆಟಿಂಗ್ ದಿ ಕಾಂಪ್ಲಿಮೆಂಟ್ರಿ ಕಲರ್ ಆಗಿ ನಮಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಕಲರ್ ಈಸ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಕಲರ್ಲೆಸ್ ಈಸ್ ಟು ದಿ ಪ್ರೆಸೆನ್ಸ್ ಡ್ಯೂ ಟು ದಿ ಆಬ್ಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಮತ್ತೆ ಕಾಂಪ್ಲೆಕ್ಸ್ ಫಾರ್ಮೇಷನ್. ಈಗ ಡಿ ಬ್ಲಾಕ್ ಎಲಿಮೆಂಟ್ಸ್ ವಿಲ್ ಫಾರ್ಮ್ ಕಾಂಪ್ಲೆಕ್ಸಸ್ ವೈ ಅಂತ ಕೇಳ್ತಾರೆ. ನಾನು ಆವಾಗಲೇ ಪ್ರೀವಿಯಸ್ ಕ್ಲಾಸಲ್ಲೂ ಹೇಳಿದ್ದೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋದು ಇದು ಬಿಕಾಸ್ ಆಫ್ ಒಂದು ಹೈ ಪೋಲರೈಸಿಂಗ್ ಪವರ್, ಅಂದ್ರೆ ಚಾರ್ಜ್ ಬೈ ಸೈಜ್ ರೇಷಿಯೋ ಈಸ್ ಹೈ. ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಚಾರ್ಜು ಜಾಸ್ತಿ ಇರುತ್ತೆ, ಸೈಜು ಕಡಿಮೆ ಇರುತ್ತೆ. ಪೋಲರೈಸಿಂಗ್ ಪವರ್ ಈಸ್ ಈಕ್ವಲ್ ಟು ಚಾರ್ಜ್ ಬೈ ಸೈಜ್. ಚಾರ್ಜ್ ಬೈ ಸೈಜ್ ರೇಷಿಯೋ ಈಸ್ ಹೈ ಬಂದ್ರೆ ಅವಾಗ ದೇ ವಿಲ್ ಫಾರ್ಮ್ ದಿ ಕಾಂಪ್ಲೆಕ್ಸಸ್. ಆ ಥರ ಪ್ರಾಪರ್ಟೀಸ್ ಇರೋದು ಓನ್ಲಿ ಇನ್ ದಿ ಕೇಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೂ ಇದೆ. ಬಟ್ ವಿ ಆರ್ ನಾಟ್ ಗಿವಿಂಗ್ ದಿ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ದಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇನ್ ದಿ ಕೇಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಬಿಕಾಸ್ ಮೋಸ್ಟ್ ಆಫ್ ದಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ರೇಡಿಯೋ ಆಕ್ಟಿವ್. ಅದಕ್ಕೋಸ್ಕರ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಮ್ಯಾಕ್ಸಿಮಮ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ತಗೋತೀವಿ. ನೀವು ಯಾವುದೇ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ತಗೊಂಡ್ರೆ 3D ಸೀರೀಸ್, 4D ಸೀರೀಸ್, 5D ಸೀರೀಸ್ ಅಲ್ಲಿ ಯಾವ್ದಾದ್ರು ಒಂದು ಎಲಿಮೆಂಟು ಸೆಂಟ್ರಲ್ ಮೆಟಲ್ ಆಟಮ್ ಆಗಿರುತ್ತೆ. ಆಮೇಲೆ ಕೆಟಲೈಟಿಕ್ ಪ್ರಾಪರ್ಟಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಕೆಟಲೈಟಿಕ್ ಪ್ರಾಪರ್ಟಿನ ತೋರಿಸ್ತವೆ. ಮೋಸ್ಟ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಕ್ಟ್ಸ್ ಆಸ್ ದಿ ಕೆಟಲಿಸ್ಟ್. ಕೆಟಲಿಸ್ಟ್ ಅಂದ್ರೆ ಏನು? Catalyst is a substance which alters, which increases the rate of chemical reaction by decreasing the activation energy. ಅದನ್ನ ಗ್ರಾಫಿಕಲಿ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ತೋರಿಸಿದೀವಿ. ಆಮೇಲೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸು, ಆಮೇಲೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ನ ಪ್ರಾಪರ್ಟೀಸು ಅವೆಲ್ಲನೂ ಓದ್ಕೊಳ್ಳಿ, ಇದರಲ್ಲೂ ಸಹ ಕ್ವಶನ್ ಬರುತ್ತೆ. ಆಮೇಲೆ ಅಲಾಯ್ ಫಾರ್ಮೇಷನ್ನು. ಇಲ್ಲಿ ಈ ಒಂದು 6 ಪ್ರಾಪರ್ಟೀಸ್ ಏನು ನಾವು ಮೆನ್ಷನ್ ಮಾಡಿದ್ದೀವಿ, 200% ಒಂದು ಕ್ವಶನ್ನು ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. ಎರಡನೇ ಕ್ವಶನ್ನು ಬರಬಹುದು. ಒಂದು ಕ್ವಶನ್ ಕೊಡ್ತೇವೆ, ಎರಡನೇ ಕ್ವಶನ್ನು ಸಹ ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ 6 ಪ್ರಾಪರ್ಟೀಸ್ ಅಲ್ಲಿ ಒಂದನ್ನ ಕೊಡ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಲರ್ ಕಂಡುಹಿಡಿಯೋದು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಂಡುಹಿಡಿಯೋದು, ಕಾಂಪ್ಲೆಕ್ಸ್ ಫಾರ್ಮೇಷನ್ ಯಾಕೆ ಆಗ್ತವೆ, ಕೆಟಲೈಟಿಕ್ ಪ್ರಾಪರ್ಟಿ ಹೇಗೆ ತೋರಿಸ್ತವೆ, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಫಾರ್ಮೇಷನ್ ಯಾಕೆ ಆಗ್ತವೆ, ಇವೆಲ್ಲನೂ ನೋಡ್ಕೊಳ್ಳಿ. ಇದು ಡಿ ಬ್ಲಾಕ್ ಎಲಿಮೆಂಟ್ಸು. ಈಗ ನಮಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ 2 ಕ್ವಶನ್ ಕೇಳಬೇಕು. ಒಂದು ಕ್ವಶನ್ನ ನಾನು ಇಲ್ಲಿ ನೋಟ್ ಮಾಡಿದ್ದೀನಿ ಆಲ್ರೆಡಿ, KMnO4 ಮತ್ತೆ K2Cr2O7. ಇನ್ನೊಂದು ಕ್ವಶನ್ ಅನ್ನ ಇಲ್ಲಿ ನೋಟ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕ್ವಶನ್ ಕೇಳಬೇಕು. ಅಲ್ಲೊಂದು ಕೇಳ್ತಾರೆ, ಇಲ್ಲೊಂದು ಕೇಳ್ತಾರೆ. ವೆರಿ 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 ಇಂಪಾರ್ಟೆಂಟು. 3ನೇ ಕ್ವಶನ್ ಎಲ್ಲಿ ಬೇಕಾದ್ರೂ ಬರಲಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಚಾಯ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ನಾನು ಕರೆಕ್ಟಾಗಿ ಬರುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಅಲ್ಲೇ ಅಟೆಂಡ್ ಮಾಡ್ಬಿಟ್ಟು ಬಂದ್ಬಿಟ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಎಷ್ಟೇ ನಾನು ಅವತ್ತಲೇ ಹೇಳಿದ್ದೀನಿ, ನಿಮಗೆ ಅರ್ಧ ಸೆಂಟೆನ್ಸ್ ಬಂದ್ರೂ ಎಕ್ಸಾಮ್ನಲ್ಲಿ ಬರೆದು ಬನ್ನಿ. ನಿಮಗೆ ನೋಟಿಸ್ ಇಲ್ದೇನೆ ಈಗ ಟೆಟ್ರಾಯ್ಡಲ್ ಬರೆಯೋದಕ್ಕೆ ಆಕ್ಟ್ರಾಯ್ಡಲ್ ಬರಿಬೋದು, ಆಕ್ಟ್ರಾಯ್ಡಲ್ ಬರೆಯೋದಕ್ಕೆ ಟೆಟ್ರಾಯ್ಡಲ್ ಬರಿಬೋದು, ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ನೀವು ಚಾಯ್ಸಸ್ ಎಲ್ಲ ಬರೆದು ಬನ್ನಿ. ಆಮೇಲೆ ಇಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಆಯ್ತಾ. ಆಮೇಲೆ ಇಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. 2 ಆಗೋಯ್ತು. ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅಟೆಂಡ್ ಮಾಡಬೇಕಾಗಿರೋದು ಎಷ್ಟು ಅಂತ ನೋಡ್ಕೊಳ್ಳಿ. ಅದರಲ್ಲಿ ಆಲ್ಮೋಸ್ಟ್ 5ರಲ್ಲಿ 3 ಅಟೆಂಡ್ ಮಾಡಬೇಕಂದ್ರೆ 3 ಬರೀರಿ, 5ರಲ್ಲಿ 2 ಅಟೆಂಡ್ ಮಾಡಬೇಕು ಅಂದ್ರೆ 2 ಬರೀರಿ, 6ರಲ್ಲಿ 3 ಅಂದ್ರೆ 3 ಬರೀರಿ. ಈ ಥರ ಏನು ಕೇಳಿರ್ತಾರೆ ಅದನ್ನು ಬರೀರಿ. ಆರ್ಗ್ಯಾನಿಕ್ ಮೆಕ್ಯಾನಿಸಮ್ನಲ್ಲಿ ಸಾಮಾನ್ಯವಾಗಿ ನೀವು ಯಾವುದೇ ಕ್ವಶನ್ ಪೇಪರ್ನ ನೋಡಿ, ಈ 5ರಲ್ಲಿ 1 ಅಥವಾ 2, ಕೆಲವು ಕ್ವಶನ್ ಪೇಪರಲ್ಲಿ 2 ಕೇಳಿದ್ದೀವಿ, ಇನ್ನು ಎಲ್ಲ ಕ್ವಶನ್ ಪೇಪರಲ್ಲೂ 1 ಕೇಳಿದ್ದೀವಿ. ನಿಮಗೆ ಇಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ, SN1 ಅಂತ ಬರೀತೀರಿ, SN2 ಅಂತ ಕೊಟ್ಟರೆ ಬರೀತೀರಿ. ರೈಟ್ ದಿ ಮೆಕ್ಯಾನಿಸಮ್ ಆಫ್, ಈಗ ಟರ್ಷರಿ ಬ್ಯೂಟಲ್ ಬ್ರೋಮೈಡ್, ಇದು ಟರ್ಷರಿ. ಆಮೇಲೆ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಇಂಟು ಈಥೀನ್, ಹೈಡ್ರೇಷನ್ ಆಫ್ ಈಥೀನ್ ಇಂಟು ಆಲ್ಕೋಹಾಲ್. ಇವೆಲ್ಲನೂ ಸೆಂಟೆನ್ಸಸ್ ಅಲ್ಲಿ ಕೇಳ್ಬಿಟ್ರೆ ನೀವು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ಅಯ್ಯೋ ಸರ್, ನಾನು SN1 ಚೆನ್ನಾಗಿ ಓದಿದ್ದೆ ಸರ್, ಅದರಲ್ಲಿರೋ ಎಕ್ಸಾಂಪಲ್ ಹೆಸರನ್ನ ಕೇಳಿದ್ರು ಅದಕ್ಕೆ ಬರೆಯೋಕ್ಕಾಗಲಿಲ್ಲ. ಅದನ್ನು ನೋಡ್ಕೊಂಡು ಹೋಗಿ. ನೀವು ಸೆಂಟೆನ್ಸಲ್ಲಿ ಹೆಂಗೆ ಕೇಳ್ತಾರೆ ಅಂತ ಅಂದ್ಬಿಟ್ಟು ನೀವು ಅದನ್ನು ಬುಕ್ಕಲ್ಲಿ ಅಥವಾ ನಿಮ್ಮ ಸರ್ ಕೊಟ್ಟಿರ್ತಕ್ಕಂಥ ನೋಟ್ಸಲ್ಲಿ ನೀವು SN1 ಅನ್ನೋದು ಒಂದಕ್ಕೇ ರಿಸ್ಟ್ರಿಕ್ಟ್ ಆಗಿ ಹೋಗಬೇಡಿ. ಅದರಲ್ಲೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. SN1 ಮತ್ತು SN2 ಇವ 5 ಮೆಕ್ಯಾನಿಸಮ್ಸಲ್ಲಿ ಒಂದು ಮೆಕ್ಯಾನಿಸಮನ್ನು 200% ಇದುವರೆಗೂ ಕೇಳಿದರೆ
ಇನ್ನು ಮುಂದೆನೂ ಕೇಳ್ತಾರೆ. ಸೊ ಇಲ್ಲಿ ಒಂದು ಮೆಕಾನಿಸಮ್ ಗ್ಯಾರಂಟಿ ಇಟ್ಕೊಳ್ಳಿ. ಇಲ್ಲಿ ಒಂದು ಕ್ವಶನ್ 6, ಇಲ್ಲಿ ಗ್ರಾಫಿಕಲ್ ಮೆಥಡ್ಡು, ಬ್ಯಾಟ್ರಿ, ಆಮೇಲೆ ಇಲ್ಲೊಂದು 7, ಇಲ್ಲೊಂದು 8, ಇಲ್ಲೊಂದು 9, 9 3 27 ಮಾರ್ಕ್ಸ್ ಬಂದ್ಬಿಡುತ್ತೆ. ನೀವು 21 ಬಂದರೆ ಸಾಕು ಪಾಸ್ ಆಗೋದಕ್ಕೆ. ಬಟ್ ನೀವು ಬರೆಯೋದ್ರಲ್ಲಿ ಪರ್ಫೆಕ್ಟ್ ಇರಬೇಕು. ಆಮೇಲೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ನೇಮಿಂಗ್ ರಿಯಾಕ್ಷನ್ಸನ್ನು ಚೆನ್ನಾಗಿ ಓದ್ಕೊಳ್ಳಿ. ಆ ನೇಮಿಂಗ್ ರಿಯಾಕ್ಷನ್ಸ್ ಒಂದು 4-5 ಬರ್ತವೆ ಅಂತ. ಈಗ 4-5 6-7 ಬರ್ತವೆ. ಇಷ್ಟೊಂದು ನೇಮಿಂಗ್ ರಿಯಾಕ್ಷನ್ಸ್ ಇದೆ. ನಾನು ಚಾಪ್ಟರ್ ವೈಸ್ ಎಲ್ಲ ಡಿವೈಡ್ ಮಾಡಿದ್ದೀನಿ. ಯಾರೇ ಕ್ವಶನ್ ಪೇಪರ್ನ ಸೆಟ್ ಮಾಡಿದ್ರು ಸಹ ಈ ನೇಮಿಂಗ್ ರಿಯಾಕ್ಷನ್ಸ್ ಅಲ್ಲಿ ಗ್ಯಾರಂಟಿ ಕೇಳ್ತಾರೆ. ಒಂದು 6-8 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ 2 ಕಡೆ ಬರುತ್ತೆ. ಒಂದು ಇದು ಆಲೋ ಆಲ್ಕೇನ್ಸ್ ಆಲೋ ಅರೀನ್ಸ್ ಅಲ್ಲೂ ಬರುತ್ತೆ, ಇನ್ನೊಂದು ಅಮೈನ್ಸ್ ಅಲ್ಲೂ ಬರುತ್ತೆ. ಫಿಂಕಲ್ಸ್ಟೈನ್ ರಿಯಾಕ್ಷನ್ ಆಲೋ ಆಲ್ಕೇನ್ಸ್ ಅಲ್ಲಿ ಬರುತ್ತೆ. ಸ್ವಾರ್ಡ್ಸ್ ರಿಯಾಕ್ಷನ್ ವುಡ್ಸ್ ಫಿಟ್ಟಿಕ್ಸು ಗ್ರಿಗ್ನಾರ್ಡ್ ರಿಯೇಜೆಂಟು. ಸೊ ನಾನು ಅವಾಗಲೇ ಹೇಳಿದ್ದೀನಿ, ವುಡ್ಸ್ ಫಿಟ್ಟಿಗ್ಗು ಆಲ್ಕೈಲ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್, ಅರೈಲ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್, ಅರೈಲ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್. ಈ 3 ರಿಯಾಕ್ಷನ್ಸ್ ಒಟ್ಟಿಗೆ ಕಲಿಬಹುದು. ಫಿಂಕಲ್ಸ್ಟೈನ್ ರಿಯಾಕ್ಷನ್ ಮತ್ತೆ ಸ್ವಾರ್ಡ್ಸ್ ರಿಯಾಕ್ಷನ್ ಈ ಫ್ಲೂರೈಡ್ಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋತೀರಾ? ಯಾಕೆಂದ್ರೆ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಇಂಪಾರ್ಟೆಂಟು, ಸ್ವಾರ್ಡ್ಸ್ ರಿಯಾಕ್ಷನ್ ಇಂಪಾರ್ಟೆಂಟ್. ಗ್ರಿಗ್ನಾರ್ಡ್ ರಿಯಾಕ್ಷನ್ ಆರ್ಗ್ಯಾನೋ ಮೆಗ್ನೀಷಿಯಂ ಆಲೈಡ್ಸ್ ಆರ್ ಕಾಲ್ಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್. ಅವನ್ನ ಯಾವ ರೀತಿ ನಾವು ಆಲ್ಕೈಲ್ ಆಲೈಡ್ಸ್ ಇಂದ ಪ್ರಿಪ್ರೇಷನ್ ಮಾಡ್ತೀವಿ? ಯಾಕಂದ್ರೆ ಮುಂದೆ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್ನ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಲ್ಲಿ ಯೂಸ್ ಮಾಡ್ಕೋತೀವಿ. ನೋಡಿ, ಈಗ ಇಲ್ಲಿ ನೇಮಿಂಗ್ ರಿಯಾಕ್ಷನ್ಸ್ ಸಹ ಇಂಪಾರ್ಟೆನ್ಸ್ ಕೊಡ್ತಾರೆ. ಆಮೇಲೆ ಆಲ್ಕೋಹಾಲ್ಸು ಫಿನಾಲ್ಸ್ ಅಲ್ಲಿ 3 ನೇಮಿಂಗ್ ರಿಯಾಕ್ಷನ್ಸ್ ಇದೆ. ಕೋಲ್ಬ್ಸ್ ರಿಯಾಕ್ಷನ್ನು, ರೈಮರ್ ಟೈಮನ್ ರಿಯಾಕ್ಷನ್ನು, ವಿಲಿಯಮ್ಸನ್ ಸೀಥರ್ ಸಿಂಥೆಸಿಸ್. ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ಒಂದು ಫೀನಾಲನ್ನ ಸೋಡಿಯಂ ಫೀನೇಟ್ ಮಾಡಿಕೊಂಡು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹಾಕಿ ಸ್ವಲ್ಪ ಮಟ್ಟಿಗೆ ಹೀಟ್ ಮಾಡಿದ್ರೆ ಒಂದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ. ಅದನ್ನು ಹೈಡ್ರೋಲೈಸಿಸ್ ಮಾಡಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಬರುತ್ತೆ. ಅದನ್ನು ನೀವು ಸೆಲ್ಫ್ ಎಕ್ಸ್ಪ್ಲನೇಟರಿ ಈಕ್ವೇಶನ್ ಮುಖಾಂತರ ಬರೀಬಹುದು. ದಟ್ ಈಸ್ ಕಾಲ್ಡ್ ಕೋಲ್ಬ್ ರಿಯಾಕ್ಷನ್ ಅಥವಾ ಕೋಲ್ಬ್ಸ್ ರಿಯಾಕ್ಷನ್. ರೈಮರ್ ಟೈಮನ್ ರಿಯಾಕ್ಷನ್ನು ಅದನ್ನು ಒಂದು ಪ್ರಾಪರ್ಟಿ. ವಿಲಿಯಮ್ಸನ್ ಸೀಥರ್ ಸಿಂಥೆಸಿಸ್ ಅದು ಪ್ರಾಪರ್ಟಿ. ಅಲ್ಲಿಗೆ ನೇಮಿಂಗ್ ರಿಯಾಕ್ಷನ್ಸ್ ಇಲ್ಲಿ 7, ಇಲ್ಲಿ 3, 10 ಇದೆ. ಇಲ್ಲಿಗೆ 10 ಆಯಿತು. ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಅಲ್ಲಿ ರೋಸನ್ಮಂಡು, ಸ್ಟೀಫನ್ಸು, ಎಟಾರ್ಡ್ಸು, ಗಟರ್ಮನ್ ಕೋಚು ಮತ್ತೆ ಫ್ರಿಡಲ್ ಕ್ರಾಫ್ಟ್. ಸೊ ಇದು 5. ಆಮೇಲೆ ಅಮೈನ್ಸ್ ಅಲ್ಲಿ ಗೇಬ್ರಿಯಲ್ಲು, ಆಫ್ಮನ್ನು, ಕಾರ್ಬೈಲಮೈನು ಮತ್ತೆ ರಿಯಾಕ್ಷನ್ ವಿತ್ ಇನ್ಸ್ಬರ್ಗ್ ರಿಯೇಜೆಂಟ್. ನೋಡಿ, ಈಗ ಇನ್ಸ್ಬರ್ಗ್ ರಿಯೇಜೆಂಟ್ ಮೇಲೂ ವಾಟ್ ಈಸ್ ಇನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕೇಳಿದ್ರೆ ಏನು ಬರೀಬಹುದು ನೀವು? ಇನ್ಸ್ಬರ್ಗ್ ರಿಯೇಜೆಂಟ್ ಅಂತ ಅಂದ್ರೆ ಬೆನ್ಝೀನ್ ಸಲ್ಫೋನೈಲ್ ಕ್ಲೋರೈಡ್ ಇಸ್ ಕಾಲ್ಡ್ ಇನ್ಸ್ಬರ್ಗ್ ರಿಯೇಜೆಂಟ್. ಅದನ್ನ ದಟ್ ಇನ್ಸ್ಬರ್ಗ್ ರಿಯೇಜೆಂಟ್ ಈಸ್ ಯೂಸ್ಡ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್. ಸೊ ಇನ್ಸ್ಬರ್ಗ್ ರಿಯೇಜೆಂಟ್ reacts with primary amine to form a product which is soluble in NaOH. That is due to the presence of acidic hydrogen atom on nitrogen atom. ಮತ್ತೆ secondary amines also reacts with Insberg reagent to form a salt type of compound which is insoluble in sodium hydroxide because no acidic hydrogen atom is present in that case. Therefore, it is not soluble in NaOH. ಮೂರನೇದು, tertiary amine does not react with Insberg reagent due to the absence of acidic hydrogen atom in the case of amines. ಸೊ ಈ ಥರ ನೀವು ಒಂದೊಂದಕ್ಕೂ ಇಂಪಾರ್ಟೆನ್ಸ್ ಕೊಡಿ. ನೇಮಿಂಗ್ ರಿಯಾಕ್ಷನ್ಸ್ ಅಲ್ಲಿ ನಿಮಗೆ ಬಂದು ಕನಿಷ್ಠ 8 ಮಾರ್ಕ್ಸ್, 4ರಿಂದ 5, 5 ಇನ್ ದಿ ಫಾರ್ಮ್ ಆಫ್ ನೇಮ್ಸ್, ಆರ್ ಇನ್ ದಿ ಫಾರ್ಮ್ ಆಫ್ ಸೆಂಟೆನ್ಸಸ್. ಈಗ HVZ ರಿಯಾಕ್ಷನ್ ನೋಡಿ, ಈಗ ಇದರಲ್ಲಿ ಇನ್ನೂ ಒಂದು 11 ರಿಯಾಕ್ಷನ್ಸ್ ಇದೆ. ಕಮೆನ್ಷನ್ ರಿಡಕ್ಷನು, ವೋಲ್ಫ್ರಿಸ್ನ ರಿಡಕ್ಷನು, ಟಾಲೆನ್ಸ್ ರಿಯೇಜೆಂಟು, ಫೆಲಿಂಗ್ಸ್ ಟೆಸ್ಟು, ಕ್ಯಾನಿನ್-ಜೆರೋಸ್ ರಿಯಾಕ್ಷನು, HVZ ರಿಯಾಕ್ಷನು, ಈವನ್ ಆಲ್ಡಾಲ್ ಕಂಡೆನ್ಸೇಷನ್ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್, ಗಟಮನ್ ರಿಯಾಕ್ಷನ್ ಇಲ್ಲಿ ಕಂಟಿನ್ಯೂ ಆಗಿದೆ ನೋಡ್ಕೊಳ್ಳಿ ಇದು. ಸೊ ಅದರಿಂದ ಇಲ್ಲಿ ಯು ಶುಡ್ ಗಿವ್ ದಿ ಇಂಪಾರ್ಟೆನ್ಸ್ ಫಾರ್ ನೇಮಿಂಗ್ ರಿಯಾಕ್ಷನ್ಸ್ ಆಲ್ಸೋ. ಈ ನೇಮ್ಸನ್ನು ಇವಾಗಲೇ ನೋಟ್ ಡೌನ್ ಮಾಡಿಕೊಂಡು ಎಲ್ಲನೂ ಸಹ ನೀವು ಅದ್ರ ರಿಯೇಜೆಂಟ್ ಏನು, ಯಾವುದಕ್ಕೆ ಯೂಸ್ ಮಾಡ್ತಾರೆ, ಇದು ಯಾವ ಚಾಪ್ಟರ್ ಬರುತ್ತೆ, ಯಾವುದ್ರದ್ದು ಪ್ರಾಪರ್ಟೀಸು, ಇವೆಲ್ಲ ಒಂದು ಸ್ವಲ್ಪ ಥಿಂಕ್ ಮಾಡಿದ್ರೆ ನಿಮಗೆ 100% ಇದು
ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ಟ್ರಕ್ಚರ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್. ಸ್ಟ್ರಕ್ಚರ್ಸ್ ಅಲ್ಲಿ ಓನ್ಲಿ ಅವ ಸ್ಟ್ರಕ್ಚರ್ಸು 6 ನೋಡ್ಕೊಂಡ್ರೆ ಒಂದು ಕೊಡ್ತಾರೆ. ಸೊ 6 ಅಂದ್ರೆ ಇವು 6: ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸ್ ಕಾಮನ್ ಆಗಿದೆ. ಮತ್ತೆ ಗ್ಲೂಕೋಸು, ಆಲ್ಫಾ ಗ್ಲೂಕೋಸು ಅಥವಾ ಬೀಟಾ ಗ್ಲೂಕೋಸು, ಆಲ್ಫಾ ಫ್ರಕ್ಟೋಸು ಅಥವಾ ಬೀಟಾ ಫ್ರಕ್ಟೋಸು. ಸೊ ಇದನ್ನ ನೀವು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಅವರ್ ಸ್ಟ್ರಕ್ಚರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೈಡ್ರೋಜನ್ ಮತ್ತೆ CH2OH ಗ್ರೂಪ್ನ ಕರೆಕ್ಟ್ ಪೊಸಿಷನ್ಸ್ ಅಲ್ಲಿ ಹಾಕಬೇಕು. ಆಕ್ಸಿಜನ್ ಎಲ್ಲಿರಬೇಕು ಅಲ್ಲೇ ಇರಬೇಕು. ಬಾಂಡ್ ಎಲ್ಲ ಆಕ್ಸಿಜನ್ ಆಟಮ್ಸ್ಗೆ ಇರಬೇಕು ಅಥವಾ ಹೈಡ್ರೋಜನ್ ಆಟಮ್ಸ್ಗೆ ಇರಬೇಕು. ಇವೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಗ್ಲೈಕೋಸೈಡಿಕ್ ಲಿಂಕೇಜ್ ಎಲ್ಲಿ ಬರುತ್ತೆ ಅದನ್ನು ಸಹ ನೀವು ನೋಡ್ಕೊಳ್ಳಿ. ಇದಾದ್ಮೇಲೆ ನಿಮಗೆ ಜನರಲ್ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್, ಗ್ಲೈಸಿನ್, ಅಲನೈನ್ ನೋಡಿ. ಇಲ್ಲಿ 21 ಸ್ಟ್ರಕ್ಚರ್ಸ್ ಬರ್ತವೆ. ಆ 21ಕ್ಕೂ ಬೇಡ, NCERT ಟೆಕ್ಸ್ಟ್ ಬುಕ್ ಅಲ್ಲಿ ಜನರಲ್ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್ ಕೊಟ್ಟಿದ್ದಾರೆ. R, C, NH2, COOH, H ಅಂತ ಒಂದು ಕೊಟ್ಟಿದ್ದಾರೆ. ಅದರಲ್ಲಿ R ವ್ಯಾಲ್ಯೂ H ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಒಂದು ಗ್ಲೈಸಿನ್ ಮತ್ತೆ ಇನ್ನೊಂದು ಅಲನೈನ್ ಸ್ಟ್ರಕ್ಚರು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಡಿಸ್ಕಷನ್ ಆಗಿದೆ. ಅದಕ್ಕೋಸ್ಕರ ಇವೆರಡು ಸ್ಟ್ರಕ್ಚರ್ಗೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಇನ್ ಅಡಿಷನ್ ಟು ದಿ ಜನರಲ್ ಸ್ಟ್ರಕ್ಚರ್. ಆಮೇಲೆ ಜ್ವಿಟ್ಟರ್ ಅಯಾನ್ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್. ಈಗ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ ನಾನು. ಜ್ವಿಟ್ಟರ್ ಅಯಾನು RCHCOO- NH3+. ಅಂದ್ರೆ ಅಮೈನ್ಸ್ ಅಲ್ಲಿ COOH H+ ಕೊಡುತ್ತೆ, ಅದು COO- ಆಗುತ್ತೆ. NH2 ಗ್ರೂಪ್ ಅಮೈನ್ ಗ್ರೂಪ್ H+ ತಗೊಳುತ್ತೆ, ಅದಕ್ಕೋಸ್ಕರ ಅದು ಅಸಿಡಿಕ್ ಗ್ರೂಪ್ ಆಗುತ್ತೆ. ಈಗ ಅನ್ ಆಸಿಡ್ ಆಫ್ಟರ್ ಡೊನೇಟಿಂಗ್ ಎ ಪ್ರೋಟಾನ್ ಬಿಕಮ್ಸ್ ಬೇಸ್ ಅಂತ ಕರಿತೀವಿ. ಎ ಬೇಸ್ ಆಫ್ಟರ್ ಅಕ್ಸೆಪ್ಟಿಂಗ್ ದಿ ಪ್ರೋಟಾನ್ ಬಿಕಮ್ಸ್ ಆಸಿಡ್ ಅಂತ ಕರಿತೀವಿ. ಅದಕ್ಕೋಸ್ಕರ ಅಲ್ಲಿ ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಬರುತ್ತೆ, ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇವು ಸ್ಟ್ರಕ್ಚರ್ಸ್ ಆದಮೇಲೆ ಅಮೈನೋ ಆಸಿಡ್ ಸ್ಟ್ರಕ್ಚರ್ಸ್ ಅಲ್ಲಿ 3 ಸಾಕು. ಒಂದು ಜನರಲ್ಲು, ಇನ್ನೊಂದು ಗ್ಲೈಸಿನ್ನು, ಇನ್ನೊಂದು ಅಲನೈನು. ಆಮೇಲೆ ಜ್ವಿಟ್ಟರ್ ಅಯಾನ್ ಸ್ಟ್ರಕ್ಚರ್ ಅಲ್ಲಿ ಏನು ಜನರಲ್ ತಗೊಂಡಿರ್ತೀರಿ ಅಲ್ಲಿ COOH ಗ್ರೂಪನ್ನು COO- ಅಂತ ಮಾಡಿ, NH2 ಗ್ರೂಪ್ನ NH3+ ಅಂತ ಮಾಡಿದ್ರೆ ದಟ್ ಇಟ್ ಬಿಕಮ್ಸ್ ದಿ ಜನರಲ್ ಜ್ವಿಟ್ಟರ್ ಅಯಾನ್ ಸ್ಟ್ರಕ್ಚರ್ ಆಗುತ್ತೆ. ಇದು ಜ್ವಿಟ್ಟರ್ ಅಯಾನ್ ಸ್ಟ್ರಕ್ಚರ್ ಆಗುತ್ತೆ. ಈ ಅದೇ 3ಕ್ಕೆ ಅಲನೈನು, ಗ್ಲೈಸಿನು ಮತ್ತೆ ಜನರಲ್ಗೆ. ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್. 2 ಅಮೈನೋ ಆಸಿಡ್ಸು ಲಿಂಕ್ ಆಗುವಾಗ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಇನ್ನೊಂದು ಅಮೈನ್ ಗ್ರೂಪು ಕಂಡೆನ್ಸೇಷನ್ ಆಗಿ ವಿತ್ ದಿ ಎಲಿಮಿನೇಷನ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ NHCO ಬಾಂಡ್ ಬರುತ್ತೆ. ದಟ್ ಬಾಂಡ್ ಈಸ್ ಕಾಲ್ಡ್ ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಒಂದು ಡೈಪೆಪ್ಟೈಡ್ ಅಲ್ಲಿ ಒಂದು ಪೆಪ್ಟೈಡ್ ಬಾಂಡ್ ಇರುತ್ತೆ. ಟ್ರೈಪೆಪ್ಟೈಡ್ ಅಲ್ಲಿ 2 ಪೆಪ್ಟೈಡ್ ಬಾಂಡ್ಸ್ ಬರ್ತವೆ. ಟೆಟ್ರಾಪೆಪ್ಟೈಡ್ಸ್ ಅಲ್ಲಿ 3 ಪೆಪ್ಟೈಡ್ ಬಾಂಡ್ಸ್ ಬರ್ತವೆ. ಇದನ್ನು ಸಹ ನೋಡ್ಕೊಳ್ಳಿ. ಆಮೇಲೆ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಅಂದ್ರೆ ಹೌ ಮೆನಿ ಅಮೈನೋ ಆಸಿಡ್ಸ್ ಆರ್ ಅಮೈನೋ ಆಸಿಡ್ಸ್ ಯೂನಿಟ್ಸ್ ಆರ್ ಪ್ರೆಸೆಂಟ್ ಇನ್ ಟೆಟ್ರಾಪೆಪ್ಟೈಡ್ ಅಂತ ಕೇಳಿದ್ರೆ 4. ಹೌ ಮೆನಿ ಪೆಪ್ಟೈಡ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಟೆಟ್ರಾಪೆಪ್ಟೈಡ್ ಅಂದ್ರೆ 3. ಯಾಕೆಂದ್ರೆ 4 ಅಮೈನೋ ಆಸಿಡ್ಸ್ ಇಂದ 3 ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗ್ತವೆ. ಅದಕ್ಕೋಸ್ಕರ ಅಲ್ಲೂ ಸಹ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಆಮೇಲೆ ಇಲ್ಲಿ ಬೀಟಾ D+ ರೈಬೋಸ್, ಬೀಟಾ D+ 2 ಡಿಆಕ್ಸಿ ರೈಬೋಸ್. ಅಂದ್ರೆ ರೈಬೋಸ್ ಇಸ್ ಎ ಸುಗರ್, ಡಿಆಕ್ಸಿ ರೈಬೋಸ್ ಇಸ್ ಆಲ್ಸೋ ಸುಗರ್. ಇವೆರಡರದ್ದು ಸ್ಟ್ರಕ್ಚರ್ಸ್ ನೋಡ್ಕೊಳ್ಳಿ. ಏನಾದರೂ ಬೈ ಚಾನ್ಸ್ ಕೊಟ್ಟರೆ ಕೊಡಲಿ, ಅದನ್ನು ನೋಡ್ಕೊಳ್ಳಿ. ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರ್ ಬರೀರಿ. ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರು. ಡೈನ್ಯೂಕ್ಲಿಯೋಟೈಡ್ ಅಂದ್ರೆ ಏನು, ಅದ್ರ ಸ್ಟ್ರಕ್ಚರು. ಸ್ಟ್ರಕ್ಚರಲ್ ಎವಿಡೆನ್ಸಸ್ ಫಾರ್ ಗ್ಲೂಕೋಸ್. ಈಗ ಅದರಲ್ಲೇ ಸ್ಟ್ರೈಟ್ ಚೈನಲ್ಲಿದೆ 5 OH ಗ್ರೂಪ್ಸ್ ಇದೆ, 4 ಸೆಕೆಂಡರಿ ಆಲ್ಕೋಹಾಲ್ಸು, 1 ಪ್ರೈಮರಿ ಆಲ್ಕೋಹಾಲು. ಇವೆಲ್ಲನೂ ತೋರಿಸೋದಕ್ಕೆ ಸ್ಟ್ರಕ್ಚರಲ್ ಎವಿಡೆನ್ಸಸ್ ಅಂತ ಕರಿತೀವಿ. ಆ ಸ್ಟ್ರಕ್ಚರಲ್ ಎವಿಡೆನ್ಸಸ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಯಾವ್ಯಾವ್ದ್ರಲ್ಲಿ ಬರುತ್ತೆ? ಕ್ಲೋರಿನೇಷನ್ನು, ನೈಟ್ರೇಷನ್ನು, ಸಲ್ಫೋನೇಷನ್ನು, ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕಲೇಷನ್ನು, ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ನು, ಅಪ್ಲಿಕೇಶನ್ಸ್ ಟೈಪ್ಸು. ಸೊ ಈಗ ಕ್ಲೋರೋಬೆನ್ಸಿನ್ಗೆ ಕ್ಲೋರಿನೇಷನ್ ಮಾಡಿದ್ರೆ ಡೈಕ್ಲೋರೋಬೆನ್ಸಿನ್ ಬರುತ್ತೆ. ಕ್ಲೋರಿನೇಷನ್ ಆಫ್ ಕ್ಲೋರೋಬೆನ್ಸಿನ್ ಆಗುವಾಗ ಕ್ಲೋರಿನೇಷನ್ ಈಗ ಒಂದು ಬೆನ್ಸಿನಿಂದನೂ ಪ್ರಿಪೇರ್ ಮಾಡ್ಬೋದು, ಕ್ಲೋರಿಬೆನ್ಸಿನ್ಗೂ ಸಹ ನಾವು ಕ್ಲೋರಿನೇಷನ್ ಮಾಡ್ಬೋದು. ಅವಾಗ ಕ್ಲೋರಿನೇಷನ್ ಮಾಡಿದ್ರೆ ಡೈಕ್ಲೋರೋಬೆನ್ಸಿನ್ ಬರುತ್ತೆ. ಅಲ್ಲಿ ಎಲೆಕ್ಟ್ರೋಫೈಲ್ ಯಾವ್ದು ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ತಾರೆ. ಜನರಲ್ಗೆ ಕ್ಲೋರಿನೇಷನ್ನು, ಬ್ರೋಮಿನೇಷನ್ನು, ಅಯೋಡಿನೇಷನ್ನು ಎಲ್ಲ ಅಲ್ಲಿ X+ ಅಂತ ಕರಿತೀವಿ. ಈಗ ಹ್ಯಾಲೋನಿಯಂ ಅಯಾನ್, ಆಲೈಡ್ ಅಯಾನ್ ಅಂತ 2 ಬರ್ತವೆ.
ಯಾಲೈಡ್ ಅಂದರೆ ಎಕ್ಸ್ ಮೈನಸ್ಸು, ಹ್ಯಾಲೋನಿಯಂ ಅಯಾನ್ ಅಂದರೆ ಎಕ್ಸ್ ಪ್ಲಸ್ಸು. ಹ್ಯಾಲೋ ಅಂತ ಅಂದರೆ ಕ್ಲೋರೋ ಇಸ್ ದಿ ಎಕ್ಸಾಂಪಲ್ ಫಾರ್ ಹ್ಯಾಲೋ. ಅದಕ್ಕೋಸ್ಕರ ಎಲೆಕ್ಟ್ರೋಫೈಲ್ ಫಾರ್ಮ್ಡ್ ಇನ್ ಕ್ಲೋರಿನೇಷನ್ ಆಫ್ chlorobenzene, phenol, anisole, benzaldehyde, benzylic, aniline. In all the cases, Cl plus, NO2 plus, SO3, ಇದು SO2 ಇಲ್ಲಿ. ಈಗ ಯಾಕೆಂದ್ರೆ ಎಲೆಕ್ಟ್ರೋಫೈಲ್ ಯಾವುದು ಅಂತ ಅಂದ್ರೆ ಅಲ್ಲಿ SO2 ಬರುತ್ತೆ. ಫ್ರಿಡಲ್ ಕ್ರಾಫ್ಟ್ಸ್ ಅಲ್ಲಿ ಯಾವ್ದು ಎಲೆಕ್ಟ್ರೋಫೈಲ್? ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ಅಲ್ಲಿ ಯಾವುದು? ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ಅಲ್ಲಿ ಯಾವುದು? ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕೈಲ್ ಸಪೋಸ್ ಇಫ್ ಯು ಟೇಕ್ ದಿ ಮೀಥೈಲ್ ಕ್ಲೋರೈಡ್, ಇದೆ ಅಲ್ಲಿ ಕಾರ್ಬೋನಿಯಂ ಅಯಾನು, ಕಾರ್ಬ್ಯಾನ್ ಅಯಾನ್ ಅಂತ ಹೇಳಿ ಬರ್ತವೆ. ಕಾರ್ಬೋನಿಯಂ ಅಯಾನ್ ಅಂದ್ರೆ ಪಾಸಿಟಿವ್, ಕಾರ್ಬ್ಯಾನ್ ಅಯಾನ್ ಅಂದ್ರೆ ನೆಗೆಟಿವ್. ನೆಗೆಟಿವ್ ಅಂದ್ರೆ ಎಲೆಕ್ಟ್ರೋಫೈಲ್ಸ್ ಆರ್ ಪಾಸಿಟಿವ್. ಅದಕ್ಕೋಸ್ಕರ CH3+ ಇಸ್ ದಿ ಎಕ್ಸಾಂಪಲ್ ಫಾರ್ ಫ್ರಿಡಲ್ ಕ್ರಾಫ್ಟ್ಸ್ ಎಲೆಕ್ಟ್ರೋಫೈಲ್. ಅದೇ ರೀತಿ ಅಸೈಲೇಷನ್ ಬರುತ್ತೆ, ಅದನ್ನು ಸಹ ನೋಡ್ಕೊಳ್ಳಿ. ಇಷ್ಟು ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಬೇಕಾಗಿರೋದು ಕ್ಲೋರೋಬೆನ್ಸಿನ್ನು, ಫೀನಾಲು, ಅನಿಸೋಲು, ಬೆನ್ಸಾಲ್ಡಿಹೈಡು, ಬೆನ್ಸೋಯಿಕ್ ಆಸಿಡ್, ಅನಿಲಿನ್. ಕ್ಲೋರೋಬೆನ್ಸಿನ್ಗೆ C6H5Cl2, ಫೀನಾಲ್ಗೆ C6H5OH, ಅನಿಸೋಲ್ಗೆ C6H5COCH3, ಬೆನ್ಸಾಲ್ಡಿಹೈಡ್ಗೆ C6H5CHO, ಬೆನ್ಸೋಯಿಕ್ ಆಸಿಡ್ಗೆ C6H5COOH, ಅನಿಲಿನ್ಗೆ C6H5NH2. ಸೊ ಇವೆಲ್ಲದಕ್ಕೂ ಇಲ್ಲಿ ಮತ್ತೆ ಕ್ಲೋರೋಬೆನ್ಸಿನಲ್ಲಿ, ಫೀನಾಲಲ್ಲಿ, ಅನಿಸೋಲಲ್ಲಿ ಕ್ಲೋರಿನೇಷನ್ ಮಾಡಿದ್ರೆ ಆರ್ಥೋ ಬರುತ್ತಾ, ಪ್ಯಾರಾ ಬರುತ್ತಾ, ಮೆಟಾ ಬರುತ್ತಾ, ಬೋತ್ ಆರ್ಥೋ ಅಂಡ್ ಪ್ಯಾರಾ ಇದು ಎರಡು ಬರ್ತಾವ. ಇವನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗಿ. ಅವೆಲ್ಲ ಈ ಹೆಸರನ್ನ ನಾನು ಇಂಪಾರ್ಟೆಂಟ್ ಅಂತ ಏನು ಕೊಡ್ತಾ ಇದ್ದೀನಿ ಅವನ್ನೆಲ್ಲ ಡಿಸ್ಕಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ಡಿಫ್ರೆನ್ಶಿಯೇಟಿಂಗ್ ಟೆಸ್ಟ್ ನಾನು ಆವಾಗಲೇ ಹೇಳಿದ್ದೀನಿ, ಲುಕ್ಯಾಸ್ ಟೆಸ್ಟ್. ಈಗ ಲುಕ್ಯಾಸ್ ಟೆಸ್ಟನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್. ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್. ಲುಕ್ಯಾಸ್ ಟೆಸ್ಟ್ ಅನ್ನು ಹೌ ಡು ಯು ಡಿಸ್ಟಿಂಗ್ವಿಷ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್ ಬೈ ಲುಕ್ಯಾಸ್ ಟೆಸ್ಟ್? ಇದನ್ನ ಡಯಾಗ್ರಾಮೆಟಿಕ್ ಆಗಿ ನಮ್ಮ ಬುಕ್ಸ್ ಅಲ್ಲಿ ಅಥವಾ ನಿಮ್ಮ ನೋಟ್ಸ್ ಅಲ್ಲಿ ಎಲ್ಲ ಇರ್ತವೆ, ಅದನ್ನು ಬರ್ಕೊಳ್ಳಿ. ಕಾರ್ಬೈಲಮೈನ್ ರಿಯಾಕ್ಷನ್. ಕಾರ್ಬೈಲಮೈನ್ ರಿಯಾಕ್ಷನ್ is applicable only for primary, both aliphatic as well as aromatic. That ಕಾರ್ಬೈಲಮೈನ್ reaction is not applicable for secondary and tertiary amines. ಅದು ಟೆಸ್ಟ್ ಆಗಿ ಯೂಸ್ ಮಾಡ್ಕೋತೀವಿ. ಟಾಲೆನ್ಸು ಮತ್ತೆ ಫೇಲಿಂಗ್ ಸೊಲ್ಯೂಷನ್, ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಏನು ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ? ಆಲ್ಡಿಹೈಡ್ಸು ಮತ್ತೆ ಕೀಟೋನ್ಸು, ಇದು ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ಸು ಏನು ಬರುತ್ತೆ. ಹೈಡ್ರೋಫಾರಮ್ ಟೆಸ್ಟ್ ಇದೆ. ಇನ್ಸ್ಪರ್ಗ್ ರಿಯೇಜೆಂಟ್, ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ಟೆಸ್ಟ್ ಅಂತ ಬರ್ತದಲ್ಲ, ಅದನ್ನು ಇನ್ಸ್ಪರ್ಗ್ ಅಂತ ಕರೆದಿದ್ದಾರೆ. ಅದರಲ್ಲೂ ಒಂದು ಬೆನ್ಸಿನ್ ಸಲ್ಫೋನೈಲ್ ಕ್ಲೋರೈಡ್ ಅಲ್ಲೂ ಒಂದು ಡಿಸ್ಟಿಂಗ್ವಿಶ್ ಬರುತ್ತೆ, ಇದರಲ್ಲೂ ಒಂದು ಇರುತ್ತೆ. ಯಾಕೆ ನಾವು ಇದು ಮಾಡ್ತೀವಿ ಅಂದರೆ, ನಾವು ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ಎಲ್ಲ ಕಾರ್ನರ್ನು ಸಹ ಕವರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲ ರೀತಿ ಕ್ವಶನ್ಸ್ ನಾನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ಇದನ್ನ ತಗೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಆಲ್ಕೋಹಾಲ್ಸು ಅಸಿಡಿಕ್ ಸ್ಟ್ರೆಂತ್, ಆಲ್ಕೋಹಾಲ್ಸ್, ಫಿನಾಲ್ಸ್, ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂಡ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಅದರಲ್ಲೂ ಇನ್ಫ್ಲೂಯೆನ್ಸ್ ಆಫ್ EWG ಅಂದರೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, EDG ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಈಗ ಆಲ್ಕೋಹಾಲ್ಸ್ ಆರ್ ವೀಕ್ಲಿ ಅಸಿಡಿಕ್, ಈವನ್ ವೀಕರ್ ದ್ಯಾನ್ ವಾಟರ್. ಯಾಕೆಂದ್ರೆ ವಾಟರ್ ಅದರಲ್ಲಿ HOH ಅಂತ ಇರುತ್ತೆ, ಅಲ್ಲಿ OH ಮೈನಸ್ ಮತ್ತೆ H+ ಬರುತ್ತೆ. ಈ ಆಲ್ಕೋಹಾಲ್ಸ್ ಅಲ್ಲಿ CH3OH ಅಂತ ಇದೆ, CH3CH2OH ಅಂತ ಎರಡು ಆಲ್ಕೋಹಾಲ್ಸ್. ಆ ಆಲ್ಕೋಹಾಲ್ಸ್ ಅಲ್ಲಿ ಅಸಿಡಿಕ್ ಸ್ಟ್ರೆಂತ್ ಈಸ್ ಲೆಸ್ ದ್ಯಾನ್ ವಾಟರ್. ಯಾಕಾಯ್ತು ಅಂತಂದ್ರೆ ಈಥೈಲ್ ಗ್ರೂಪು, ಮೀಥೈಲ್ ಗ್ರೂಪು, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು increases the density on oxygen atom so that OH bond becomes stronger, not easily dissociated. That is why it becomes lesser acidic than water. ಸೊ ಅದೇ ರೀತಿ ನೀವು ಫಿನಾಲ್ಸ್ಗೂ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಫಿನಾಲ್ಸಲ್ಲಿ OH ಗ್ರೂಪ್ ಇದೆ, OH ಡಿಸೋಸಿಯೇಟ್ ಆಗುತ್ತೆ ಬಿಕಾಸ್ ಫಿನಾಕ್ಸೈಡ್ ಅಯಾನ್ ಇಸ್ ಸ್ಟೆಬಿಲೈಸ್ಡ್ ಬೈ ದಿ ರೆಸೋನೆನ್ಸ್. ನಾವು ಕಟ್ಕೊಂಡಿರಿ. ಆಲ್ಕೋಹಾಲ್ಸಲ್ಲಿ ಲಾಂಗ್ ಚೈನ್ OH ಗ್ರೂಪು ಆಲಿಫ್ಯಾಟಿಕ್ ಚೈನ್ಗೆ ಅಥವಾ ಅನ್ಸ್ಯಾಚುರೇಟೆಡ್ ಚೈನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಅಲ್ಲಿ ಡಿಲೋಕಲೈಸೇಷನ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಫಿನಾಲಲ್ಲಿ ಡಿಲೋಕಲೈಸೇಷನ್ ಆಗಿ ಅಲ್ಲಿ ತುಂಬ ರೆಸೋನೆನ್ಸ್ ಸ್ಟ್ರಕ್ಚರ್ ಬರುತ್ತೆ. ಆಸ್ ದಿ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಇನ್ಕ್ರೀಸಸ್,
As the number of resonance structures increases, stability of the phenoxide ion increases, acidic strength goes on decreases. ಆಮೇಲೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಹಾಕಿದ್ರೆ ಏನಾಗ್ತವೆ ಅವೆಲ್ಲನೂ ನೋಡ್ಕೊಳ್ಳಿ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ದೇ ಆರ್ ಆಲ್ಸೋ ಸ್ಟೆಬಿಲೈಸ್ಡ್ ಬೈ ದಿ ರೆಸೋನೆನ್ಸ್. RCOOH RCOO- ಅದರಲ್ಲಿ ಎರಡು ರೆಸೋನೆನ್ಸ್ ಸ್ಟ್ರಕ್ಚರ್ ಬರ್ತವೆ. ಎಲ್ಲಿ ರೆಸೋನೆನ್ಸ್ ಸ್ಟ್ರಕ್ಚರ್ ಜಾಸ್ತಿ ಇರ್ತವೆ ಅದಕ್ಕೆ ಕಾಂಜುಗೇಟ್ ಬೇಸ್ಗೆ number of the stability increases, therefore acidic strength decreases. ಆಮೇಲೆ ಬೇಸಿಕ್ ಸ್ಟ್ರೆಂತ್ ಅಂತ ಇದೆ. ಈಗ ಬೇಸಿಕ್ ಸ್ಟ್ರೆಂತ್ ಅಲ್ಲಿ ನಾವು ಗ್ಯಾಸ್ ಫೇಸು ಏಕ್ವೇಸ್ ಸೊಲ್ಯೂಷನ್ ಫೇಸು ಅದ್ರ ಜೊತೆಗೆ ಈಥೈಲು ಮತ್ತೆ ಮೀಥೈಲ್ ಗ್ರೂಪ್ ಎಫೆಕ್ಟು ಇದೆ. ಈಥೈಲ್ ಗ್ರೂಪಲ್ಲಿ ಹೆಂಗಾಗುತ್ತೆ ಅದು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಈಥೈಲ್ ಗ್ರೂಪಲ್ಲಿ ಹೆಂಗಾಗುತ್ತೆ, ಮೀಥೈಲ್ ಗ್ರೂಪಲ್ಲಿ ಹೆಂಗಾಗುತ್ತೆ, ಇವೆಲ್ಲ ಬರ್ತವೆ. For primary, secondary and tertiary methylamines and ethylamines when compared with the NH3. ನೋಡಿ ಈಗ ನಾನು ಹೇಳೋದು ಈ ಬೇಸಿಕ್ ಸ್ಟ್ರೆಂತ್ ನ ಡಿಫೈನ್ ಮಾಡಬೇಕು ಅಂದ್ರೆ ಒಂದು ಏಕ್ವೇಸ್ ಮೀಡಿಯಮ್ ಅಲ್ಲಿ ಡಿಸೈಡ್ ಮಾಡ್ತೀವಿ, ಇನ್ನೊಂದು ಗೇಸಿಯಸ್ ಮೀಡಿಯಮ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ಡಿಫರೆಂಟ್. ಈಗ ಅಮೈನ್ಸ್ ಆರ್ ಬೇಸಸ್. ದಿಸ್ ಈಸ್ ಬಿಕಾಸ್ ನೈಟ್ರೋಜನ್ ಈ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇಟ್ ಈಸ್ ಅವೈಲಬಲ್ ಫಾರ್ ದಿ ಬಾಂಡ್ ಫಾರ್ಮೇಶನ್. ಇಟ್ ಈಸ್ ರೆಡಿ ಟು ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್. ಯಾವುದು ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನು ಡೊನೇಟ್ ಮಾಡುತ್ತೆ ದಟ್ ಈಸ್ ಕಾಲ್ಡ್ ಲೆವಿಸ್ ಬೇಸ್ ಅಂತ ಕರಿತೀವಿ. ದೇರ್ ಫಾರ್ ಇನ್ ಅಮೈನ್ಸ್ ಈಥೈಲಮೈನ್ ಇರ್ಬೋದು, ಮೀಥೈಲಮೈನ್ ಇರ್ಬೋದು, ಅನಿಲಿನ್ ಇರ್ಬೋದು, ಯಾವುದೇ ಕೊಟ್ಟರು ಸಹ ಅವೆಲ್ಲ ಬೇಸಸ್ಸೇ. ಆ ಬೇಸಸ್ ಅಲ್ಲಿ ಏಕ್ವೇಸ್ ಮೀಡಿಯಮ್ ಅಲ್ಲಿ ಹೆಂಗಿರುತ್ತೆ ಆರ್ಡ್ರು, ಮತ್ತೆ ಗೇಸಿಯಸ್ ಮೀಡಿಯಮ್ ಅಲ್ಲಿ ಹೆಂಗಿರುತ್ತೆ. ಈಗ ಈಥೈಲಮೈನು, ಮೀಥೈಲಮೈನು, ಡೈಮೀಥೈಲಮೈನು, ಟ್ರೈಮೀಥೈಲಮೈನ್ 3 ತಗೊಳ್ಳಿ. ಮೀಥೈಲಮೈನ್ ಅಲ್ಲಿ ಒಂದು CH3 ಗ್ರೂಪ್ ಇದೆ. ಈಥೈಲಮೈನ್ ಅಲ್ಲಿ 2 C2H5 ಗ್ರೂಪ್ ಇದೆ. ಟ್ರೈಮೀಥೈಲಮೈನ್ ಅಲ್ಲಿ 3 ಇದೆ. ಅದಕ್ಕೋಸ್ಕರ ಡೈಮೀಥೈಲಮೈನ್ ಅಲ್ಲಿ 2 ಮೀಥೈಲ್ ಗ್ರೂಪ್ ಇದೆ. As the CH3 group is the electron donating group, only one CH3 group donates the pair of electron. ಅಂದ್ರೆ increases the density of the electron on the nitrogen atom ಇರೋದ್ರಿಂದ ಅಲ್ಲಿ basicity goes on, increases. ಅದೇ ನೈಟ್ರೋಜನ್ ಅಲ್ಲೂ basicity increases. ಟರ್ಷರಿ ಇದು ಯಾವುದು ಡೈಮೀಥೈಲ್ ಅಮೈನಲ್ಲೂ ಬೆಸೆಸಿಟಿ ಇನ್ಕ್ರೀಸಸ್, ಟ್ರೈಮೀಥೈಲ್ ಅಮೈನಲ್ಲೂ ಬೆಸೆಸಿಟಿ ಇನ್ಕ್ರೀಸಸ್. ಅದನ್ನ ನಾವು ನೀರ್ಗೆ ಹಾಕಿದಾಗ ಅಲ್ಲಿ ಹೈಡ್ರೇಷನ್ ಎಫೆಕ್ಟ್ ಅಂತ ಒಂದಾಗುತ್ತೆ. ಹೈಡ್ರೇಷನ್ ಎಫೆಕ್ಟ್ ಆದಾಗ ಪ್ರೈಮರಿ ಅಮೈನ್, ಸೆಕೆಂಡ್ರಿ ಅಮೈನು ಬೆಸಿಸಿಟಿ ಜಾಸ್ತಿ ಆಗುತ್ತೆ. ಇವೆಲ್ಲನೂ ನೀವು ಕಾನ್ಸೆಪ್ಟ್ ಬೇಸ್ಡ್ ಓದ್ಕೊಳ್ಳಿ. ಸೊ ಇನ್ಫ್ಲೂಯೆನ್ಸ್ ಆಫ್ EWG ಅಂಡ್ EDG ಇಲ್ಲೂ ಇದೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಮತ್ತು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂತ 2 ಇನ್ಫ್ಲೂಯೆನ್ಸ್ ಇದೆ. ಸೊ ಇಷ್ಟನ್ನೇ ನೀವು 4 ದಿವಸ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಒಂದು 75% ಬರೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಇದು 100%. ಅದರಿಂದ ಇವನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಮ್ಮ ಆಲ್ಮೋಸ್ಟ್ ಬುಕ್ಕನ್ನು ಕವರ್ ಮಾಡ್ಕೊಂಡಿದ್ದೀವಿ. ವೆರಿ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡ್ಕೊಂಡಿದ್ದೀವಿ. ಏನಾದರೂ ಅನ್ಯೂಸ್ಯುವಲ್ ಕ್ವಶನ್ಸ್ ಬಂದರೆ ಯಾರು ಬುದ್ಧಿವಂತರಿದ್ರೆ ಅವೆಲ್ಲ ಓದ್ಕೊಂಡಿರೋರು ಬರೀತೀರಾ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಇವಾಗ ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಸೊ ಇದು ನಾನು ಥಿಯರಿ ಎಕ್ಸಾಮಿನೇಷನ್ಗೆ ಅಂದರೆ ಅದರ್ ದ್ಯಾನ್ MCQ ಮತ್ತೆ ಫಿಲ್ ಇನ್ ದಿ ಬ್ಲಾಂಕ್ಸು ಓದ್ಕೊಂಡು ಹೋಗಿದ್ದೀವಿ. ಈಗ ಸ್ವಲ್ಪ ಈ ಮಲ್ಟಿಪಲ್ ಚಾಯ್ಸ್ ಬಗ್ಗೆ, ಯಾಕೆಂದರೆ ನಮ್ಮ ಕ್ರೈಸ್ ಮ್ಯಾನೇಜರ್ ಅವರು ಸರ್ ಒಂದು ಸ್ವಲ್ಪ ಇಂಪಾರ್ಟೆನ್ಸನ್ನು ಮಲ್ಟಿಪಲ್ ಚಾಯ್ಸ್ಗೂ ಕೊಡಿ, ಹಾರ್ಟ್ಸು ಕೊಡಿ. ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ ಲಾಟ್ಸ್ ಯಾವ ರೀತಿ ಬರುತ್ತೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂದರೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ತಗೊಳ್ಳೋಣ. ಈಗ ನೋಡಿ, ಈಗ ಇಲ್ಲೇ ಒಂದು ತಗೊಂತೀವಿ ನೋಡಿ. ರೌಲ್ಸ್ ಲಾ ಫಾರ್ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಒಂದಿದೆ. ಸ್ಟೇಟ್ಮೆಂಟ್ ಏನು? ದಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ mole fraction of the solute. That is the statement of Raoult's law for relative lowering of vapor pressure. ಈಗ ಇದನ್ನ ನಾನು ಹಾರ್ಟ್ಸ್ ಅಲ್ಲಿ ಕ್ವಶನ್ ಕೇಳೋದಾದ್ರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇಸ್ ಈಕ್ವಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಅಂತ ಹೇಳಿದೀವಿ. ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ವೆಂಟ್ ಇನ್ ದಿ ಸೊಲ್ಯೂಷನ್ ಇಸ್ 0.6 ಅಂತ ಕೊಟ್ಬಿಟ್ಟು
ವಾಟ್ ಈಸ್ ದಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕೊಟ್ಟು 4 ಆಪ್ಷನ್ಸ್ ಕೊಡ್ತೀವಿ. 4 ಆಪ್ಷನ್ಸ್ ನಿಮ್ಗೆ ಕನ್ಫ್ಯೂಸ್ ಆಗೋ ರೀತಿನೇ ಕೊಡ್ತೀವಿ. ಹೆಂಗೆ? ಈಗ 0.6 ಅಂತ ಒಂದು ಕೊಡ್ತೀನಿ, 0.4 ಅಂತ ಒಂದು ಕೊಡ್ತೀನಿ, 0.9 ಅಂತ ಇನ್ನೊಂದು ಕೊಡ್ತೀನಿ, 0.43 ಅಂತ ಇನ್ನೊಂದು ಕೊಡ್ತೀನಿ. ಅಲ್ಲಿಗೆ ಯಾವ್ದು ಆನ್ಸರ್ ಆಗುತ್ತೆ ಅನ್ನೋದು ನಿಮಗೆ ಕ್ವಶನ್ನು ಗೊತ್ತಾಗಬೇಕು. ಅದರಿಂದ ನಾನು ಹೇಳೋದೇನು ಅಂದರೆ, ಮೋಲ್ ಫ್ರಾಕ್ಷನ್ ಆಫ್ ದಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ ಮೋಲ್ ಫ್ರಾಕ್ಷನ್ ಆಫ್ ದಿ ಸಲ್ಯೂಟ್ ಆಗಿರೋದ್ರಿಂದ, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಇರೋದ್ರಿಂದ, ಮೋಲ್ ಫ್ರಾಕ್ಷನ್ ಸಾಲ್ವೆಂಟ್ ಅವ್ರು ಕೊಟ್ಟಿರೋದ್ರಿಂದ, ಸಮ್ ಆಫ್ ದಿ ಮೋಲ್ ಫ್ರಾಕ್ಷನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1 ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ, ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಕಂಡಿಡ್ಕೋಬಹುದು. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಇಟ್ ಸೆಲ್ಫ್ ಇಸ್ ದಿ ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್. ಆಮೇಲೆ ಈಗ ಇದನ್ನೇ ತಗೊಳ್ಳಿ, ಯಾವುದು? ರೌಲ್ಸ್ ಲಾನೇ ತಗೊಳ್ಳಿ. ರೌಲ್ಸ್ ಲಾ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್ ಕೇಳೋಣ. ಇನ್ನೊಂದು ರೌಲ್ಸ್ ಲಾ ಆಫ್ ಲಿಕ್ವಿಡ್ ಸೊಲ್ಯೂಷನ್ಸ್. ದಿ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಇನ್ ದಿ ಸೊಲ್ಯೂಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಅಂದ್ರೆ ದಿ ವೇಪರ್ ಪ್ರೆಷರ್, ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಇನ್ ದಿ ಸೊಲ್ಯೂಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್ ಇನ್ ದಿ ಸೊಲ್ಯೂಷನ್. ಅಂದ್ರೆ ವೇಪರ್ ಪ್ರೆಷರು ಮೋಲ್ ಫ್ರಾಕ್ಷನ್ಗೆ ಬೋತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮೋಲ್ ಫ್ರಾಕ್ಷನ್ ಕಡಿಮೆ ಆದರೆ ವೇಪರ್ ಪ್ರೆಷರು ಕಡಿಮೆ ಆಗುತ್ತೆ, ಮೋಲ್ ಫ್ರಾಕ್ಷನ್ ಜಾಸ್ತಿ ಆದರೆ ವೇಪರ್ ಪ್ರೆಷರು ಜಾಸ್ತಿ ಆಗುತ್ತೆ. ಈ ಕಾನ್ಸೆಪ್ಟ್ ಮೇಲೂ ಸಹ ಒಂದು ಹಾರ್ಟ್ಸನ್ನು ಕೊಡೋ ಚಾನ್ಸಸ್ ಇರುತ್ತೆ. ಎನ್ರಿಸ್ ಲಾ ಆದ್ಮೇಲೆ ಆಲೇ ಹೇಳಿದ್ದೀನಿ, ಎನ್ರಿಸ್ ಲಾ ಕಾನ್ಸ್ಟೆಂಟ್ ಬರುತ್ತೆ, ಅದ್ರ ಅಪ್ಲಿಕೇಶನ್ಸ್ ಇದೆ, ಬೆಂಡ್ಸ್ ಅಂದ್ರೆ ಏನು, ಅನಾಕ್ಸಿಯಾ ಅಂದ್ರೆ ಏನು, ಆಯ್ತಾ? ಇವೆಲ್ಲನೂ ಡಿಸ್ಕಸ್ ಮಾಡೋದ್ರಿಂದ ಅದನ್ನ ಈಗಿರೋ ಟೈಮಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಫ್ಯಾರಡೇಸ್ ಫಸ್ಟ್ ಲಾ, ಡಬ್ಲ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ. ಇದನ್ನ ಬೋಧದ್ ಕಲ್ತ್ಕೊಂಡ್ರೆ ದಟ್ ಇಟ್ಸ್ ಇಸ್ ದಿ ಫ್ಯಾರಡೆ ಫಸ್ಟ್ ಲಾ. ಡಬ್ಲ್ಯೂ ಅಂದ್ರೆ ಏನು? ಮಾಸ್ ಆಫ್ ದಿ ಸಬ್ಸ್ಟೆನ್ಸ್. ಡಬ್ಲ್ಯೂ ಇಸ್ ಈಕ್ವಲ್ ಟು ಕ್ಯೂ ಅಂದ್ರೆ ಏನು? ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಪಾಸ್ಡ್. ದಿ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ liberated or deposited or dissolved is directly proportional to directly proportional to quantity of electricity passed through the electrolytic solution. ಅಂದ್ರೆ ಇಲ್ಲಿ ಏನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಟೈಪು ಒಂದು ಕ್ವಶನ್ನ ಕೇಳಬಹುದು. ಡಬ್ಲ್ಯೂ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂ. ಕ್ಯೂ ಇಸ್ ಈಕ್ವಲ್ ಟು IT. ಐ ಅಂದ್ರೆ ಸ್ಟ್ರೆಂತ್ ಆಫ್ ದಿ ಕರೆಂಟ್ ಇನ್ ಆಂಪಿಯರ್ಸ್, ಟಿ ಅಂದ್ರೆ ಟೈಮ್ ಇನ್ ಸೆಕೆಂಡ್ಸ್. ಆಮೇಲೆ ಯಾವುದೇ ಒಂದು ಎಲೆಕ್ಟ್ರೋಕೆಮಿಸ್ಟ್ರಿ ಫ್ಯಾರಡೆ ಫಸ್ಟ್ ಲಾ ಆದ್ಮೇಲೆ ಪ್ರಾಬ್ಲಮ್ ಮಾಡಕ್ ಹೋದ್ರೆ ನೀವು ಸೆಕೆಂಡ್ಸ್ ಅಲ್ಲೇ ತಗೊಳ್ಳಿ ಟೈಮನ್ನ. ಸೊ ಅದಕ್ಕೂ ಬಹಳ ಇಂಪಾರ್ಟೆಂಟ್, ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ರೆ ಬೇಕಾದ್ರೆ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಸೊ ಇದರಲ್ಲಿ MCQsನ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಎನ್ರಿಸ್ ಲಾ ಆದ್ಮೇಲೆ ಕೇಳ್ಬೋದು, ರೌಲ್ಸ್ ಲಾ ಆದ್ಮೇಲೆ ಕೇಳ್ಬೋದು, RLVP ಮತ್ತೆ ಮೋಲ್ ಫ್ರಾಕ್ಷನ್ ಕೇಳ್ಬೋದು, ಫ್ಯಾರಡೆ ಫಸ್ಟ್ ಲಾ, ಫ್ಯಾರಡೆ ಸೆಕೆಂಡ್ ಲಾ. ಫ್ಯಾರಡೆ ಸೆಕೆಂಡ್ ಲಾ ಆದ್ಮೇಲೆ ಏನು ಕೇಳ್ಬೋದು? ಸ್ಟೇಟ್ಮೆಂಟ್ ಕೇಳೋದು, ಸ್ಟೇಟ್ ಫ್ಯಾರಡೆ ಸೆಕೆಂಡ್ ಲಾ ಅಂತ ಕೇಳ್ಬೋದು. ಸಾರಿ, ಒಂದು ಸೆಕೆಂಡ್. ಸಾರಿ. ಓಕೆ, ಈಗ ಫ್ಯಾರಡೆ ಸೆಕೆಂಡ್ ಲಾದಲ್ಲಿ ವೆನ್ ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಿಸಿಟಿ ಈಸ್ ಪಾಸ್ಡ್ ಥ್ರೂ ಡಿಫರೆಂಟ್ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್, the masses liberated or deposited are directly proportional to their equivalent mass. ನೋಡಿ, ಈಕ್ವಿವೆಲೆಂಟ್ ಮಾಸ್ ಅಂತಕ್ಕಂಥ ವರ್ಡು ಎಂಟೈರ್ ಫಸ್ಟ್ PUC ಸೆಕೆಂಡ್ PUC NCERT ಬುಕ್ಕಲ್ಲಿ ಇಲ್ಲಿ ಮಾತ್ರ ಅಪಿಯರ್ ಆಗುತ್ತೆ. ಈಕ್ವಿವೆಲೆಂಟ್ ಮಾಸ್ ಅನ್ನ ಕಂಡುಹಿಡ್ಕೊಳ್ಳೋದಿಕ್ಕೆ ಒಂದು ಎಲಿಮೆಂಟ್ ಆದರೆ, ಮೆಟಲ್ ಅಥವಾ ನಾನ್ ಮೆಟಲ್ ಆದರೆ, ಅಟೋಮಿಕ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ ಅದನ್ನ ಮಾಡ್ಕೋತೀವಿ. ಆಕ್ಸಿಡೈಸಿಂಗ್ ಏಜೆಂಟು ರೆಡ್ಯೂಸಿಂಗ್ ಏಜೆಂಟ್ ಆದರೆ ಅದಕ್ಕೆ ಡಿಫ್ರೆಂಟ್ ಮೆಥಡ್ ಇದೆ. ರೆಡ್ಯೂಸಿಂಗ್ ನಂಬರು, ಆಕ್ಸಿಡೈಸಿಂಗ್ ನಂಬರ್ ಅಂತ ಬರ್ತವೆ, ಅವೆಲ್ಲನೂ ಡಿಸ್ಕಸ್ ಮಾಡಬೇಕು. ಇದನ್ನ ನೀಟ್ಗೆ ಪ್ರಾಕ್ಟೀಸ್ ಮಾಡುವಾಗ ನೀವು ಇಂಪಾರ್ಟೆನ್ಸ್ನ ನೀಟು ಅಥವಾ JEE ಅಥವಾ ಕರ್ನಾಟಕ CET, KCET ಪ್ರಾಕ್ಟೀಸ್ ಮಾಡೋದು ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ನ ಮಾಡ್ಕೊಳ್ಳಿ. ಕೋಲ್ರಾಸ್ ಲಾ ಆದ್ಮೇಲೂ ಕೇಳ್ಬೋದು. ಕೋಲ್ರಾಸ್ ಲಾ ಆದ್ಮೇಲೆ, ಕೋಲ್ರಾಸ್ ಲಾ ಅಂದ್ರೆ ಏನು? molar conductivity of any electrolyte, whether it is strong or weak electrolyte, is the
sum of the contributions of the molar conductivities of respective ions present in the solution. ಅಂದ್ರೆ suppose if you give NaCl, NaCl is equal to Na plus plus Cl minus. What is the conductivity of Na plus? What is the conductivity of Cl minus? ಅವೆರಡು ಮಾಡ್ಕೊಂಡ್ರೆ conductivity of NaCl ಬರುತ್ತೆ. ಇದನ್ನ ಡಿಫ್ರೆಂಟ್ ವೇನಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ದಟ್ ಲಾ ಟು ಡೂ ಸಮ್ ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ ಎಲ್ಲ ವರ್ಕೌಟ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ಇದು ನೋಡ್ಕೊಳ್ಳಿ, ಯಾಕೆಂದ್ರೆ ಅಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಬರೋ ಕ್ವಶನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಹೇಳಿದಾಗ ಅಲ್ಲೇ ನಿಮಗೆ ಎಲ್ಲಿದೆ ಅದು, ಡಿಬೆ-ಕಲಾನ್-ಸಾಗರ್ ಈಕ್ವೇಶನ್ ಅಂತ ಹೇಳಿದೆ ಒಂದ್ ಕಡೆ ನೋಡಿ. ಇಲ್ಲಿ ಡಿಬೆ-ಕಲಾನ್-ಸಾಗರ್ ಈಕ್ವೇಶನ್ ಅಲ್ಲಿ ಲ್ಯಾಂಬ್ಡಾ ಎಂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಂ ನಾಟ್ ಮೈನಸ್ ಎ ಇಂಟು ರೂಟ್ ಸಿ. ಸಿ ಅಂದ್ರೆ ಕಾನ್ಸಂಟ್ರೇಷನ್. ಅಲ್ಲಿ ಎ ಅಂದ್ರೆ ಏನು, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಎ ಇಸ್ ದಿ ಕಾನ್ಸ್ಟೆಂಟ್, ಇಟ್ಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಿ ಚಾರ್ಜಸ್ ಆನ್ ದಿ ಕ್ಯಾಟಯಾನ್. ಚಾರ್ಜಸ್ ಆನ್ ದಿ ಕ್ಯಾಟಯಾನ್ ಅದನ್ನ ಒಂದ್ಸರಿ ಕೇಳಿದೆ, ಯಾಕೆಂದ್ರೆ ಇದನ್ನ ಎ ಡಿಪೆಂಡ್ಸ್ ಆನ್ ಅಂತ ಅಂದ್ಬಿಟ್ಟು 4 ಆನ್ಸರ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ನೀವೇನ್ ಬರೀಬೇಕು, ಚಾರ್ಜಸ್ ಆನ್ ದಿ ಕ್ಯಾಟಯಾನ್ ಬರೀಬೇಕು. ಸೊ ಇದು ಒಂದು. ಆಮೇಲೆ ಇದನ್ನೆಲ್ಲ ಡಿಫ್ರೆನ್ಸಸ್ನ ನೀವು ಓದ್ಕೊಳ್ಳಿ, ಆಲ್ರೆಡಿ ಹೇಳಿದ್ದೀನಿ. ಇದನ್ನು ಇವ 3 ಡೆರಿವೇಶನ್ಸ್ ಹೇಳಿದ್ದೀನಿ, ಓದ್ಕೊಳ್ಳಿ. ಹಾಫ್ ಲೈಫ್ ಪೀರಿಯಡ್ ಹೇಳಿದ್ದೀನಿ, ಓದ್ಕೊಳ್ಳಿ. ಅದಾಯ್ತು. ಆಮೇಲೆ ಇಲ್ಲಿ ಇವೆರಡು ಬರೆಯುವಾಗ ಬಹಳ ಇಂಪಾರ್ಟೆಂಟ್. KMnO4 K2Cr2O7. K2Cr2O7 ಅಲ್ಲಿ 3 ರಿಯಾಕ್ಷನ್ಸ್ ಬರ್ತವೆ. ಆಲ್ ದೋಸ್ ರಿಯಾಕ್ಷನ್ಸ್ ಶುಡ್ ಬಿ ಬ್ಯಾಲೆನ್ಸ್ಡ್. ನೀವೇನಾದ್ರೂ ಬ್ಯಾಲೆನ್ಸ್ ಮಾಡಿಲ್ಲ ಅಂತ ಅಂದ್ರೆ, 3 ಈಕ್ವೇಶನ್ಸು ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಮಾರ್ಕ್ಸು 0. ಅದಕ್ಕೋಸ್ಕರ ಈಕ್ವೇಶನ್ ಶುಡ್ ಬಿ ಬ್ಯಾಲೆನ್ಸ್ಡ್, ಇದೊಂದು ಇದರಲ್ಲಿ. ಸೊ ಆಮೇಲೆ ಈ 3-4 ಚೆನ್ನಾಗಿ ನಿಮ್ಮ ಟೀಚರ್ಸ್ ಹೇಳಿರ್ತಾರೆ, ಯಾವಾಗಲೂ ಕೇಳ್ತಾರೆ, ಓದ್ರಪ್ಪ ಅಂತ ಹೇಳಿರ್ತಾರೆ. ವರ್ನರ್ ಥಿಯರಿನೂ ಪ್ರಾಕ್ಟೀಸ್ ಮಾಡಿರ್ತಾರೆ. ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ಬರಲ್ಲ. ವಾಟ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ D6 ಅಂತ ಕೊಟ್ಬಿಟ್ಟು, ನಾನು ಅವಾಗಲೇ ಹೇಳಿದೆ ನಿಮಗೆ, D6 ಅಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಪೇರಿಂಗ್ ಎನರ್ಜಿ ಅದನ್ನು ತಗೊಂಡು ಬರೀರಿ. ವಾಟ್ ಇಸ್ ಈ ಶಿ ವ್ಯಾಲ್ಯೂ ಅಂತ ಹೇಳಿದ್ರೆ 0. ಆಮೇಲೆ ವಾಟ್ ಇದು ಕರೆಕ್ಟ್ ರೆಪ್ರೆಸೆಂಟೇಷನ್ ಆಫ್ ದಿಸ್ ಶಿ. ಆಮೇಲೆ ಡೇನಿಯಲ್ ಸೆಲ್ ರೆಪ್ರೆಸೆಂಟೇಷನ್, ಗ್ಯಾಲ್ವಾನಿಕ್ ಸೆಲ್ ರೆಪ್ರೆಸೆಂಟೇಷನ್, ಇವೆಲ್ಲನೂ ನೋಡ್ಕೊಳ್ಳಿ. ಪ್ರತಿಯೊಂದನ್ನು ಈಚ್ ಅಂಡ್ ಎವರಿ ಪಾಯಿಂಟ್ ನೀವು ಇವಾಗ ಟೈಮ್ ಇರೋದ್ರಿಂದ ಒಂದೊಂದು ಚಾಪ್ಟರ್ನು NCERT ಟೆಕ್ಸ್ಟ್ ಬುಕ್ ತಗೊಂಡು, ನಾವೊಂದು ನಿಯಮನೇ ಇದೆ, ಯಾವುದೇ ಕ್ವಶನ್ ಕೇಳಬೇಕು ಅಂದ್ರೆ NCERT ಬುಕ್ಕಲ್ಲಿ ಇರಬೇಕು ಅನ್ನೋದು ಒಂದು, ಅಥವಾ ಬುಕ್ಕಲ್ಲಿ ಬುಕ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕೇಳೋನೆ ಹಾರ್ಟ್ಸ್ ಅಂತ ಕರಿತೀವಿ. ಅವು 20%, 100 ಮಾರ್ಕ್ಸ್ಗೆ 20 ಮಾರ್ಕ್ಸನ್ನ ಕೇಳಬೇಕು ಅಂತಿದೆ. ಸೊ ಈ ಥರ ನೀವು ಮಲ್ಟಿಪಲ್ ಚಾಯ್ಸಸ್ ಅನ್ನು ಒಂದೊಂದು, ಈಗ ಒಂದು ಎಕ್ಸಾಂಪಲ್, ಸ್ಯಾಂಡ್ ಮಿಯಸ್ ರಿಯಾಕ್ಷನ್ ಅಲ್ಲಿ ಏನು ಕೆಟಲಿಸ್ಟ್ ಯೂಸ್ ಮಾಡ್ತೀವಿ, ಅದು ಮಲ್ಟಿಪಲ್ ಚಾಯ್ಸ್. ಪಿಂಕಲ್ಸ್ಟೇಷನ್ ಅಲ್ಲಿ ಏನು, ಸ್ವಾರ್ಜ್ ರಿಯಾಕ್ಷನ್ ಅಲ್ಲಿ ಏನು, ಕೋಲ್ಬ್ಸ್ ರಿಯಾಕ್ಷನ್ ಅಲ್ಲಿ ಸಾಲಿಡ್ ಇದು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೀವಿ. ಇವೆಲ್ಲನೂ ನೋಡ್ಕೊಳ್ಳಿ ಇದನ್ನ. ಸೊ ಈಗ ನಾನು ಹೇಳ್ತಾನೇ ಇದ್ರೆ ಹೇಳ್ತಕ್ಕಂಥದ್ದು ಇದ್ದೇ ಇದೆ. ನಿಮ್ಗೆ ಇನ್ನ 20 ನಿಮಿಷ ಟೈಮ್ ಕೊಡ್ತೀನಿ. ನನ್ನ ಆಸೆ ಇವತ್ತು ಏನಾದರೂ ಜಾಸ್ತಿ ಮಕ್ಕಳು ಕ್ವಶನ್ ಕೇಳಿದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅನ್ನೋದೇ ನಾನು ಬಂದಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಕ್ವಶನ್ಸಲ್ಲಿ ಇದು ಕ್ವಶನ್ ಬಾಕ್ಸಲ್ಲಾದರೂ ಹಾಕ್ಸಿ, ಇಲ್ಲ ನೀವೇ ಡೈರೆಕ್ಟಾಗೆ ಕೇಳಿ, ನಾವು ಇನ್ಫಾರ್ಮೇಷನ್ನ ಕೊಡ್ತೇನೆ. ಒಂದೊಂದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಿಮ್ಮ ಎಕ್ಸಾಮ್ ಎಕ್ಸ್ಪೀರಿಯನ್ಸಲ್ಲೂ ಏನಾದರೂ ಹಿಂಗಾದರೆ ಅದನ್ನು ಕೇಳಿ ನಾನು ನಿಮಗೆ ಧೈರ್ಯ ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಈಗ ನನಗೆ ಕ್ರೈಸ್ಗೆ ಒಬ್ಬರು ನನ್ನ ಫ್ರೆಂಡು ಇಲ್ಲಿಗೆ ಕೋಚಿಂಗ್ ಮಾಡಿ, ಅವ್ರ ಹೆಸರು ಹೇಳೋದಿಲ್ಲ. ಸರ್ ಏನು ಸರ್ ಅಲ್ಲಿ ಒಂದು ಸ್ವಲ್ಪ ಓಡಾಡ್ತಾರೆ ಮಕ್ಕಳು, SLC ಅವರವರು. ಈ PUC ನಾನು ಫೋಟೋಗಳೆಲ್ಲ ನೋಡ್ತಾ ಇದ್ದೀನಿ, ಇಷ್ಟು ನೀಟಾಗಿ ಕುಳಿತುಕೊಂಡು ಎಲ್ಲೂ ಓಡಾಡ್ದೇನೆ ನೀವೆಲ್ಲ ಭಾಳ ಅಚ್ಚುಕಟ್ಟಾಗಿ ಕೇಳ್ತಾ ಇದ್ದೀರಾ. ಅದಕ್ಕೆ ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ನಿಮ್ಗೆ ಬರ್ತಕ್ಕಂಥ 12ನೇ ತಾರೀಕು ಬರ್ತಕ್ಕಂಥ ಎಕ್ಸಾಮಿನೇಷನ್ನು ಒಂದು ವೆರಿ ಗುಡ್ ಕಾನ್ಫಿಡೆನ್ಸಿಂದ ಹೋಗಿ, ನಿಮ್ಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಕ್ರೈಸ್ ಕಡೆಯಿಂದ ಎಲ್ಲ ಉಪನ್ಯಾಸಕರ ಆಶೀರ್ವಾದ ನಿಮ್ಮ ಮೇಲಿದೆ. ಕೆಮಿಸ್ಟ್ರಿನಲ್ಲಿ 100ಕ್ಕೆ 100 ಅಂಕಗಳನ್ನ ತಗೊಳ್ಳಿ. ನಿಮ್ಗೆಲ್ಲ ರೀತಿಯಲ್ಲೂ ಸಕ್ಸಸ್ ಆಗಲಿ. ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ.
ಆ, ಏನ್ ಕ್ವಶನ್ ಬೇಕು ಅದೆಲ್ಲ ಕೇಳ್ಕೋಬಹುದು. ಅವತ್ತು ಹೇಳಿದ್ದೆ ನಾನು ಇನ್ನೊಂದು ಸರಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಬರ್ಕೊಂಡು ಬಂದು ಅವತ್ತು ಕೇಳ್ರಪ್ಪ ಅಂತ ಹೇಳ್ತಾ ಇದ್ದೆ. ಇದು ಅವಕಾಶ ಅನ್ಎಕ್ಸ್ಪೆಕ್ಟೆಡ್. ನಿನ್ನೆ ಫೋನ್ ಮಾಡಿದ್ರು. ನಿನ್ನೆ ಒಂದು ನಮಗೆ ಸೆಂಟ್ರಲ್ ಮಿನಿಸ್ಟ್ರಿಂದ ಅವಾರ್ಡ್ ಫಂಕ್ಷನ್ ಇರೋದ್ರಿಂದ ನಾನು ಅಲ್ಲೇ ಇಮಿಡಿಯೇಟ್ ಆಯ್ತು ಸರ್ ಬರ್ತೀನಿ ಅಂತ ಒಪ್ಕೊಂಡು ನಾನು ನಿನ್ನೆ ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇವೇನ್ ಕ್ವಶನ್ ಕೇಳ್ತೀರಾ ಕೇಳ್ಬೋದು ಇವಾಗ. ಸರ್ ಇವಾಗ ಇಲ್ಲಿ ಇದಕ್ಕಾಗ್ತಾರ ಕ್ವಶನ್ ಬಾಕ್ಸ್ಗೆ ಹಾಕ್ತಾರಾ? ಸರ್ ಒಂದು ಮಗು ಕೇಳ್ತಾ ಇದೆ ಹೌ ಟು ಫೇಸ್ MCQ ಅಂತ ಕೇಳ್ತಾ ಇದೆ ಸರ್ ಕ್ವಶನ್ ಸರ್ ಈಗ MCQs ನಲ್ಲಿ ನೀವು ಟೀಚರ್ ಹೇಳ್ತಾ ಇರೋದು ಸರ್? ಇಲ್ಲ ಸರ್ ಕ್ರೈಸಿಂದಾನೆ ಸರ್. ಕಳಿಸಿದಾನ? ಬಾಕ್ಸ್ ಅಲ್ಲಿ ಹಾಕಿದೆ ಮಗು. ಸರಿ ಸರ್. ಈಗ MCQs ನಲ್ಲಿ NCERT ಬುಕ್ ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಸರ್. ಹೌ ಡಸ್ ಮೊಲ್ಯಾರಿಟಿ ಚೇಂಜಸ್ ವಿತ್ ಟೆಂಪರೇಚರ್ ಅಂತ ಇದೆ. ನೀವು ಅದನ್ನ ಮಕ್ಕಳಿಗೆ ಬಯಲ್ಟ್ ಮಾಡಿಸೋದು ಬೇಡ. ಯಾಕೆ ಅಂತ ಅಂದ್ರೆ ಮೊಲ್ಯಾರಿಟಿ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಲ್ಯೂಟ್ ಇಂಟು 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಇಂಟು ವಾಲ್ಯೂಮ್ ಇದೆ. ಅವ್ರ ಮಕ್ಳು ಗೊತ್ತಿರುತ್ತೆ ಚಾರ್ಲ್ಸ್ ಲಾ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ ಅಂತ. ವಿ ಟಿ ಜಾಸ್ತಿ ಆದರೆ ವಿ ಜಾಸ್ತಿ ಆಗುತ್ತೆ. ವಿ ಫಾರ್ಮುಲಾದಲ್ಲಿ ಡಿನಾಮಿನೇಟ್ರಲ್ಲಿ ಇದೆ. ಡಿನಾಮಿನೇಟ್ರಲ್ಲಿ ಇರೋದ್ರಿಂದ ಮೊಲ್ಯಾರಿಟಿ ಡಿಕ್ರೀಸ್ ಆಗುತ್ತೆ. ಈ ತರ ಕಾನ್ಸೆಪ್ಟ್ ಬೇಸ್ಡ್ ಇಂಟ್ಸ್ ಕೊಟ್ರೆ ಮಕ್ಕಳು ಮರೆಯಲ್ಲ. ಇಲ್ಲ ಮೊಲ್ಯಾರಿಟಿ ಇವು ಮೂರು ಟೆಂಪರೇಚರ್ ಡಿಪೆಂಡೆಂಟ್, ಇವು ಮೂರು ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ಹೇಳ್ಕೊಟ್ರೆ ಅಲ್ಲೋಗಿ ಮರ್ತ್ಬಿಡೋ ಬೈಯಕ್ಕೆ ಮರ್ತ್ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ NCERT ಟೆಕ್ಸ್ಟ್ ಬುಕ್ ಇನ್ನೂ ಒಂದ್ಸರಿ ನಮ್ಮ ಹುಡುಗರು ಲೆಕ್ಚರರ್ಸು ನೀವು ಅಲ್ಲೇ ಕುಳಿತು ಅಂಡರ್ಲೈನ್ ಮಾಡಿ ನೋಡಪ್ಪ. ಈಗ ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ನೋಡಪ್ಪ, ಇದನ್ನ ಈ ತರ ಓದ್ತಾ ಇರ್ತಾರೆ. ಎಲ್ಲ ಫೈನಲ್ ಟಚ್ ಕೊಟ್ಟಿದ್ದೀರಾ ನೋಡಪ್ಪ, ಇದನ್ನ ಈ ತರ ಕೇಳಿದ್ರು ರೆಡಿಯಾಗಿ, ಈ ತರ ಕೇಳಿದ್ರು ರೆಡಿಯಾಗಿ, ಹಿಂಗ್ ಬರಿಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಟೀಚರ್ಸ್ ಮೇಲೇನೆ ಡಿಪೆಂಡ್ ಸರ್. ಅದರಿಂದ ಯಾವುದೇ ಕೇಳಿ, ಆಮೇಲೆ ನೀವು ಒಂದ್ಸರಿ ಎಲ್ಲಿ ಎಂಟ್ರಿ ಮಾಡ್ತೀರಿ ಅಲ್ಲಿ ಮಾತ್ರ ಮಾಡಿ. ಇನ್ನೂ ಒಂದು ಮೊನ್ನೆ ನಮ್ಮ ಕಾಲೇಜಲ್ಲಿ ಏನಾಗಿದೆ ಅಂದ್ರೆ, ಒಂದು ಹುಡುಗ ತುಂಬಾ ಒಳ್ಳೆ ಹುಡುಗ, ಲಾಸ್ಟ್ ಕನ್ನಡದಲ್ಲಿ ಆಗಿರ್ತಕ್ಕಂಥದ್ದು. ಎಲ್ಲನೂ MCQ ಎಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು ಪೇಪರ್ ಮೇಲೆ ಚುಕ್ಕಿ ಇಟ್ಕೊಂಡು ಲಾಸ್ಟಲ್ಲಿ ಬರೆಯೋಣ, ಇದೆಲ್ಲ ಕ್ವಶನ್ ಆನ್ಸರ್ ಬರೆಯೋಣ ಅಂತ ಬರೆದ್ಬಿಟ್ಟು ಲಾಸ್ಟಲ್ಲಿ 1 ನಿಮಿಷ ಇದ್ದಂಗೆ 2 ಅಟೆಂಡ್ ಮಾಡೋನೆ 18 ಗೊತ್ತಿದ್ದವನು ಪೇಪರ್ ಕಿತ್ಕೊಂಡಿದ್ದಾರೆ. ಇದು ಈ ವರ್ಷ ಆಗಿರ್ತಕ್ಕಂಥದ್ದು. ಆ ಮಗು ಏನ್ ಬಾಯಿ ಬಡ್ಕೊಂಡ್ ಬರ್ತಾ ಇದೆ, ನಾನು 100ಕ್ಕೆ 100 ತೆಗಿಬೇಕು ಅಂತ ಹೋಗಿದ್ದೆ, ನನ್ಗೆ ಹಿಂಗ್ ಮಾಡಿದ್ರು, ಆ ಲೆಕ್ಚರರೇ ಪೇಪರ್ ಕಿತ್ಕೊಂಡ್ಬಿಟ್ರು, ಇನ್ನೂ ನನ್ಗೆ ಅನ್ಯಾಯ ಆಯ್ತು ಅಂತ. ಅದಕ್ಕೆ ಆ ಮಕ್ಕಳಿಗೆ ಟೈಮ್ ಸೆನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಅದಕ್ಕೆ ನೀವು MCQನ ಎಷ್ಟು ಬರ್ತವೆ ಅಷ್ಟನ್ನು ಫಸ್ಟ್ ಪೇಜಲ್ಲೇ ಬರ್ಸಿಸ್ಬಿಡಿ. ಬರ್ದೇ ಇರೋದನ್ನ ಅಲ್ಲೇ ಖಾಲಿ ಬಿಟ್ಕೊಂಡು ಲಾಸ್ಟಲ್ಲಿ 1-2 ಜ್ಞಾಪಕ ಬಂದ್ರೆ ಅಲ್ಲಿ ಬಂದು ಬರೀಲಿ. ಹೇಳಿ ಸರ್, ಇನ್ನೇನಿದೆ? ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ಶಂಕರ್ ಪ್ರಸಾದ್ ಅಂತ ಹೇಳಿ. ಹಾ ಸರ್. ಸರ್ ಈಗ PU ಬೋರ್ಡ್ ಕ್ವಶನ್ ಬ್ಯಾಂಕ್ ಇದೆಯಲ್ಲ ಸರ್, ಹಾ ಆ MCQs ಆನ್ಸರ್ಸ್ ಟೋಟಲ್ ಎಲ್ಲ ಕಳ್ಸಿಕೊಟ್ಟಿದ್ರೆ ಯೂಸ್ ಆಗುತ್ತೆ ಸರ್. ಸರ್ ಇವಾಗ ನಾನು ನನ್ನ ಕಾಲೇಜ್ಗೆ ಹೋಗಿ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಆನ್ಸರ್ಸನ್ನು ನಮ್ಮ ಇಲ್ಲಿ ನಿಮ್ಮ ಇದರಲ್ಲಿ ಇದಾರಲ್ಲ ಆಫೀಸಲ್ಲಿ, ಅವ್ರು ವಾಟ್ಸಪ್ಗೆ ಹಾಕ್ತೀನಿ. ಅವ್ರು ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ನ ಇವತ್ತು ಸಾಯಂಕಾಲದೊಳಗಡೆ ಮಾಡಕ್ಕೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಕೆಲ MCQs ಮತ್ತೆ ಫಿಲ್ ಇನ್ ದಿ ಬ್ಲಾಂಕ್ಸು, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಮಾಡಿರೋದು ಬೇಕು ಅಂದ್ರೆ ಅದನ್ನು ಹಾಕ್ಸ್ತೀನಿ ಸರ್. ಯಾಕೆಂದ್ರೆ ಅಲ್ಲಿ ಕೆಲವು ಡೈರೆಕ್ಷನ್ಸ್ ಇರ್ತವೆ. ಆದಷ್ಟು ಮಕ್ಳಿಗೆ ಅನುಕೂಲ ಆಗಲಿ ಡಿಪಾರ್ಟ್ಮೆಂಟ್ ಕ್ವಶನ್ ಬ್ಯಾಂಕಿಂದ ಪ್ರಿಫರ್ ಮಾಡಿ ಅಂತ ಹೇಳ್ತಾರೆ. ಆಯ್ತಾ ಸರ್? ಅದಕ್ಕೆ ಅದು ನೋಡ್ಕೊಳ್ಳಿ ಸರ್. ಅದು ಆಮೇಲೆ ನಾವು ಈ ಸರಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನ ಮಾಡ್ಕೊಂಡಿಲ್ಲ ಸರ್. ಕೆಮಿಸ್ಟ್ರಿನಲ್ಲಿ ಬಂದ್ರೂ ಏನಿಲ್ಲ ಸರ್, ಇನ್ನೂ ಈಸಿ ಆಗುತ್ತೆ. ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದಕ್ಕೊಂದು ಆನ್ಸರ್ ಹುಡುಕೋದು ಅಂದರೆ ಈಸಿ ಆಗುತ್ತೆ. ಅದೇನು ಮಾಡ್ಕೊಂಡಿಲ್ಲ, ಅದನ್ನು ನೋಡ್ಕೊಳ್ಳಿ ಸರ್. ಸರ್ ವೆದರ್ MCQ ಕ್ವಶನ್ಸ್ ಇನ್ಕ್ಲೂಡ್ ಸ್ಟೇಟ್ಮೆಂಟ್ ಬೇಸ್ಡ್ ಆರ್ ನಾಟ್ ಅಂತ ಇದೆ. ಬಟ್ CETಗೆ ಸ್ಟೇಟ್ಮೆಂಟ್ ಬೇಸ್ಡ್ ಇದೆ. ಅದರಿಂದ ನಮ್ಮ ಬೋರ್ಡ್ಗೆ ನಾವು ಸ್ಟೇಟ್ಮೆಂಟ್ ಬೇಸ್ಡ್ ಕೊಟ್ಟಿಲ್ಲ. ಸರ್ ಪ್ಲೀಸ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಿ ಟೈಪ್ ಆಫ್ ಕ್ವಶನ್ಸ್ ಬೇಸ್ಡ್ ಆನ್ ಡಿಬೈ-ಅಕಲ್-ಆನ್ಸಾಗರ್ ಈಕ್ವೇಶನ್. ಸರ್ ನೋಡಿ, ಇದು ಡಿಬೈ-ಅಕಲ್-ಆನ್ಸಾಗರ್ ಈಕ್ವೇಶನ್ ಇಲ್ಲೇನು ನಾನು ಮಾರ್ಕ್ ಮಾಡಿದ್ದೀನಿ. ಇದಕ್ಕೆ ರೈಟ್ ಡಿಬೈ-ಅಕಲ್-ಆನ್ಸಾಗರ್ ಈಕ್ವೇಶನ್ ಅಂದರೆ ಲ್ಯಾಂಬ್ಡಾ m ಇಸ್ ಈಕ್ವಲ್ ಟು ರೂಟ್ ಆಫ್ ಲ್ಯಾಂಬ್ಡಾ m0 ಮೈನಸ್ a ಇಂಟು ರೂಟ್ c. ವಾಟ್ ಡಸ್ ದಿ ಸಿಂಬಲ್ ಸ್ಟ್ಯಾಂಡ್ಸ್ ಫಾರ್ ಅಂತಲೂ ಕೇಳ್ಬೋದು, 2 ಮಾರ್ಕ್ಸ್ ಕೇಳಿದ್ರೆ. ಅದಕ್ಕೆ ಅದರಲ್ಲಿ ಲ್ಯಾಂಬ್ಡಾ m ಅಂದರೆ ಮೋಲಾರ್ ಕಂಡಕ್ಟಿವಿಟಿ, ಲ್ಯಾಂಬ್ಡಾ m0 ಅಂದರೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. A is the constant, depends on the charges on the cation of electrolyte. ರೂಟ್ C ಅಂದರೆ ಕಾನ್ಸಂಟ್ರೇಷನ್ನು. ಆಮೇಲೆ ಡ್ರಾ ದಿ ಗ್ರಾಫ್ ಆಫ್
ಲ್ಯಾಂಬ್ಡಾ ಎಮ್ ವರ್ಸಸ್ ರೂಟ್ ಸಿ ಫಾರ್ ಅಸಿಟಿಕ್ ಆಸಿಡ್ ಅಂಡ್ KCl ಅಂತ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ್ರಿಂದ ಆ ಗ್ರಾಫನ್ ಕೇಳೋ ಚಾನ್ಸಸ್ಸು ಇರುತ್ತೆ. ಸೊ ಆಮೇಲೆ ಹೌ ಡಸ್ ಮೊಲಾರಿಟಿ ಚೇಂಜಸ್ ವಿತ್ ಡೈಲ್ಯೂಷನ್ ಅಕಾರ್ಡಿಂಗ್ ಟು ಡಿಬೆಯಕಲಾನ್-ಸಾಗರ್ ಈಕ್ವೇಶನ್. ಸೊ ಮೊಲಾರಿಟಿ ಅಂದರೆ ಕಾನ್ಸಂಟ್ರೇಷನ್ನು ಜಾಸ್ತಿ ಆದರೆ ಮೊಲಾರಿಟಿ ಏನಾಗುತ್ತೆ, ಇದು ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ ಅಂತ ಕ್ವಶನ್ ಬರುತ್ತೆ. ಆ ಗ್ರಾಫನ್ನು ನೋಡೇ ಹೇಳ್ಬೋದು. ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ ಗ್ರಾಫು ಕೆಳಗಡಿಕೆ ಬರ್ತಾ ಇರೋದ್ರಿಂದ ಲೀನಿಯರ್ ಕರ್ವ್ ಸ್ಲೋಪ್ ನೆಗೆಟಿವ್ ಇರೋದ್ರಿಂದ ನಿಮಗೆ ಆಸ್ ದಿ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಆನ್ ಡೈಲ್ಯೂಷನ್ ಮೋಲಾರ್ ಕಂಡಕ್ಟಿವಿಟಿ, ಹೌ ಡಸ್ ಮೋಲಾರ್ ಕಂಡಕ್ಟಿವಿಟಿ ಚೇಂಜಸ್ ಅಂತ ಕೇಳಿದ್ರೆ ಆನ್ ಡೈಲ್ಯೂಷನ್ ಅಂದ್ರೆ ಕಾನ್ಸಂಟ್ರೇಷನ್ ಡಿಕ್ರೀಸಸ್, ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಇದು ಆನ್ಸರ್. ಈ ತರ ಕ್ವಶನ್ಸ್ ಅದ್ರ ಮೇಲೆ ಬರ್ತವೆ. ಸರ್ ಪ್ಲೀಸ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಿ ಟೈಪ್ ಆಫ್ ಕ್ವಶನ್ಸ್ ಬೇಸ್ಡ್ ಆನ್ ದಿ ಡಿಬೇಟ್. ಅದೇ ಕೇಳಿದ್ದಾರೆ ಎರಡು ಸರಿ. ಸರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಾಸಿಫಿಕೇಶನ್. ಸರ್ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಾಸಿಫಿಕೇಶನ್ ಅಂದ್ರೆ ನಂಗೆ ಅರ್ಥ ಆಗಲಿಲ್ಲ. ಈಗ ಕ್ಲಾಸಿಫಿಕೇಶನ್ ಆಫ್ ಆಲ್ಕೋಹಾಲ್ಸೋ, ಕ್ಲಾಸಿಫಿಕೇಶನ್ ಆಫ್ ಫಿನಾಲ್ಸೋ, ಕ್ಲಾಸಿಫಿಕೇಶನ್ ಆಫ್ ಆಲ್ಕಲೈಡ್ಸೋ ಈ ತರ ಕೇಳ್ಬೋದೇ ವಿನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ಲಾಸಿಫಿಕೇಶನ್ ಅಂತ ಏನೂ ಇರಲ್ಲ. ಸೊ ಅದಕ್ಕೆ ಈಗ ಕ್ಲಾಸಿಫಿಕೇಶನ್ ಆಫ್ ಆಲ್ಕಲೈಡ್ಸ್, ಅದರಲ್ಲಿ ವಿನೈಲ್ ಹ್ಯಾಲೈಡ್ಸ್ ಇದೆ, ಇದು ಆಲ್ಕೈಲ್ ಹ್ಯಾಲೈಡ್ಸ್ ಇದೆ, ಇವು ಆಮೇಲೆ ವಿಸಿನಲ್ ಹ್ಯಾಲೈಡ್ಸ್ ಇದೆ, ಆಮೇಲೆ ಜೆಮಿನಲ್ ಹ್ಯಾಲೈಡ್ಸ್ ಇದೆ, ಅವನ್ನೆಲ್ಲ ಆಮೇಲೆ ಬೇಸ್ಡ್ ಆನ್ ದಿ ಹೈಬ್ರಿಡೈಸೇಷನ್ ಕಾನ್ಸೆಪ್ಟು. ಒಂದು ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗಿದೆ ಹ್ಯಾಲೋಜನ್ ಆಟಮು, ದಟ್ ಈಸ್ sp2. ಸಿಂಗಲ್ ಬಾಂಡ್ಗೆ ಅಟ್ಯಾಚ್ ಆಗಿದ್ರೆ sp3, ಬೆನ್ಸಿನ್ಗೆ ಅಟ್ಯಾಚ್ ಆಗಿದ್ರೆ ಅದು sp2. ಈ ಥರ ನೋಡ್ಕೊಂಡು ಕೇಳ್ಕೋಬಹುದು. ಸರ್ 5 ಮಾರ್ಕ್ಸ್ ಕ್ವಶನ್ಸ್ ಮೋರ್ ಡಿಫಿಕಲ್ಟ್, ಸೊ ಹೌ ಟು ಫೇಸ್. ಯಾವ ಡಿಫಿಕಲ್ಟಿ ಇರೋದಿಲ್ಲಪ್ಪ, 5 ಮಾರ್ಕ್ ಕ್ವಶನ್ನೇ ಕೇಳೋದಿಲ್ಲ ನಾವು ಕೇಳೋದು 3 ಮಾರ್ಕ್ಸ್ ಕ್ವಶನ್ನೇ ಹೈಯೆಸ್ಟ್. ಕ್ವಶನ್ ನಂಬರ್ 35 A B ಅಂತ ಕೊಟ್ಟಿರ್ತೀವಿ. ಎಗೆ ಇದ್ರಲ್ಲಿ ಯಾವುದೋ ಲಿಸ್ಟಲ್ಲಿ ಇರೋದೊಂದು ಕೇಳಿರ್ತಾರೆ, ಏನು ಲಿಸ್ಟ್ ಕೊಟ್ಟಿದ್ದೀನಿ ಅದ್ರಲ್ಲಿ ಒಂದು ಕೇಳಿರ್ತಾರೆ. ಬಿಗೆ ಇನ್ನೊಂದು ಯಾವುದೋ 2 ಮಾರ್ಕ್ಸ್ ಕೇಳಿರ್ತಾರೆ. ನೀನೇನು ಅದ್ರಲ್ಲಿ ಭಯ ಡಿಫಿಕಲ್ಟ್ ಅಂತ ಯಾಕೆ ಅನ್ಕೋತೀಯ? ಏನಿಲ್ಲ, ನೀನು ಪ್ರಾಕ್ಟೀಸ್ ಈಗ ನೋಡಪ್ಪ, ನೀನು ಏನು ಡೌಟ್ಸೇ ಬರಬಾರ್ದು, ಭಯ ಆಗಬಾರ್ದು ಅಂದರೆ ಇವಕ್ಕೆ ಇನ್ನೊಂದ್ಸಲಿ ಬರ್ದು ಡೇ ಆ್ಯಂಡ್ ನೈಟ್ ಬರ್ದು ಇನ್ನೊಂದ್ಸಲಿ ಬರೆಯುವಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಪ್ಪ, ನಿನ್ಗೇನು ಪ್ರಾಬ್ಲಮೇ ಆಗೋದಿಲ್ಲ. ಆಯಿತಾ? ಸೊ 5 ಮಾರ್ಕ್ ಕ್ವಶನ್ಸ್ ಅಂತ ಬರೋದಿಲ್ಲ, 3 ಮಾರ್ಕ್ಸ್ಗೆ. ಆಮೇಲೆ ಸರ್ ಪ್ರಾಬ್ಲಮ್ಸ್ ಡೈರೆಕ್ಟಾ ಟ್ವಿಸ್ಟೆಡ್ಡಾ ಕೇಳ್ತಾರ ಅಂತ ಕೇಳಿದ್ದಾರೆ. ನಿಮಗೆ 6 ಪ್ರಾಬ್ಲಮ್ ಇದೆ. ಅಳಿ 6 ಪ್ರಾಬ್ಲಮ್ಸ್ ಕೊಡ್ತೀವಿ. 3 ಚಾಪ್ಟರ್ಲಿಂದ ಪ್ರಾಬ್ಲಮ್ಸ್ ಬರೋದೇ 3 ಚಾಪ್ಟ್ರಲ್ಲಿ. 3 ಚಾಪ್ಟ್ರಿಂದ 2 ಪ್ರಾಬ್ಲಮ್ ಕೊಡ್ತೀವಿ. ನಾನು ಅವಾಗಲೇ ಹೇಳಿದ್ದೀನಿ ನಿಮ್ಗೆ ಹಿಂಟ್ಸನ್ನ, ನಾನು ಪದೇ ನನ್ನ ಹತ್ರ ಬಾಯಿ ಬಿಡ್ಸಕ್ಕೆ ಹೋಗ್ಬೇಡಿ. ಕಾಲಿಗೇಟಿವ್ ಪ್ರಾಪರ್ಟೀಸ್ 4 ಲಿಸ್ಟ್ ಕೊಟ್ಟೆ ನಾನು. ಎಲ್ಲಿ ನೋಡಿ, ಇದೊಂದು ಸೆಂಟೆನ್ಸ್ ಮೇಲೆ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಬಂದೇ ಬರುತ್ತೆ. ಬೇಕಾದ್ರೆ ನಾಳೆ ಫೋನ್ ಮಾಡಿ ಕೇಳಿ ನನ್ನ. ನೋಡಿ, ಇದೊಂದು ಸೆಂಟೆನ್ಸ್ ಮೇಲೆ 4 ಪ್ರಾಬ್ಲಮ್ ಬಂದೇ ಬರುತ್ತೆ. RLVP, ಡೆಲ್ಟಾ TB, ಡೆಲ್ಟಾ TF, ಪೈ. ಯಾಕೆಂದ್ರೆ ಇನ್ನು ಬೇರೆ ಕಡೆ ಎಲ್ಲ ಕಡೆನೂ ಪ್ರಾಬ್ಲಮ್ ಕೇಳಬೇಕು ಅಂತಂದ್ರೆ ಇದನ್ನ ಬಿಟ್ಟು ಕೇಳಕ್ ಹೋದ್ರೆ ಮಿನಿಮಮ್ 50% ಸಿಲೆಬಸ್ ಇದೇನೆ, ಇಲ್ಲೊಂದು ಕೇಳಲೇಬೇಕು. ಇನ್ನೊಂದು ಕ್ವಶನ್ನ ಯಾವ ರೀತಿ ಟ್ವಿಸ್ಟಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಈಸಿಗೆ ಬರ್ಬೋದು. ಆಮೇಲೆ ಇಲ್ಲಿ ನೋಡಿ, ಇಂಟಿಗ್ರೇಟೆಡ್ ರೇಟ್ ಈಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ಒಂದು ಇದ್ರ ಮೇಲೆ, ಇಲ್ಲಿ ಮತ್ತೆ ಅರೀನಿಯಸ್ ಈಕ್ವೇಶನ್ ಇಲ್ಲೊಂದು, ಇಲ್ಲಿ 2 ಪ್ರಾಬ್ಲಮ್ ಬರ್ತವೆ. ಇಲ್ಲಿ ಏನು ಟ್ವಿಸ್ಟ್ ಮಾಡ್ತಾರೆ, ನೀವು ಲಾಗರ್ದೆಮ್ಮನ್ನ ಚೆನ್ನಾಗಿ ನೋಡೋದನ್ನ ಕಲ್ತ್ಕೊಂಡು ಹೋಗಿರಿ, ಪ್ರಾಕ್ಟೀಸ್ ಮಾಡಿ. ಲಾಗ್ ತಗೊಳ್ಳೋದೇನ ಇನ್ನೊಂದ್ಸರಿ ನಿಮ್ಮ ಟೀಚರ್ಸ್ ಹತ್ರ ಈಗ ಕೇಳ್ಕೊಂಡ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ಲಾಸಲ್ಲಿ ಕೇಳೋದೇ ಬೇರೆ. ನೀವೆಲ್ಲ ರಾತ್ರಿ ಓದಿದ್ರು ಅಥವಾ ಇನ್ನೊಂದು ಆಟ ಆಡ್ಕೊಂಡು ಬಂದಿರ್ತೀರಿ, ನಿದ್ರೆ ಬರ್ತಾ ಇರ್ತದೆ, ಕ್ಲಾಸ್ ಟೈಮ್ ಜಾಸ್ತಿ ಇರುತ್ತೆ ನಿಮಗೆ, ರೆಸಿಡೆನ್ಷಿಯಲ್ ಇದ್ರಿ, ಇವೆಲ್ಲ ಇರ್ತವೆ. ನಮ್ಗೆ ಅವೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದ್ದೀವಿ. ಈಗ ಕೇಳ್ಕೊಳ್ಳಿ ನಿಮ್ಮ ಟೀಚರ್ಸ್ ಹತ್ರ. ಯಾಕೆಂದ್ರೆ ವಸತಿ ಶಾಲೆಯಲ್ಲಿ ನಿಮ್ಗೆ ಭಾಳ ನೀವು ಅದೃಷ್ಟ ಮಾಡಿದ್ದೀರಿ. ಈಗ ಬೆಂಗಳೂರು ಅಂತ ಪ್ಲೇಸಸ್ಸಲ್ಲಿ ಲೆಕ್ಚರರ್ಸ್ ಕೈಗೆ ಮಕ್ಕಳು ಸಿಕ್ಕಿ 1.5 ತಿಂಗಳು ಆಗೋಗಿದೆ. ನೀವು 1.5 ತಿಂಗಳು ಎಕ್ಸ್ಟ್ರಾ ಜೊತೆಯಲ್ಲಿ ನಿಮ್ಮ ಟೀಚರ್ಸ್ ಇದ್ದಾರೆ, ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಆಯ್ತಾ? ಆಮೇಲೆ ಮತ್ತೆ ಈ ಥರ ಸ್ಟೇಟಲ್ಲಿ ಯಾವ ಕಾಲೇಜಲ್ಲೂ ಈ ಥರ ಸ್ಟೇಟ್ ಲೆವೆಲ್ ಟ್ರೈನಿಂಗ್ ಕೊಡಿಸಿ ಮತ್ತು ಒಳ್ಳೊಳ್ಳೆ ಲೆಕ್ಚರರ್ನ ಕರೆಸಿ ನಿಮಗೆ ಅವ್ರ ಲೆಕ್ಚರರ್ಸ್ಗೆ ಹೇಳಿಸಿ ಇನ್ನೊಂದ್ಸರಿ ಹೇಳಿಸ್ತಾ ಇಲ್ಲ. ನೀವೇ ಅದಕ್ಕೆ ನೋಡಿ, SLC-ನಲ್ಲಿ ಹೋದ ವರ್ಷ ಇದರಲ್ಲಿ ನಿಮ್ಮ ಸ್ಕೂಲಲ್ಲೇ ಫಸ್ಟ್ ರ್ಯಾಂಕ್ ಬಂದಿರೋದು, 125ಕ್ಕೆ 625ಕ್ಕೆ 620 ತಗೊಂಡು. ಈ ರೀಸನ್ ಇಷ್ಟೇ, ಓವರ್ ಆಲ್ ಪರ್ಸೆಂಟೇಜು ಈ ಕ್ರೈಸಲ್ಲಿ ಚೆನ್ನಾಗಿದೆ. ಯಾಕೆ ಅಂದರೆ ಟೀಚರ್ಸ್ ಅಲ್ಲೇ ಇರ್ತಾರೆ. ಇದು ಸರ್ಕಾರ ಬಡವರಿಗೆ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಬಡವರು ಅಂತ ಹೇಳೋದಕ್ಕಿಂತನೂ ಬುದ್ಧಿವಂತರಿಗೆ ಮಾಡಿರ್ತಕ್ಕಂಥ ಒಳ್ಳೆ ಪ್ರೋಗ್ರಾಮ್. ಅದು ಯಾವುದೇ ಕ್ಯಾಸ್ಟು ಇದೆ, ಅದು ದಟ್ ಈಸ್
ಇದು ಸೆಕೆಂಡರಿ. ಬಟ್ ಬಡ ವಿದ್ಯಾರ್ಥಿಗಳು, ಬುದ್ಧಿವಂತ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಒಳ್ಳೆ ಪ್ರೋಗ್ರಾಮು ಕ್ರೈಸು. ಇನ್ನು ಮುಂದೆ ನಾನು ನೋಡೋದಾದರೆ ಪಿ ಯು ಕಾಲೇಜೆಲ್ಲ ಹೋಗಿ ಕ್ರೈಸ್ ಕಾಲೇಜ್ಗಳಾದರೂ ಆಗ್ಬೋದು. ಅದು ನಿಮ್ಮ ಲೆಕ್ಕ ನಿಮ್ಗೆ ಇವಾಗಲೇ ಸಿಕ್ಕಿದೆ, ಮಾಡಿ. ಟ್ವಿಸ್ಟೆಡ್ ಏನು ಬರಲ್ಲಪ್ಪ, ಹೆದರ್ಕೋಬೇಡ. ಯಾವ ಟ್ವಿಸ್ಟೆಡ್ ಬರಲ್ಲ, ಏನು ಬರೋದಿಲ್ಲ. ನೀವು ಡೈರೆಕ್ಟಾಗೆ ಪ್ರಾಬ್ಲಮ್ಸನ್ನ NCERT ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸು ಮತ್ತು ಪಿ ಯು ಬೋರ್ಡ್ ಕೊಟ್ಟಿರೋ ಕ್ವಶನ್ ಪೇಪರ್ ಇರತಕ್ಕಂಥ ಪ್ರಾಬ್ಲಮ್ಸ್. ಹಾಂ, ಹೌ ಮಚ್ ನ್ಯೂಮರಿಕಲ್ಸ್ ಕಮ್ಸ್ ಫ್ರಮ್ ಹಾರ್ಟ್ಸ್, ಎರಡೇ. ಯಾಕೆಂದರೆ ನಾವು ರೂಲೇ ಮಾಡಿದ್ದೀವಲ್ಲ, 20% ಅಂತ ಅಂದರೆ ನಮಗೆ 20% ಅಂತ ಅಂದರೆ 100ಕ್ಕೆ 20 ಮಾರ್ಕ್ಸು. ಪ್ರಾಬ್ಲಮ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ? ನಾವು 3 ಮಾರ್ಕ್ಸು 4 ಹೇಳ್ತೀವಿ, 12 ಪ್ರಾಬ್ಲಮ್ಸು. 4 ಎರಡು ಪ್ರಾಬ್ಲಮ್ ಟ್ವಿಸ್ಟೆಡ್ ಬರ್ಬೋದು, 4 ಪ್ರಾಬ್ಲಮ್ ಈಸಿ ಇರುತ್ತೆ. ನೀವು ಬರಿಬೇಕಾಗಿರುತ್ತೆ 3 ಅಂದರೆ ನಮ್ಮ ಕೆಮಿಸ್ಟ್ರಿನಲ್ಲಿ ಆರ್ಟ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಆರ್ಟ್ಸ್ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಯಾರಾದ್ರೂ 100 ಔಟ್ ಆಫ್ 100 ತೆಗಿಲೇಬೇಕು ಅನ್ನೋರಿಗೆ MCQನಲ್ಲಿ ಏನಾದರೂ ಒಂದು 2-3 ಕ್ವಶನ್ನ ಟ್ವಿಸ್ಟ್ ಮಾಡಿಬಿಟ್ರೆ 100 ಔಟ್ ಆಫ್ 100 ತಪ್ಪೋ ಚಾನ್ಸಸ್ ಇರುತ್ತೆ. ನೀವಿಲ್ಲ ಸರ್ ನಂಗೆ 95% ಸಾಕು ಅಂದರೆ ಆರ್ಟ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡ, ನಾನಿದ್ದೀನಿ ಅದಕ್ಕೆ. ಆಮೇಲೆ hello sir, out of 3 model question papers, which one is followed in final exam question paper? ನೋಡಿ, ಈಗ 3 ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದೇ ಸಿಸ್ಟಮನ್ನು ಯೂಸ್ ಮಾಡಿದ್ದೀವಿ. ಆಮೇಲೆ ಆ 3 ಮಾಡಲ್ ಕ್ವಶನ್ ಪೇಪರ್ಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡೋಕೆ ಹೋಗ್ಬೇಡಿ. ಎಲ್ಲದಕ್ಕೂ ಆನ್ಸರ್ ಗೊತ್ತಿರಲಿ, ಅದರಲ್ಲೇ ಬರುತ್ತೆ ಅನ್ನೋ ಕಾನ್ಸೆಪ್ಟನ್ನ ಬಿಟ್ಬಿಟ್ಟು ಎಕ್ಸಾಮಿನೇಷನ್ಗೆ ಹೋಗಿ, ಇಲ್ಲ ಅಂದರೆ ಡಿಸಪಾಯಿಂಟ್ ಆಗ್ತೀರಾ. ನಾನು ನನ್ನ ಅಧ್ಯಕ್ಷತೆಯಲ್ಲಿ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ಗೆ ಅಧ್ಯಕ್ಷತೆಯಲ್ಲಿ ಏನು ನಡೀತು ಅಂದರೆ, ಲೆಕ್ಚರರ್ಸ್ಗೆ ಆ ಮಾಡಲ್ ಕ್ವಶನ್ ಪೇಪರ್ ಮುಖಾಂತರ ಕೆಲವು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಯಾವಾಗಲೂ ಹಳೇದು 20 ಕ್ವಶನ್ ಇಟ್ಕೊಂಡು ಆ 20 ಕ್ವಶನ್ನೇ ಯಾವ ಮಾಡಲ್ ಪೇಪರ್ಗೂ ಆಗ್ತಾಯಿದ್ರು. ಅದು ಬೇಡ, ನೀವು ಅನ್ಯೂಶುವಲ್ ಕ್ವಶನ್ಸ್ ಕೊಡಿ. ಆವಾಗ ಈ ಮಕ್ಕಳು ಎಲ್ಲ NCERT ಟೆಕ್ಸ್ಟ್ ಬುಕ್ನ ಓದ್ತಾರೆ, ಆವಾಗ ಮಕ್ಳಿಗೆ ಅನುಕೂಲ ಆಗುತ್ತೆ ಅಂತಿರೋದು. ಅದರಿಂದ ಈ ಮಾಡಲ್ ಪೇಪರಿಂದ ಬರ್ತದೆ ಅನ್ನೋದೇ 100% ತಪ್ಪಾಗುತ್ತೆ. ಅವ್ರು ನಂಬ್ಕೊಂಡು ಹೋಗ್ಬೇಡಿ. ಇನ್ನೂ ಬೇಕಾದ್ರೆ ನಂಬಿಕೆ ಇಡೋದಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ಹೋಗಿ. ಒಂದು 10 ಕ್ವಶನ್ ಪೇಪರ್ಗೆ ಆನ್ಸರ್ ಮಾಡಿಬಿಟ್ರೆ 80% ಬಂದ್ಬಿಡ್ತವೆ. ಅದನ್ನು ನಾನು ಹೇಳ್ಬೋದು. ಯಾಕಂದ್ರೆ 10 ಕ್ವಶನ್ ಪೇಪರ್ ಅಂದರೆ ಆಲ್ಮೋಸ್ಟ್ 80% ಆಫ್ ದಿ NCERT ಟೆಕ್ಸ್ಟ್ ಬುಕ್ ಕವರ್ ಆಗೋಗಿರುತ್ತೆ. 80% ಕೊಡಲೇಬೇಕು. ನಾನು ಇವಾಗ ಇದೆಲ್ಲ ಲಿಸ್ಟ್ ಮಾಡಿದ್ದೀನಲ್ಲ, ಲಿಸ್ಟ್ ಓದ್ಕೊಂಡು ಹೋಗಪ್ಪ, ನಾಳೆ ಯಾಕೆ ಬರೋದಿಲ್ಲ ನೋಡೋಣ, ಆಯಿತಾ? ಇದಾಯಿತು. ಅದಾದಮೇಲೆ ಕ್ಯಾನ್ ಯು ಎಕ್ಸ್ಪ್ಲೈನ್ ಅಬೌಟ್ ಕ್ವಶನ್ಸ್ ಅಬೌಟ್ ದಿ ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? ನೋಡಿ, ನೇಮಿಂಗ್ನ ಇವಾಗ 24 ಕ್ವಶನ್ಸ್ ಇದೆ, ನನಗಿರೋದು ಇನ್ನು 3 ನಿಮಿಷ ಟೈಮ್ ಇದೆ. ಅದರಿಂದ ನೀನೇ ನಿಮ್ಮ ಟೀಚರ್ಸ್ ಹತ್ರ, ಸರ್ ಇಷ್ಟು ನೇಮ್ ಲಿಸ್ಟ್ ಕೊಟ್ಟವ್ರಲ್ಲ ಸರ್, ಇನ್ನೊಂದು ಸರಿ ಹೇಳ್ಕೊಡಿ ಸರ್. ನಿಮಗೆ ನೋಡಿ, ನಾನು ಮಕ್ಕಳಲ್ಲಿ ಈಗಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮ್ಮ ಟೀಚರ್ಸ್ನ ದೇವ್ರ ಥರ ಕಾಣಿ. ನಿಮಗೆ ಯಾಕೆ 100 ಔಟ್ ಆಫ್ 100 ಬರೋದಿಲ್ಲ ಚೆಕ್ ಮಾಡಿ. ನೀವು ಟೀಚರ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮದು ಎಬಿಲಿಟಿ ಕಡಿಮೆ ಆಗುತ್ತೆ, ನನ್ನ ಅನುಭವ. ಯಾಕೆಂದರೆ ನಾನು ಟೀಚರ್ಸ್ಗೆ ಆ ಥರ ರೆಸ್ಪೆಕ್ಟ್ ಕೊಟ್ಕೊ ಬಂದಿರೋನು. ಆಮೇಲೆ ಇದು MAXBL ಕಾಂಪ್ಲೆಕ್ಸ್ ಹ್ಯಾಸ್ 2 cis ಅಂಡ್ 1 trans. ಅದು ಐಸೋಮೆರಿಸಮ್ ಅಲ್ಲಿ ಓದ್ಕೊಳ್ಳಿ, ಅದನ್ನ ಬುಕ್ಸ್ ಎಲ್ಲ ಡೈರೆಕ್ಟ್ ಆಗಿದೆ, ಅದು ನೋಡ್ಕೊಳ್ಳಿ. ಅದನ್ನು ಬರೆದು ತೋರಿಸೋದಕ್ಕೆ ಇವಾಗ ಇಲ್ಲಿ ಬೋರ್ಡು ಅವೆಲ್ಲ ಇಲ್ಲದೆ ಇರೋದ್ರಿಂದ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇದು MAXBL ನಾನು ನೋಡಿದ್ದೀನಿ, ಇದು ಕ್ವಶನ್ ನೋಡಿದ್ದೀನಿ ನಾನು, ಆಯಿತಾ? 2 cis 1 ಟ್ರಾನ್ಸ್ ಬರುತ್ತೆ. ಅದನ್ನು NCERT ಟೆಕ್ಸ್ಟ್ ಬುಕ್ಕಲ್ಲಿದೆ, ಟೀಚರ್ಸ್ ರಿಸ್ಕ್ ಮಾಡಿ. ಇನ್ನು ನಾನು ಇವಾಗ ನಾನು ಈ ಮ್ಯಾನೇಜ್ಮೆಂಟ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಾವು ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಏನಾದರೂ ಕರೆಸೋದಾದರೆ ನಾನು ಇಲ್ಲಿಂದ ಬರೆದಾಗ ಅದು ಡಿಸ್ಪ್ಲೇ ಆಗಂಗೆ ಮಾಡಿ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ಕೇಳಿದ್ದೀವಿ. ಅದನ್ನು ನೆಕ್ಸ್ಟ್ ಅರೇಂಜ್ ಮಾಡ್ತೀನಿ ಅಂತಲೂ ಎಲ್ಲ ಬರ್ಕೊಂಡಿದ್ದಾರೆ, ಅದು ಆಗುತ್ತೆ. ಆಲ್ MCQ ವಿಲ್ ಕಮ್ಸ್ ಫ್ರಮ್ PU ಬೋರ್ಡ್ ಕ್ವಶನ್ ಬ್ಯಾಂಕ್. ವಿ ಕೆನಾಟ್ ಸೇ ಲೈಕ್ ದಟ್. ನೀವು ಓದಿರೋದನ್ನೆಲ್ಲ ಮರ್ತೋಗ್ಬೇಡಿ. PU ಬೋರ್ಡ್ ಕ್ವಶನ್ ಬ್ಯಾಂಕಿಂದನೇ ಕೊಡಬೇಕು ಅಂತ ಏನಿಲ್ಲ, ಮ್ಯಾಕ್ಸಿಮಮ್ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲೇ ಕ್ವಶನ್ ಬ್ಯಾಂಕ್ ಇದರಲ್ಲಿ ಹಾಕೋರೆ, ಇವು ಬರೀ ಮಾಡಲ್ ಕ್ವಶನ್ಸು ಅಷ್ಟೇ, ಇದರಿಂದನೇ ಎಲ್ಲ ಬರ್ತವೆ ಅಂತ ನಂಬಾರ್ದು ಅಂತ ಒಂದು ಟ್ಯಾಗ್ ಹಾಕಿದ್ದಾರೆ. ಅದರಿಂದ ನಂಬ್ಕೊಂಡು ಹೋಗಿ, ಅದರದ್ದೇ ಒಂದು 3-4-5 ಎಕ್ಸ್ಟ್ರಾ ಬಂದ್ರೂ ರೆಡಿ ಇರಬೇಕು. ಆಮೇಲೆ ಸರ್, ಕ್ಯಾನ್ ಯು ಗಿವ್ ರೀಸನ್ ಫಾರ್ ಆಲಿಫ್ಯಾಟಿಕ್ ಅಮೈನ್ ಆಫ್ ಲೋ ಮಾಲಿಕ್ಯುಲರ್ ಮಾಸ್ ಸಾಲ್ಯುಬಲ್ ಇನ್ ವಾಟರ್ ಬಿಕಾಸ್ ಆಫ್ ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಾಂಡಿಂಗ್. ಸ್ಟೀರಿಕ್ ಇಂಟ್ರೆನ್ಸ್ ಕಡಿಮೆ ಇರುತ್ತೆ, ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಾಂಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಅದು ಲೋ ಮಾಲಿಕ್ಯುಲರ್ ಮಾಸ್ ಅಮೈನ್ಸ್ ಸಾಲ್ಯುಬಲ್ ಇನ್ ವಾಟರ್, ಎಕ್ಸ್ಟೆನ್ಸಿವ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಅದರಲ್ಲೇನು ವಿಶೇಷ ಏನಿಲ್ಲ. ಸರ್, ಸಿಗ್ನಿಫಿಕೆನ್ಸ್ ಆಫ್ ವ್ಯಾಂಟಾ ಫ್ಯಾಕ್ಟರ್. ಸಿಗ್ನಿಫಿಕೆನ್ಸ್ ಆಫ್ ವ್ಯಾಂಟಾ ಫ್ಯಾಕ್ಟ್ರು ನೋಡಿ, ವ್ಯಾಂಟಾ ಫ್ಯಾಕ್ಟರ್ 1 ಇದ್ದರೆ when solute is added to the solvent, no dissociation, no association. ವ್ಯಾಂಟಾ ಫ್ಯಾಕ್ಟರ್ ಗ್ರೇಟರ್ ದನ್ 1 ಇದ್ದರೆ ಸಲ್ಯೂಟು ಒಳಗಡೆ ಡಿಸೋಸಿಯೇಟ್ ಆಗಿದೆ ಅಂತ, ಲೆಸ್ ದ್ಯಾನ್ 1 ಇದ್ದರೆ ಸಲ್ಯೂಟು ಒಳಗಡೆ ಅಸೋಸಿಯೇಟ್ ಆಗಿದೆ ಅಂತ.
ಅಸಿಟಿಕ್ ಆಸಿಡ್ನ ಬೆನ್ಸಿನಲ್ಲಿ ಹಾಕಿದ್ರೆ ವ್ಯಾಂಟ ಫ್ಯಾಕ್ಟರ್ 0.5 ಬರುತ್ತೆ, ಬಿಕಾಸ್ ದಟ್ ಇಂಡಿಕೇಟ್ಸ್ ಅಸೋಸಿಯೇಷನ್ ಟೇಕ್ಸ್ ಪ್ಲೇಸ್. ಸೋಡಿಯಂ ಕ್ಲೋರೈಡನ್ನ ನೀರಿನಲ್ಲಿ ಹಾಕಿದಾಗ ವ್ಯಾಂಟ ಫ್ಯಾಕ್ಟರ್ ಗ್ರೇಟರ್ ದ್ಯಾನ್ 1 ಬರುತ್ತೆ, ದಟ್ ಇಂಡಿಕೇಟ್ ಸೋಡಿಯಂ ಕ್ಲೋರೈಡ್ ಅಂಡರ್ಗೋಸ್ ಡಿಸೋಸಿಯೇಷನ್ ಇನ್ ದಿ ಏಕ್ವೇಸ್ ಸೊಲ್ಯೂಷನ್ ಅಂತ, ಅದು ಸಿಗ್ನಿಫಿಕೆನ್ಸು. ಹೌ ಟು ಟೇಕ್ ವ್ಯಾಲ್ಯೂ ಇನ್ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಶನ್ ಪ್ರಾಬ್ಲಮ್ಸ್ ಆರ್. ಈಗ ಗಿಬ್ಸ್ ಫ್ರೀ ಎನರ್ಜಿ ಈಕ್ವೇಶನ್ನು ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಒಂದು ಕಡೆ ಬರುತ್ತೆ, ಒಂದು ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಆಫ್ ಸೆಲ್ ಅಂತ ಒಂದು ಬರುತ್ತೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ವರ್ಕೌಟ್ ಮಾಡಿ. ಅದಾದಮೇಲೆ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು 2.303 ಆರ್ ಟಿ ಲಾಗ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೆ ಪಿ, ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ, ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ. ಇನ್ನೇನಾದರೂ ಇದೆಯಾ? ಏನಾದರೂ ಡೈರೆಕ್ಟಾಗಿ ಕೇಳೋವಂಥದ್ದು ಏನಾದರೂ ಇದ್ದರೆ ನಾನು ಹೇಳ್ಕೊಡ್ಬೋದು. ಈಗ ಸರ್ ದಯವಿಟ್ಟು ನಮ್ಮ ಟೀಚರ್ಸಲ್ಲಿ ರಿಕ್ವೆಸ್ಟು, ನಾನು ಏನು ಇವಾಗ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಅದನ್ನು ಸರ್ ನಿಮಗೆಲ್ಲ ಗ್ರೂಪ್ಗೂ ಹಾಕ್ತಾರೆ. ಮಕ್ಕಳಿಗೆ ಚೆನ್ನಾಗಿ ಈಗ ಬಿಲೋ 90% ಯಾರು ತೆಗಿತಾರೆ ಅವರೆಲ್ಲರಿಗೂ ಇದನ್ನು ಕೊಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮೊದಲೇ ಇವಕ್ಕೆಲ್ಲ ಆನ್ಸರ್ ಮಾಡಿ ಎಕ್ಸಾಮಲ್ಲಿ ಬರೀಲಿ. 90% ಮೇಲೆ ಬರೋರಿಗೆ ಅವ್ರು ಇಂಡಿಪೆಂಡೆಂಟ್ ಬಿಡಿ, ಅವ್ರು ಆಲ್ರೆಡಿ ಕಲ್ತಿರ್ತಾರೆ, ಅವ್ರ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದನ್ನು ಮಾಡಿಕೊಂಡು ಮಾಡ್ಕೋಬೋದು. ಸರ್ ಇನ್ನೂ ಯಾರಾದರೂ ಏನಾದರೂ ಕೇಳೋದು ಇದೆಯಾ? ಇನ್ನೂ ಒಂದು 2-3 ನಿಮಿಷ ಟೈಮ್ ಇದೆ, ಬೇಕಾದ್ರೆ ಕೇಳ್ಬೋದು. ಸರ್ ಇಲ್ಲಿ ಹೌ ಟು ಟೇಕ್ ಎನ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಎನ್ ವ್ಯಾಲ್ಯೂ ಅಂದರೆ ನೀವು ಆಕ್ಸಿಡೇಷನ್ ಈಕ್ವೇಷನ್ನು ಬರೀರಿ, ರಿಡಕ್ಷನ್ ಈಕ್ವೇಷನ್ ಬರೀರಿ, ಎರಡನ್ನೂ ಮಾಡಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟ್ ಇದ್ರೆ ಮಾಡಿಬಿಟ್ಟು ಎಷ್ಟು ಎಲೆಕ್ಟ್ರಾನ್ಸ್ ಈಕ್ವಲ್ ಆಗ್ತವೆ ಕ್ಯಾನ್ಸಲ್ ಆಗುವಾಗ, ದಟ್ ಈಸ್ ದಿ ಎನ್ ವ್ಯಾಲ್ಯೂ. ಎನಿ ಮೋರ್? ಸರ್ ABVR PU ಕಾಲೇಜ್ ಬೆಳಗಾವಿ, ಇನ್ನೇನಾದ್ರು ಡೌಟ್ಸ್ ಇದೆಯಾ ಸರ್? ಆಮೇಲೆ ಇನ್ನೂ ಒಂದು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಪಾಸಿಂಗ್ ಪ್ಯಾಕೇಜ್ ಅಂತ ಕೊಡ್ತೀವಿ ನೋಡಿ. ಇವು ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತವೆ ಅಂತ ಅಂದ್ಬಿಟ್ಟು ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡ್ಕೊಂಡಿದ್ದೀವಿ, ಆಯಿತಾ? ಸೊ ಅದರಲ್ಲಿ ಕ್ವಶನ್ ಹೆಂಗೆ ಕೇಳ್ತಾರೆ ಹೇಗೆ ನೋಡಿ. ಈಗ ನಾನು ಅಲ್ಲಿ ಜನರಲ್ಲಾಗಿ ಹೇಳಿದೆ ಯಾವುದರಲ್ಲಿ ಲಿಸ್ಟಲ್ಲಿ. ಈಗ ನೋಡಿ ಯಾವುದು ಒಂದು ಕ್ವಶನ್ ನಾನು ಹೇಳ್ತೀನಿ. ಹೌ ಡು ಯು ಶೋ ದಟ್ ನೋಡಿ, ಇದರಲ್ಲಿ ಹೌ ಡು ಯು ಶೋ ದಟ್ ಗ್ಲೂಕೋಸ್ ಕಂಟೆನ್ಸ್ 6 ಕಾರ್ಬನ್ ಆಟಮ್ಸ್ ಇನ್ ದಿ ಸ್ಟ್ರೈಟ್ ಚೈನ್ ಅಂತ ಇದೆ. ಗ್ಲೂಕೋಸ್ is heated with HI in the presence of red phosphorus. Normal hexane is formed. Normal hexane ಅಂತಂದ್ರೆ hexane or 6 carbon atoms are in the straight chain. That indicates even in the glucose also 6 carbon atoms are in the straight chain. ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಇವನ್ನೆಲ್ಲ ನೋಡ್ಕೊಳ್ಳಿ ಒಂದ್ಸರಿ, ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದು ಜಸ್ಟ್ ಪಾಸಿಂಗ್ ಪ್ಯಾಕೇಜು. ಇದು ಇಷ್ಟನ್ನು ಓದ್ಕೊಂಡ್ರೆ ನೀವೊಂದು ಫಸ್ಟ್ ಕ್ಲಾಸ್ವರೆಗೂ ಬರ್ಬೋದು, ಒಂದು 35-40 ಮಾರ್ಕ್ಸ್ವರೆಗೂ ಬರ್ಬೋದು. ನಾನು ಮೊದಲನ್ನ ಓದ್ಕೊಂಡ್ರೆ ಒಂದು 75-80 ಮಾರ್ಕ್ಸ್ 70%ವರೆಗೂ ಬರ್ಬೋದು. ಅದನ್ನು ಬಿಟ್ಟು ನೀವು ಎಲ್ಲನೂ ಪೂರ್ತಿ ಟೆಕ್ಸ್ಟ್ ಬುಕ್ಕು ನಿಮ್ಮ ನೋಟ್ಸು ಎಲ್ಲ ತಿಳ್ಕೊಂಡು ನಿಮ್ಮ ಕಾನ್ಸೆಪ್ಟ್ ಬೇಸ್ಡ್ ಎಲ್ಲ ತಿಳ್ಕೊಂಡಿದ್ರೆ 100ಕ್ಕೆ 100 ಬರ್ಬೋದು. ಇದನ್ನು ನೋಡ್ಕೊಳ್ಳಿ, ಎರಡನ್ನೂ ಶೇರ್ ಮಾಡಿರ್ತೀನಿ. ಮಕ್ಕಳೇ ಇನ್ನೇನಾದರೂ ಕ್ವಶನ್ಸ್ ಇದೆಯಾ? ಎಲ್ಲ ಒಳ್ಳೆ ಮಕ್ಕಳಿದ್ದಾರೆ ಸರ್, ಲೆಕ್ಚರರ್ಸ್ನು ಸಹ ಎಲ್ಲ ಫ್ರೆಂಡ್ಸ್ ಇದ್ದೀರಾ ನನಗೆ. ಈಗ ನಾನು ನಿಮ್ಮ ಥರನೇ ಭಾಳ ಸಿಂಪಲ್ ಆಗಿರ್ತೀನಿ, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತೀನಿ, ಖುಷಿಯಿಂದ ಇರ್ತೀನಿ. ಕೇಳೋದಕ್ಕೆ ಡೈರೆಕ್ಟಾಗಿ ಕೇಳ್ಕೋಬೋದು ಸರ್. ಸರ್ ಯಾರಾದರೂ ಮಾತಾಡೋರು ಇದ್ದೀರಾ? ಸರ್ ಯಾರಾದ್ರೂ ಡೌಟ್ಸ್ ಇದ್ರೆ ಮಾತಾಡ್ಬೋದು, ಓಪನ್ ಅಪ್ ಇದೆ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ನೀವು ಒಳ್ಳೊಳ್ಳೆ ಟೀಚರ್ಸ್ ಇದ್ರಿ, ನಮಗೆ ರಾತ್ರಿ ಎಲ್ಲ ಫೋನ್ ಮಾಡ್ತಾ ಇರ್ತೀರಿ ಡೌಟ್ಸ್ಗಳಿಗೆ. ಇಲ್ಲೂ ಕೇಳಿದ್ರೆ ಎಲ್ಲ ಮಕ್ಕಳಿಗೆ ಅಥವಾ ನಿಮ್ಮ ಇನ್ನ ಬೇರೆ ಕೊಲೀಗ್ಸ್ಗೂ ಹೆಲ್ಪ್ ಆಗ್ಬೋದು. ಶಂಕರ್ ಪ್ರಸಾದ್ ಸರ್ ನಮಸ್ಕಾರ ಸರ್.
ಶಂಕರ್ ಪ್ರಸಾದ್ ಸರ್ ಏನಾದ್ರು ಹೆಲ್ಪ್ ಆಯ್ತಾ ಮಕ್ಳಿಗೆ ಇವತ್ತು? ಸರ್ ತುಂಬಾ ಮೋಟಿವೇಟ್ ಆಗಿದ್ದಾರೆ ಸರ್ ಸ್ಟೂಡೆಂಟ್ಸ್. ಹಾ ಸರ್, ಮಕ್ಳು ಎದುರ್ಕೊಳ್ಳೋದ್ ಬೇಡ, ಯೂಸ್ ಆಗಿದೆ ಧೈರ್ಯವಾಗಿ ಸರ್. ಹೋಗ್ಲಿ. ಸರ್ ಮಕ್ಳು ಎದುರ್ಕೊಳ್ಳೋದ್ ಬೇಡ, ಧೈರ್ಯವಾಗಿ ಎಕ್ಸಾಮ್ ಕಳಿಸಿ ಎಲ್ಲಾರ್ನು ಒಂದ್ ಕಾನ್ಫಿಡೆನ್ಸ್ ಇಂದ. ತುಂಬಾ ಹ್ಯಾಪಿ ಆಗಿದ್ದಾರೆ ಸರ್ ಈಗ. ಹಾ ಇಲ್ಲ ಸರ್, ಧೈರ್ಯ ಅವ್ರಿಗೆ ಬಂದಿದೆ ಸರ್. ಏನ್ ತೊಂದ್ರೆ ಆಗಲ್ಲ ಸರ್, ಮಕ್ಳಿಗೆ ಏನ್ ತೊಂದ್ರೆ ಆಗಲ್ಲ. ಇಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಸರ್, ಏನ್ ಸಮಸ್ಯೆ ಇಲ್ಲ. ಇಲ್ಲ ಸರ್, ನನಗೆ ಗೊತ್ತದು. ಪ್ರಿನ್ಸಿಪಾಲ್ಸ್ ಪ್ರಿನ್ಸಿಪಾಲ್ಸ್ ಓಕೆ. ಈಗ ಲಕ್ಷ್ಮೀಪತಿ ಅವರು ಇದ್ದೀರಾ? ಶ್ರುತಿ ಮೇಡಮ್, ರಮಣನ್ ಸರ್. ಸರ್ ಸರ್ ಕನ್ಕ್ಲೂಡ್ ಮಾಡ್ಬೋದು ಸರ್, ಬೆಳ್ಸಿಟ್ಟಿ ಸರ್. ಓಕೆ ಓಕೆ, ತಾವು ಕನ್ಕ್ಲೂಡ್ ಮಾಡಿ. ಓಕೆ, ಅವಾಗಲೇ ಅಲ್ಲ ಸ್ಟಾರ್ಟ್ ಸರ್, ಮಾಡಿದೆ. ಓಕೆ ಪಕ್ಕದಲ್ಲೇ ಇದ್ದೀರಿ ಸರ್, ತಾವು ಮಾಡಿ ಸರ್, ಪರವಾಗಿಲ್ಲ ಓಕೆ ಸರ್. ಓಕೆ, ಹಾ ಥ್ಯಾಂಕ್ ಯು. ಸರ್. ಈಗ ಈಗೇನು ನಮ್ಮ ಹಿರೇಗೌಡ ಸರ್ ಅವರು ಪ್ರೆಸೆಂಟೇಶನ್ ಮಾಡಿದ್ರು. ಈಗ ತಾನೇ ರಿಕ್ವೆಸ್ಟ್ ಮಾಡಿದೆ, ಅದನ್ನ ಶೇರ್ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಗ್ರೂಪ್ಗೆ ಇವತ್ತು ಈಗಲೇ ಶೇರ್ ಮಾಡ್ತೀವಿ. ನಮ್ಮ ಹತ್ರ ಮಾಹಿತಿ ಇದೆ. ಏನು ಅವ್ರದ್ದು PPT ಇರ್ಬೋದು ಮತ್ತು ಪಾಸಿಂಗ್ ಪ್ಯಾಕೇಜ್ ಇರ್ಬೋದು, ಇದನ್ನ ತಮಗೆ ಈಗಲೇ ಶೇರ್ ಮಾಡ್ತೀವಿ. ದಯಮಾಡಿ ಲೆಕ್ಚರರ್ಸ್ ಇನ್ನೊಂದ್ಸರಿ ತಮ್ಮ ಹಂತದಲ್ಲಿ ವೆರಿಫಿಕೇಶನ್ ಮಾಡಿ ಮಕ್ಕಳಿಗೆ ಮಾಹಿತಿಯನ್ನ ಕೊಡಿ. ಒಂದು ಇನ್ನೂ ಟೈಮ್ ಇರೋದ್ರಿಂದ ಯಾರೂ ಆತಂಕ ಪಡೋದು ಬೇಡ. ಸೊ ಅದನ್ನ ತಾವು ತಮ್ಮ ಜೊತೆಯಲ್ಲಿ ಆ, ತುಂಬಾ ವಿವರವಾಗಿ ಹಂಚಿಕೊಂಡಿದ್ದಾರೆ, ತುಂಬಾ ಸಮಾಧಾನವಾಗಿ. ನಮ್ಮ ತುಕಾರಾಮ್ ಸರ್ ಅವರು ಇದರಲ್ಲಿ ಅವಾಗಿಂದ ಇದ್ದಾರೆ. ಸರ್, ತುಕಾರಾಮ್ ಸರ್. ನಮಸ್ತೆ. ಡಾಕ್ಟರ್ ಈರೇಗೌಡರಿಗೆ ನಿಜವಾಗ್ಲೂ ನಾನು ವಿಶೇಷವಾದ ಧನ್ಯವಾದಗಳು ಹೇಳ್ತೇನೆ. ಇಡೀ ವರ್ಷ ನಮ್ಮ ಮಕ್ಕಳು ಏನ್ ಪ್ರಿಪೇರ್ ಆಗಿದ್ರು, ಏನ್ ಆಗಿದ್ದಾರೆ, ಅದಕ್ಕೆ ನಮ್ಮ ಟೀಚರ್ಸ್ಗಳು ಏನ್ ಪ್ರಿಪರೇಷನ್ ಅನ್ನ ಪದ್ಧತಿಯಿಂದ ಮಾಡಿದ್ರು, ಇದು ಹಿರೇಗೌಡರಿಂದ ಒಂದು ಫೈನ್ ಟ್ಯೂನ್ ಆಯ್ತು, ವ್ಯಾಲ್ಯೂ ಆಡೆಡ್ ಆಯ್ತು ಅಂತ ನನಗೆ ಕನ್ವಿನ್ಸ್ ಆಯ್ತು. ನಾನು ಐ ಆಮ್ ನಾಟ್ ಎ ಸೈನ್ಸ್ ಸ್ಟೂಡೆಂಟ್, ನನಗೆ ಒಂಥರ ಬಹಳ ಮೋಟಿವೇಟ್ ಆದೆ, ಎಜುಕೇಟ್ ಆದೆ. ನಮ್ಮ ಮಕ್ಕಳು ನಿಜವಾಗ್ಲೂ ತಾವು ಇವತ್ತು ಕೊಟ್ಟಿರುವಂತ ಈ ವ್ಯಾಲ್ಯೂ ಆಡೆಡ್ ಪ್ಯಾಟರ್ನ್ಗಳೇನಿದೆ, ಟಿಪ್ಸ್ಗಳೇನಿದೆ, ಅದನ್ನ ನಮ್ಮ ಟೀಚರ್ಸ್ಗಳು ಖಂಡಿತ ಫಾಲೋ ಅಪ್ ಮಾಡ್ತಾರೆ ಸರ್. ಆ ದೃಢತೆ ನಮಗಿದೆ. ನಮ್ಮ ಮಕ್ಕಳು ಕೂಡ ತಾವು ಹೇಳಿದಂಗೆ ಖಂಡಿತ ಬಹಳ ದೃಢವಾಗಿ ಕೆಮಿಸ್ಟ್ರಿ ಏನ್ರಿ ಪರೀಕ್ಷೆಯನ್ನ ತುಂಬಾ ದೃಢವಾಗಿ ಅವರು ನಿಭಾಯಿಸ್ತಾರೆ. ನಮ್ಮ ಕ್ರೈಸ್ನ ಹೆಡ್ಸ್ಗಳು ಬೆಳ್ಶೆಟ್ ಸರ್ ಆಗುದು, ನಾಗೇಶ್ ಸರ್ ಆದ್ರು, ನಮ್ಮ ED ಸರ್ ಅವರು, ನಮ್ಮ ಎಂಟೈರ್ ಟೀಮ್ ಏನು ಎಫರ್ಟ್ ಹಾಕಿದೆ ಅದು ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನಗೆ ತುಂಬಾ ಭರವಸೆ, ಹೆಚ್ಚು ನಂಬಿಕೆ ಜಾಸ್ತಿ ಆಯ್ತು. ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸಲೆಂಟ್ ಮೋಟಿವೇಶನ್ ಅಂಡ್ ಟಿಪ್ಸ್ ಅಂಡ್ ಎವ್ರಿಥಿಂಗ್. ಒಂದು ಮಾತು ಹೇಳಿದ್ರೆ ಅದು ನನಗೆ ತುಂಬಾ ಹಾರ್ಟ್ ಟಚ್ ಆಯ್ತು. ಅದೇನಂದ್ರೆ ಟೀಚರ್ಸ್ಗಳನ್ನ ನಂಬಿ ಮಕ್ಕಳ ಅಂತ. ಇದು ನಾವು ನೀವೆಲ್ಲ ಓದ್ತಿದ್ದಾಗ ಶಿಕ್ಷಕರು, ಗುರುಗಳು ಏನ್ ಹೇಳ್ತಾರೆ ಅದನ್ನ ನಂಬಿ ಬಂದಿರೋದ್ರಿಂದ ನಾವು ಈ ಲೆವೆಲ್ಗೆ ಬಂದಿದ್ದೀವಿ. ನಮ್ಮ ಮಕ್ಕಳು ಕೂಡ ತಾವು ಹೇಳಿದ ಮಾತನ್ನ ಅನುಸರಿಸ್ತಾರೆ. ಈ ಸಲ ಕ್ರೈಸಲ್ಲಿ ತುಂಬಾ ನಮ್ಮ ಮಿನಿಸ್ಟರ್ ಆದಿಯಾಗಿ ಎಲ್ಲರೂ ತುಂಬಾ ಅವರ ಗುಣಾತ್ಮಕವಾದಂತ ಫಲಿತಾಂಶವನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ED ಅವರು, ನಮ್ಮ ಟೀಮು ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಟೀಚರ್ಸ್ ಟೀಮ್, ನಮ್ಮ ಮಕ್ಕಳು ಅಷ್ಟು ಜನ ನೀವೇನ್ ಕೊಟ್ಟಿದ್ದೀರಿ ಅದನ್ನ ಖಂಡಿತ ಒಂದು ವ್ಯಾಲ್ಯೂ ರಿಸಲ್ಟ್ ಅನ್ನು ಕೊಡ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾನ್ಯ ತುಕಾರಾಮ್ ಸರ್ ಅವರು ನಮ್ಮ ಅಡ್ವೈಸರ್ ಸರ್, ಅವರು ನಡೀತಾರೆ. ಜೊತೆಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಲೆಕ್ಚರರ್ಸ್ ಮತ್ತು ಪ್ರಿನ್ಸಿಪಾಲ್ಸ್ ವಿಶೇಷವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಡಾಕ್ಟರ್ ಹಿರೇಗೌಡ್ ಸರ್ ಅವರು ಯಾವಾಗಲೂ ಕ್ರೈಸ್ಟ್ ಜೊತೆಗೆ ಇದ್ದಾರೆ. ಯಾಕೆಂದ್ರೆ ಅವರಿಗೆ
ಗ್ರಾಮೀಣ ಪ್ರದೇಶದ ಮಕ್ಕಳ ಶಿಕ್ಷಣದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇದೆ. ಅನೇಕ ಒಂದು ಕಾರ್ಯ ಇದ್ರೂ ಸಹ, ಬೇರೆ ಕೆಲಸ ಇದ್ರೂ ಸಹ ನಮ್ಮ ಸ್ಟುಡಿಯೋಕ್ಕೆ ಬಂದು ಇವತ್ತು ತಮ್ಮದೇ ಆದಂಥ ಒಂದು ಪ್ರಸ್ತುತಿಯನ್ನ ಮಾಡಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ನೆನ್ನೆನೆ ಎಲ್ಲರಿಗೂ ಕರೆದು ಮತ್ತೆ ಈಗಲೂ ಫೋನ್ ಮಾಡಿದ್ರು ಏನಾಗ್ತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅವರು ಇದೆಲ್ಲ ವ್ಯವಸ್ಥೆ ಮಾಡಿ ಆ, ನಮ್ಮ ಈ ವರ್ಷದ ಫಲಿತಾಂಶ ಚೆನ್ನಾಗಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಆಶಯ ಇಟ್ಕೊಂಡಿದ್ದಾರೆ. ವಿದ್ಯಾರ್ಥಿನಿಯರು ತಾವು ಇನ್ನೂ ಟೈಮ್ ಇದೆ, ಓದಿ ಆತಂಕ ಪಡೋದು ಬೇಡ. ಸೊ ಹೆಚ್ಚು ಕಾನ್ಫಿಡೆನ್ಸ್ ಆಗಿ ತಾವು ಇದೀರಿ, ಯಾಕೆಂದ್ರೆ ವಸತಿ ಕಾಲೇಜಿನಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಸೆಳೆತ ಇಲ್ಲ. ಎಲ್ಲ ಮಕ್ಕಳಿಗೆ ಅಧ್ಯಯನಕ್ಕೋಸ್ಕರನೇ ನಾವೆಲ್ಲ ಬಂದಿರೋವಂತಹದ್ದು. ಅಧ್ಯಯನ ಮಾಡಿ ಯಾವುದೇ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ನಮ್ಮ ಕೆಮಿಸ್ಟ್ರಿ ಲೆಕ್ಚರರ್ಸ್ ಜೊತೆಗೆ ಪ್ರಿನ್ಸಿಪಾಲ್ಸ್ ಕೊನೆ ತನಕ ಮಕ್ಕಳ ಜೊತೆಗಿದ್ದು ಅವರ ಒಂದು ಸಪೋರ್ಟ್ಗೆ ನಿಂತು, ಆರೋಗ್ಯ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಮತ್ತೆ ಅವರ ಒಂದು ಈ ವಿಷಯದ ಆಧಾರಿತವಾದಂಥ ಕಲಿಕೆ ಇರ್ಬೋದು, ಎಲ್ಲದರಲ್ಲೂ ಸಹ ತಾವು ಸಹಕಾರ ಮತ್ತು ಅವರ ಜೊತೆಯಲ್ಲಿ ಸಹಯೋಗ ಮಾಡಿ ಒಳ್ಳೆಯ ಒಂದು ಫಲಿತಾಂಶ ಬರಲಿ. ಇದು ತಮ್ಮ ಕಾಲೇಜಿಗೆ ಒಂದು ಅತ್ಯುತ್ತಮವಾದಂಥ ಫಲಿತಾಂಶ ಬಂದ್ರೆ ಕ್ರೈಸ್ಗೂ ಸಹ ಅದು ಒಂದು, ಮತ್ತು ಇಲಾಖೆಗೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತಾ, ಸರ್ ಅವರ ಕೊನೆ ಮಾತೇನಾದ್ರು ಇದ್ರೆ ನಾವು ಕನ್ಕ್ಲೂಡ್ ಮಾಡ್ಬೋದು ಸರ್. ತಾವು ಒಂದೆರಡು ಸರ್, ಮಾತು. ಎಲ್ಲಾ ಮಕ್ಳು ಒಂದು ಕಾನ್ಫಿಡೆನ್ಸ್ ಎಕ್ಸಾಮ್ಗೆ ಹೋಗಿ ಕನ್ಫ್ಯೂಸ್ ಆಗಬಾರ್ದು. ಖಂಡಿತ ನೀವು ಓದಿರೋದೆಲ್ಲ ಜ್ಞಾಪಕ ಬರುತ್ತೆ. ಧೈರ್ಯವಾಗಿ ಬರೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.